ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾರ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಜೀವ ವಿಮಾ, ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ, ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ಯಾಗ್ ನಂತಹ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗ್ರಾಹಕ ಬಂಧುಗಳಿಗೆ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ವಿಜಯಕುಮಾರ್ ಸಿ ಇಂದಿನ ನಮ್ಮ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಯುವ ವಿಕಾಸ್ ಸರಣಿಯ 9ನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಎಚ್.ಎಸ್. ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶ್ರೀ ವಾಸುದೇವ್ ಉಪ್ಪಳ್ಕರ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಾನ್ಯ ಶ್ರೀ ಪರಗಿ ಶ್ರೀನಿವಾಸ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಂತೆಯೇ ಬ್ಯಾಂಕಿನ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಬ್ಯಾಂಕಿನ ಸಿಂಧನೂರು ಶಾಖೆಯ ವ್ಯವಸ್ಥಾಪಕರಾದ ಚಿನ್ನ ಪಾಟೀಲ್ ರವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಚಿನ್ನ ಪಾಟೀಲ್ ಸರ್, ಹಲೋ ಚಿನ್ನ ಪಾಟೀಲ್ ಸರ್, ಶಿವಕುಮಾರ್, ಚಿನ್ನ ಪಾಟೀಲ್ ಸರ್, ಹಲೋ ಚಿನ್ನ ಪಾಟೀಲ್, ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಜೀವ ವಿಮಾ, ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ, ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ಯಾಗ್ ನಂತಹ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಕೇಳ್ತಾ ಇದೆಯಾ ಕವಿ? ಸರ್ ಕೇಳ್ತಾ ಇದೆ, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಣೆಯ ಅಂಗವಾಗಿ ಹಮ್ಮಿಕೊಂಡ ಯುವ ವಿಕಾಸ ಸರಣಿ 9ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾದ ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಎಚ್.ಎಸ್. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಎಚ್.ಎಸ್. ಅವರು ಕೂಡ್ಲಿಗಿ ತಾಲೂಕಿನ ಹುಲಿಕೇರಿಯಲ್ಲಿ 1978ರಲ್ಲಿ ಜನಿಸಿದರು.
ಶ್ರೀಯುತರು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡರಿ ಪದವಿ ಪಡೆದಿದ್ದಾರೆ. ನಂತರ ಸರ್ಕಾರಿ ಹುದ್ದೆಯಲ್ಲಿ ವೆಟರ್ನರಿ ಆಫೀಸರ್ ಆಗಿ ಸುಮಾರು 13 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವಾ ಅವಧಿಯಲ್ಲಿ ರೈತರಿಗೆ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ರೈತರ ಕೋಳಿ, ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯಲ್ಲಿ ಪ್ರಗತಿ ಕಂಡಿದ್ದಾರೆ. ಶ್ರೀಯುತರು ಸರ್ಕಾರಿ ಸೇವೆ ಅಲ್ಲದೆ ಕ್ರೀಡೆ ಮತ್ತು ಶೇರ್ ಟ್ರೇಡಿಂಗ್ನಲ್ಲಿ ಆಸಕ್ತಿ ಹೊಂದಿದ್ದಾರೆ. ಶ್ರೀಯುತರು ಚೆಸ್ ಆಟದಲ್ಲಿ ಒಂದು ಬಾರಿ ಯೂನಿವರ್ಸಿಟಿ ಬ್ಲೂ ಆಗಿ ಕೂಡ ಹೊರಹೊಮ್ಮಿದ್ದಾರೆ. ಕೋಳಿ ಸಾಕಾಣಿಕೆ ಪರಿಣಿತರಾದ ಇವರು ಕೋಳಿ ಬ್ರೀಡ್ ಫಾರ್ಮ್, ಹ್ಯಾಚಿಂಗ್ ಫಾರ್ಮ್, ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೊಂದಿದ್ದಾರೆ. ಇಂಥವರು ಇಂದು ನಮ್ಮ ಮಧ್ಯದಲ್ಲಿರುವುದು ವಿಷಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಪ್ರಸ್ತುತಪಡಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ವಾಸುದೇವ್ ಉಪ್ಪಳ್ಕರ್ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಶ್ರೀಯುತರು 1966 ಆಗಸ್ಟ್ 3ರಂದು ಮಾನ್ವಿ ತಾಲೂಕಿನ ಕಲ್ಲೂರಿನಲ್ಲಿ ಜನಿಸಿದರು. ನಮ್ಮ ಮಾತೃ ಸಂಸ್ಥೆಯಾದ ವಿಕಾಸ್ ಯುವಕ ಮಂಡಳದ ಸ್ಥಾಪನಾ ಸದಸ್ಯರು ಮತ್ತು ಅದರಲ್ಲಿ ತುಂಬಾ ಸಕ್ರಿಯರಾಗಿದ್ದವರು. ಮೂಲತಃ ಸಂಗೀತ ಹಾಗೂ ಸಾಹಿತ್ಯ ಕುಟುಂಬದಿಂದ ಬಂದ ಇವರು ಸಾಹಿತ್ಯ ಮತ್ತು ಸಂಗೀತ ಅವರ ರಕ್ತದಲ್ಲಿ ಅಡಕವಾಗಿದೆ ಎಂದರೂ ತಪ್ಪಾಗ್ಲಿಕ್ಕಿಲ್ಲ ಎಂದು ಭಾವಿಸಿವೆ. ಶ್ರೀಯುತರು ವಿಕಾಸ್ ಯುವಕ ಮಂಡಳದಲ್ಲಿ ಇರುವಾಗ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಭಾಗೀಯ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ಭಜನೆ, ಸುಗ್ಗಿ ಹಾಡು, ಜಾನಪದ ಗೀತೆ, ನೃತ್ಯ, ಭಾವಗೀತೆಯಲ್ಲಿ ಆಸಕ್ತಿ ಹೊಂದಿರದಲ್ಲದೆ ಭಾಗವಹಿಸಿ ಬಹುಮಾನ ಕೂಡ ಪಡೆದಿದ್ದಾರೆ. ಅಲ್ಲದೇನೆ ಟಿವಿ, ರೇಡಿಯೋ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಚಂದನದಲ್ಲಿ ಮೂಡಿ ಬಂದ ಬೆಳಗು ಕಾರ್ಯಕ್ರಮದಲ್ಲಿ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ಚುಟುಕು ಸಾಹಿತ್ಯ, ಸಿಂಧನೂರು ಸಂಗಮ ಕವನ ಸಂಕಲನದಲ್ಲಿ ಇವರ ಕವನಗಳು ಪ್ರಕಟಗೊಂಡಿವೆ. ವಿಷಯ ಶಿಕ್ಷಕರಾಗಿದ್ದರೂ ಕೂಡ ಸಂಗೀತದಲ್ಲಿ ಸೀನಿಯರ್ ಮುಗಿಸಿದ್ದಾರೆ. ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಇವರು ಉದ್ವಾಳ್ ಈಜೆ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೇನೆ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಮಾನ್ಯ ಶ್ರೀ ಪರ್ಗಿ ಶ್ರೀನಿವಾಸ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಪರ್ಗಿ ಶ್ರೀನಿವಾಸ್ ರವರು ಮೂಲತಃ ಹೊಸಪೇಟೆಯವರು. ಶ್ರೀಯುತರು ನಮ್ಮ ಮಾತೃ ಸಂಸ್ಥೆಯಾದ ವಿಕಾಸ್ ಯುವಕ ಮಂಡಳದಲ್ಲಿ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ನಮ್ಮ ಬ್ಯಾಂಕಿನ 2ನೇ ಮತ್ತು 3ನೇ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ವಿಭಾಗೀಯ ಹಾಗೂ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದ್ದಾರೆ. ಶ್ರೀಯುತರು 18 ವರ್ಷಗಳ ಕಾಲ ಬಾಡಿ ಬಿಲ್ಡರ್ ಆಗಿ ತೊಡಗಿಕೊಂಡಿದ್ದರು. ಆ ಒಂದು ಕಲೆಯಿಂದಲೇ ಇದುವೇ ಜೀವನ, ಮಮತೆಯ ಗುಡಿ, ಭರವಸೆ, ಜಸ್ಟಿಸ್ ರಾಜೇಂದ್ರ ಮತ್ತು ರಾಜ ಮಹಾರಾಜ ಚಲನಚಿತ್ರದಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಅಲ್ಲದೆ ಸಚಿನ್ ಬಂದ ಸಚಿನ್ ಟಿವಿ ಧಾರಾವಾಹಿಯಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಸಾಂಸ್ಕೃತಿಕ ಕಲೆಯ ಜೊತೆಗೂ ರಾಜಕೀಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಒಂದು ಬಾರಿ ಹೊಸಪೇಟೆಯ ನಗರಸಭೆ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನುವುದು ಒಂದು ಭಾಗ್ಯ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಕರಾದ ಸಹಕಾರ ರತ್ನ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠ್ ರವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅಂತೆಯೇ ಏಮಿಟ್ ವೆಬಿನಾರ್, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಲೈವ್ ಆಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಗಣ್ಯರ ಸ್ವಾಗತ ಮತ್ತು ಪರಿಚಯ ನಡೆಸಿಕೊಟ್ಟ ಶ್ರೀ ಚಿನ್ನ ಪಾಟೀಲ್ ರವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶ್ರೀ ವಾಸುದೇವ್ ಉಪ್ಪಳ್ಕರ್ ರವರನ್ನು ಅತಿಥಿ ನುಡಿಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ಶುಭ ಸಂದರ್ಭದಲ್ಲಿ ವರ್ಷಪೂರ್ತಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸದವಕಾಶ ನೀಡಿರುವಂತಹ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಹಿರೇಮಠರವರು ಹಾಗೂ ಇಂದಿನ ಕಾರ್ಯಕ್ರಮದ ಮಾರ್ಗದರ್ಶಕರು, ಸಾಂಸ್ಕೃತಿಕವಾಗಿ ನಾನು ಹೆಮ್ಮೆಯಿಂದ ಹೇಳಬಹುದಾಗಿರ್ತಕ್ಕಂಥ ಒಂದು ವಿಷಯ, ಸಿಂಧನೂರಿನ ಈ ವಿಕಾಸ ಯುವಕ ಮಂಡಳ ಸಾಂಸ್ಕೃತಿಕವಾಗಿ ನನ್ನನ್ನು ಬೆಳೆಸಿರ್ತಕ್ಕಂಥ ಒಂದು ಯುವಕ ಮಂಡಳ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಭಾಗವಹಿಸಿದ್ದೇನೆ ಅಂತಂದ್ರೆ ಸುಮಾರು 40 ವರ್ಷಗಳ ಹಿಂದಿನ ಎಲ್ಲ ಸೃಜನಾತ್ಮಕವಾಗಿರ್ತಕ್ಕಂಥ ನೆನಪುಗಳು
ನನ್ನ ಪಠಣದಲ್ಲಿ ಬರ್ತಾ ಇದ್ದಾವೆ. ತುಂಬಾ ಸಂತೋಷವಾಗ್ತಾ ಇದೆ. ಒಂದು ಉತ್ತಮವಾಗಿರ್ತಕ್ಕಂತಹ ಮನಸ್ಸು ಉಳ್ಳಂತಹ, ಸೃಜನಾತ್ಮಕವಾಗಿರ್ತಕ್ಕಂಥ ಮನಸ್ಸು, ಸಂಘಟನಾತ್ಮಕವಾಗಿರ್ತಕ್ಕಂಥ ಜೀವನದಿಂದ ಏನೆಲ್ಲವನ್ನ ಸಾಧಿಸಬಹುದು, ಯಾವ ಮಟ್ಟಕ್ಕೆ ನಾವು ಬೆಳೆಯಬಹುದು ಮತ್ತು ತಮ್ಮ ಜೊತೆಗಿದ್ದವರನ್ನು ಬೆಳೆಸಬಹುದು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಅತ್ಯಂತ ನಮಗೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ, ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಉದಾಹರಣೆ ಅಂತಂದ್ರೆ ಈ ವಿಕಾಸ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮವನ್ನೇ ನಾನು ಆದ್ಯತೆಯಾಗಿ ಮೊದಲನೇದಾಗಿ ಹೇಳಬೇಕಾಗ್ತದೆ. ಅಂದಿನ ಈ ಬ್ಯಾಂಕಿನ ಇಷ್ಟೊಂದು ಬೆಳೆಯೋದಕ್ಕೆ ಸಂಘಟನಾತ್ಮಕವಾಗಿ ಇಷ್ಟೆಲ್ಲ ಜನರನ್ನ, ಸಹೃದರನ್ನ ಸೇರಿಸಿಕೊಂಡು ಬೆಳೆಯೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಮನಸ್ಸು, ಸಂಘಟನೆಯಲ್ಲಿ ಶಕ್ತಿ ಇದೆ, ಸಂಘಟನೆಯಲ್ಲಿ ಆ ಸಂಘಟನೆಯಿಂದ ಫಲ ಇದೆ ಎನ್ನುವುದನ್ನ ಕಂಡುಕೊಂಡಿರ್ತಕ್ಕಂಥ ನಮ್ಮ ವಿಕಾಸ ಯುವಕ ಮಂಡಲದ ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಹಿರೇಮಠರು ಆದಿಯಾಗಿ ಎಲ್ಲ ಹಿರಿಯರು, ಇಲ್ಲಿ ನಾನು ಹೆಸರಿಸವಾಗಿರ್ತಕ್ಕಂಥ ಅನೇಕ ಹೆಸರುಗಳಿದ್ದಾವೆ. ಮಲ್ಲಗೌಡರು, ಕಾನ್ಯಾಳ ಮಲ್ಲಗೌಡರಾಗಿರ್ಬೋದು, ಶಿವಾಜಿ ಪಟೇಲ್ರಾಗಿರ್ಬೋದು, ಅಮರಪ್ಪ ಮೈಲಾರವರಾಗಿರ್ಬೋದು, ಹಾಲೆಯವರು, ಗಂಗಾಧರ್ ಅವರು, ಇನ್ನು ಸಾಕಷ್ಟು ಹೆಸರುಗಳು. ಆ ಒಂದು ಸಂಘಟನೆಯನ್ನ ಯಾವ ರೀತಿಯಾಗಿ ಇವತ್ತು ಇಷ್ಟೆಲ್ಲ ಫಲವನ್ನು ಕೊಡೋದಕ್ಕೆ ಅದು ಸಾಧ್ಯವಾಗ್ತಾ ಇದೆ. ನಾನು 1982ರಲ್ಲಿ ನಮ್ಮ ವಿಶ್ವನಾಥ್ ಹಿರೇಮಠರವರಿಗೆ, ಶರಬಣ್ಣವರಿಗೆ ನಾನು ಪರಿಚಯ ಆಗಿರ್ತಕ್ಕಂಥದ್ದು. ಅವರು ನನ್ನ ಒಂದು ಕಲೆಯನ್ನ, ನನ್ನಲ್ಲಿ ಅತ್ಯಂತ ಚಿಕ್ಕವನು ನಾನು ಆ ಸಂದರ್ಭದಲ್ಲಿ, ನಾನು SSLC ಓದ್ತಾ ಇದ್ದೇವೆ ಸಂಪರ್ಕಕ್ಕೆ ಬಂದಾಗ, ಅಂತ ಒಬ್ಬ ನನ್ನ ಕಲೆಯನ್ನು ಅವರು ಪ್ರೋತ್ಸಾಹಿಸೋಕ್ಕಾಗಿ ನನ್ನ ತಮ್ಮ ವಿಕಾಸ ಯುವಕ ಮಂಡಲಕ್ಕೆ ಸೇರಿಸಿಕೊಂಡು ಅಲ್ಲಿ ಸಾಕಷ್ಟು ನಾವು ಕಲಿತಿದ್ದೇವೆ. ಜೊತೆಗೆ ಆ ಸಂದರ್ಭದಲ್ಲಿ ವಿಕಾಸ ಯುವಕ ಮಂಡಲ ಅನೇಕ ಕಾರ್ಯಕ್ರಮಗಳಲ್ಲಿ, ಅದು ಅಂದಿನ ಕಾಲದಲ್ಲಿ ಸಾಮೂಹಿಕ ವಿವಾಹವಾಗಿರ್ಬೋದು, ಕಣ್ಣಿನ ತಪಾಸಣೆ, ಉಚಿತವಾಗಿರ್ತಕ್ಕಂಥ ಕಣ್ಣಿನ ತಪಾಸಣೆ ಕಾರ್ಯಕ್ರಮಗಳು, ಆಮೇಲೆ ರಕ್ತದಾನ ಶಿಬಿರಗಳು, ಆನಂತರ ಸ್ವಚ್ಛತಾ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಅಂದಿನಿಂದ ಮಾಡ್ತಾ ಬಂದಿರತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಉತ್ತಮವಾಗಿರ್ತಕ್ಕಂಥ ಸಮಾಜ ನಿರ್ವಹಣೆಗೆ, ಸಮಾಜ ನಿರ್ಮಾಣಕ್ಕೆ, ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣಕ್ಕೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥದ್ದು ಮತ್ತು ಲಾಭದಾಯಕವಾಗಿರ್ತಕ್ಕಂಥದ್ದು, ಯಾವ ರೀತಿ ಬೆಳೆಯಬೇಕು ಅಂತಕ್ಕಂಥದ್ದನ್ನು ಇದು ನಮಗೆಲ್ಲ ಕಲಿಸಿಕೊಟ್ಟಿದೆ. ಹಾಗಾಗಿ ಒಂದು ಸಂದರ್ಭದಲ್ಲಿ ನಾವು ಅನೇಕ ಈ ಯುವಜನ ಮೇಳಗಳಂತಕ್ಕಂಥದ್ದು, ಆ ಯುವಜನ ಮೇಳಗಳಲ್ಲಿ ಭಾಗವಹಿಸ್ತಾ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿ ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟದಲ್ಲಿಯೂ ಕೂಡ ನಾವು ಭಾಗವಹಿಸಿ ಅಂದಿನ ದಿನಮಾನಗಳಲ್ಲಿ ನಾವು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಗಳಿಸಿದ್ದೇವೆ. ಮತ್ತು ಉತ್ತಮವಾಗಿರ್ತಕ್ಕಂಥ ಯುವಕ ಮಂಡಳ ರಾಜ್ಯ ಮಟ್ಟದಲ್ಲಿ ಉತ್ತಮ ಯುವಕ ಮಂಡಳಿ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ನಾವು ಇಲ್ಲಿ ತಗೊಂಡಿದ್ದೇವೆ. ಎಲ್ಲರ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯದಿಂದ ಅಂದಿನ ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಡಿಕೇರಿಯಲ್ಲಿ ಹಮ್ಮಿಕೊಂಡಿದ್ರು. ಆ ಮಡಿಕೇರಿಗೆ ಇಲ್ಲಿಂದ ಹೋಗಿರ್ತಕ್ಕಂಥ ಅತ್ಯಂತ ಅವಿಸ್ಮರಣೀಯವಾಗಿರ್ತಕ್ಕಂಥ ಎಲ್ಲ ಘಟನೆಗಳು. ಇನ್ನು ಈ ಬ್ಯಾಂಕ್ನ ವಿಷಯವಾಗಿ ವರ್ಷ ಪೂರ್ತಿಯಾಗಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಇಷ್ಟೆಲ್ಲ ಕಾರ್ಯಕ್ರಮಗಳು, ಅನೇಕ ಈಗಾಗಲೇ 21 ಆಗಸ್ಟ್ 21ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇದುವರೆಗೆ ಅನೇಕ ಉತ್ತಮವಾಗಿರ್ತಕ್ಕಂಥ, ಸೃಜನಾತ್ಮಕವಾಗಿರ್ತಕ್ಕಂಥ ಯುವಕರಿಗೆ, ಮಹಿಳೆಯರಿಗೆ, ಆಮೇಲೆ ಇನ್ನೂ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಯುವಕರಿಗೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ದಿನಂಪ್ರತಿ ನಡೆಸಿಕೊಡೋದ್ರ ಮೂಲಕ ಸಮಾಜಕ್ಕೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಈ ಒಂದು ಕಾರ್ಯಕ್ರಮದಿಂದ ದೊರೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇನ್ನೂ ಹೆಚ್ಚಿಗೆ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇನ್ನು ವಿಕಾಸ ಯುವಕ ಮಂಡಲ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅತ್ಯಂತವಾಗಿರ್ತಕ್ಕಂತಹ ಒಳ್ಳೆಯ ಬಾಂಧವ್ಯದಿಂದ ಯಾವ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅದೇ ರೀತಿಯಾಗಿ ನಮ್ಮ ವಿಶ್ವನಾಥ್ ಹಿರೇಮಠರು ಕೂಡ ಅದನ್ನೇ ಮುಂದುವರಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಷ್ಟು ಸಂಘಟನೆ ಬಹಳ ಆಶ್ಚರ್ಯ ಅನಿಸ್ತದೆ. ನಾನು ಅವರೊಟ್ಟಿಗೆ ಮಾತಾಡ್ಬೇಕಂತಂತೇಳಿ ಬಹಳಷ್ಟು ಅಂದ್ಕೊಂಡಿದ್ದೆ. ಅದು ಇಂಥ ಸದವಕಾಶದಲ್ಲಿ ನಾನು ಅವರೊಟ್ಟಿಗೆ ಭಾಗವಹಿಸ್ತಕ್ಕಂಥ ನನಗೆ ತುಂಬಾ ಹೆಮ್ಮೆ ಮತ್ತು ಸಂತೋಷ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ
ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಮತ್ತು ಇನ್ನೂ ಆಗಿರ್ತಕ್ಕಂಥ ಅನೇಕ ಈ ಸಂಗೀತದ ವಿಷಯಕ್ಕೆ ಬಂದು ತುಂಬ ಆಸಕ್ತಿಯಾಗಿರ್ತಕ್ಕಂಥ ಒಂದು ಕಲೆಯನ್ನು ಅಲ್ಲಿ ನಾವು ಬೆಳೆಸಿಕೊಂಡಿದ್ದೇವೆ. ಅಲ್ಲಿರ್ತಕ್ಕಂಥವ್ರು ಅಮರಪ್ಪ ಮೈಲಾರವರು, ರಾಮಣ್ಣವರು, ಮಲ್ಲಗೌಡರು, ಶರಬಣ್ಣವರು, ಈ ರೀತಿಯಾಗಿ ಸುಮಾರು ಜನ ಒಂದು ಕಲೆಯನ್ನ ಮತ್ತು ಒಳ್ಳೆಯ ವಾತಾವರಣವನ್ನ ಊರಿನಲ್ಲಿ ಆಗಲಿ ಯುವಕರಲ್ಲಿ ಆಗಲಿ ನಿರ್ಮಾಣ ಮಾಡೋದಕ್ಕೆ ಈ ಒಂದು ವಿಕಾಸ ಯುವಕ ಮಂಡಳ ಬಹಳಷ್ಟು ತನ್ನ ಕೊಡುಗೆಯನ್ನು ನೀಡಿದೆ. ಇಂದಿನ ದಿನಮಾನಗಳಲ್ಲಿ ಈ ಬ್ಯಾಂಕಿನ ಮೂಲಕವಾಗಿ ಕೂಡ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ನೀಡ್ತಾ, ಆರ್ಥಿಕವಾಗಿ ಸಬಲರಾಗುವುದಕ್ಕೆ ಜನರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ, ಸಾಕಷ್ಟು ಜನರಿಗೆ ಆರ್ಥಿಕವಾಗಿ ಸಹಾಯ ಸಹಕಾರಗಳನ್ನು ನೀಡುತ್ತಾ ಉತ್ತಮವಾಗಿರ್ತಕ್ಕಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲರ ಹೆಸರನ್ನು ಹೇಳಕ್ ಸಾಧ್ಯ ಆಗ್ತಾ ಇಲ್ಲ, ಆ ಸಮಯದ ಬಂಧನದಲ್ಲಿ ನಾವಿದ್ದೇವೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ, ಧನ್ಯವಾದಗಳನ್ನ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತಿಥಿ ನುಡಿಗಳಲ್ಲಿ ವಿಕಾಸ್ ಯುವಕ ಮಂಡಳಿ, ವಿಕಾಸ್ ಬ್ಯಾಂಕ್ ಸಾಂಸ್ಕೃತಿಕ ಚಟುವಟಿಕೆಗೆ ಕೊಟ್ಟ ಬೆಂಬಲ, ಕೊಡುಗೆ ಕುರಿತು ಮಾತನಾಡಿದ ಮಾನ್ಯ ಶ್ರೀ ವಾಸುದೇವ್ ಉಪ್ಪಾಳ್ಕರ್ ರವರಿಗೆ ಧನ್ಯವಾದಗಳು. ಈಗ ಪುಟ್ಟ ವಿರಾಮ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಸಂಪನ್ಮೂಲ ವ್ಯಕ್ತಿಗಳಾದ ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ HS ರವರು ಕೋಳಿ ಸಾಕಾಣಿಕೆ ಮತ್ತು ನಿರ್ವಹಣೆ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ. ಅವರಿಗೆ ವೇದಿಕೆಯನ್ನು ಅನುವು ಮಾಡಿಕೊಡುತ್ತೇವೆ. ನಮಸ್ಕಾರ ಸರ್. ನಮಸ್ತೆ. ಎಲ್ಲರಿಗೂ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಸೊ ಈ ಕೊರೋನಾ ಬಂದ ಮೇಲೆ ನಾವು ಬಹಳಷ್ಟು ಕೇಳಿರುವಂಥ ಪದಗಳಂದರೆ ವೈರಸ್ಸು, ಆ್ಯಂಟಿಬಾಡಿ, ವ್ಯಾಕ್ಸಿನೇಷನ್ನು, ಪ್ರೋಟೀನ್, ಇಮ್ಯುನಿಟಿ. ಈ ಎಲ್ಲ ಪದಗಳ ಸುತ್ತ ಒಂದು ಮುಖ್ಯವಾದ ವಸ್ತು ಅಂದರೆ ಪ್ರೋಟೀನ್. ಪ್ರೋಟೀನ್ ಇದ್ದರೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಇಮ್ಯುನಿಟಿ ಇದ್ದರೆ ವೈರಸ್ ವಿರುದ್ಧ ಹೋರಾಡ್ತದೆ. ಸೊ ಅಂಥ ಪ್ರೋಟೀನನ್ನು ತಯಾರು ಮಾಡುವುದು, ಉತ್ತಮವಾದ ಪ್ರೋಟೀನನ್ನು ತಯಾರು ಮಾಡಿ ನಾವು ಈ ಜನಗಳಿಗೆ ಉಣಬಡಿಸಿದರೆ ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಆರೋಗ್ಯವಂತ ಸಮಾಜವನ್ನು ನಾವು ಕಟ್ಟಬಹುದು ಅಂತ ಹೇಳೋದ್ರ ಜೊತೆಗೆ ಅಂಥ ಉತ್ತಮವಾದ ಪ್ರೋಟೀನನ್ನು ತಯಾರು ಮಾಡೋದರಲ್ಲಿ ಪೌಲ್ಟ್ರಿ ಫಾರ್ಮು ಕೂಡ ಒಂದು, ಪೌಲ್ಟ್ರಿ ಸೆಗ್ಮೆಂಟು ಕೂಡ ಒಂದು ಮುಖ್ಯವಾಗಿರುತ್ತೆ. ಅಂಥ ಸೆಗ್ಮೆಂಟ್ನ ಬಗ್ಗೆ ಇವತ್ತು ನಾವು ಸ್ವಲ್ಪ ಫುಲ್ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಈಗ ಪೌಲ್ಟ್ರಿ ಫಾರಮಲ್ಲಿ ಫೀಡ್ ಮಿಲ್ಲು ಮತ್ತು ಹ್ಯಾಚರಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಮಾಲ್ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಅದು ವಿಡಿಯೋ ಪ್ಲೇ ಮಾಡಬೇಕು.
ಈಗ ಪೌಲ್ಟ್ರಿ ಫಾರಂ ಅಂತೂ ನಡೀತಾ ಇದಾವೆ, ಆದರೆ ಈ ಸೆಗ್ಮೆಂಟ್ಗೆ ಇನ್ನೂ ಎಷ್ಟು ಸ್ಕೋಪ್ ಇದೆ, ಇನ್ನೂ ಎಲ್ಲಿವರೆಗೂ ಇದು ನಡೀಬಹುದು, ಈಗ ಆಲ್ರೆಡಿ ಜಾಸ್ತಿ ಪ್ರೊಡಕ್ಷನ್ ಆಗ್ಬಿಟ್ರೆ ಲಾಸ್ ಆಗ್ಬಿಟ್ರೆ ಹೆಂಗೆ ಅನ್ನೋ ಒಂದು ಅನುಮಾನ ನಮ್ಮ ಎಲ್ಲರ ಹತ್ರ ಇರುತ್ತೆ. ಅದಕ್ಕೆ ಸರಿಯಾಗಿ ನಾವಿವಾಗ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ, ನಮ್ಮ ಅಂಕಿ ಅಂಶಗಳ ಮೂಲಕ ಭಾರತಕ್ಕೆ ಇನ್ನೂ ಎಷ್ಟು ಸ್ಕೋಪ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ವಲ್ಪ ತಾಂತ್ರಿಕ ತೊಂದರೆಯಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಮುಂದುವರಿಯಲಿದೆ. ಓಕೆ, ಈಗ ಇಂಡಿಯನ್ ಪೌಲ್ಟ್ರಿ ಸೆಕ್ಟರ್ ಎಷ್ಟು ಗ್ರೋತ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಈಗ ನೋಡಿ, ನಮ್ಮ ಪಾಪ್ಯುಲೇಷನ್ ಯಾವ ಮಟ್ಟಕ್ಕೆ ಗ್ರೋತ್ ಆಗ್ತಾ ಇದೆ. ಮುಂದೊಂದು ದಿನ ಇವತ್ತು 700 ಕೋಟಿ ಇರೋದು 1000 ಕೋಟಿ ಪಾಪ್ಯುಲೇಷನ್ ಆಗುತ್ತೆ 2050ಕ್ಕೆ. ಸೊ ಹುಟ್ಟಿದ ಮನುಷ್ಯನಿಗೆ ಊಟ ಅಂತೂ ಬೇಕೇ ಬೇಕು. ಊಟ ಬೇಕು, ಊಟ ನ್ಯೂಟ್ರಿಷಿಯಸ್ ಆಗಿರ್ಬೇಕು. ನ್ಯೂಟ್ರಿಷಿಯಸ್ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ಪ್ರೋಟೀನ್ ಇರಬೇಕು, ಎನರ್ಜಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ವಿಟಮಿನ್ಸ್ ಇರಬೇಕು, ಎಲ್ಲ ಇರಬೇಕು. ಅಂತ ಒಂದು ಎಲ್ಲ ತುಂಬಿರುವಂತ ಊಟ ಅಂದ್ರೆ ಚಿಕನ್ ಆಗ್ಬೋದು, ಇಲ್ಲ ಎಗ್ ಆಗ್ಬೋದು. ವೆಜಿಟೇಬಲ್ ಸೋರ್ಸ್ ಇಂದನೂ ಪ್ರೋಟೀನು, ಎನರ್ಜಿ ಎಲ್ಲ ಸಿಗುತ್ತೆ. ಸೊ ಪಾಪ್ಯುಲೇಷನ್ ಗ್ರೋತ್ ಆದ್ಮೇಲೆ ಎಲ್ಲರಿಗೂ ಅದರ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ. ಈಗ ಹಿಂದೆ 40 ವರ್ಷಗಳಲ್ಲಿ ನಾವು ಎಷ್ಟು ಬೆಳೆದಿದ್ವಿ, ಅಷ್ಟು ಈ 8000 ವರ್ಷಗಳಲ್ಲಿ ಏನ್ ಬೆಳೆದಿದ್ವಿ ಇಲ್ಲಿವರೆಗೂ, ಭೂಮಿ ಹುಟ್ಟಿದಾಗಿಂದ ಇಲ್ಲಿವರೆಗೂ 8000 ವರ್ಷದಲ್ಲಿ ಬೆಳೆದಂತ ಒಟ್ಟು ಕ್ರಾಪ್ ಇನ್ನ 40 ವರ್ಷದಲ್ಲಿ ನಮಗೆ ಬೇಕು. ಅಂದ್ರೆ ಅಷ್ಟು ಫುಡ್ ಪ್ರೆಷರ್ ನಮ್ಮ ಪ್ಲಾನೆಟ್ ಮೇಲೆ ಇದೆ. ಆ ಫುಡ್ ಪ್ರೆಷರ್ ಅನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡೋದ್ರತ್ತ ಅಥವಾ ಅದನ್ನು ಫುಲ್ಫಿಲ್ ಮಾಡೋದ್ರತ್ತ ಗಮನ ಹರಿಸ್ಬೇಕಾಗಿದೆ. ಸೊ ಈಗ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ಗೆ ಬಂದ್ರೆ ನಾವು ನಂಬರ್ 1 ಇನ್ ಮಿಲ್ಕ್ ಪ್ರೊಡಕ್ಷನ್. ಸೊ 198 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಇಯರ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಈಗ ನಂಬರ್ 3 ಇನ್ ಎಗ್ ಪ್ರೊಡಕ್ಷನ್, 108 ಬಿಲಿಯನ್ ಎಗ್ಸ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ನಂಬರ್ 5 ಇನ್ ಚಿಕನ್ ಮೀಟ್ ಪ್ರೊಡಕ್ಷನ್, ದಟ್ ಇಸ್ 4.5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಇಯರ್. ಸೊ 11 crore GDP ಕಾಂಟ್ರಿಬ್ಯೂಷನ್ ಬೈ ಅನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ ಆದ್ರೆ
1.3 lakhs crores by poultry sector. ಈಗ ಒಂದು ಹೆಗ್ ಇಟ್ ಕಂಟೈನ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್. ಸೊ ಇಷ್ಟೊಂದೆಲ್ಲ ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲು ಒಂದು ಹೆಗ್ ಅನ್ನು ತಗೊಳ್ಳಿ ಅನ್ನೋ ತರ ನಮ್ಮವರೊಬ್ಬ ಸೈಂಟಿಸ್ಟ್ ಇದನ್ನ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಬೇಕಾಗಿರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಬಿ ಕಾಂಪ್ಲೆಕ್ಸ್, ಫ್ಯಾಟ್ ಸಲ್ಯುಬಲ್ ವಿಟಮಿನ್ಸ್, ಪ್ರೋಟೀನು, ಎನರ್ಜಿ, ಕಾರ್ಬೋಹೈಡ್ರೇಟ್ ಎಲ್ಲ ಇರುತ್ತೆ. ಇಟ್ ಇಸ್ ಅ ಕಂಪ್ಲೀಟ್ ಒಂದು ಕ್ಯಾಪ್ಸೂಲ್ ಇದ್ದಂಗೆ. ಇಂಥ ಕ್ಯಾಪ್ಸೂಲ್ ಅನ್ನ ತಗೊಂಡ್ರೆ ಎಷ್ಟೋ ಡಿಫಿಷಿಯನ್ಸಿಗಳು ಪ್ರಾಬ್ಲಮ್ ಕಮ್ಮಿ ಆಗ್ತವೆ. ಇದು ಕಂಪ್ಲೀಟ್ ಕ್ಯಾಪ್ಸೂಲ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಮೊಟ್ಟೆ ಕೋಳಿಯಿಂದ ಹೊರಗೆ ಬಂದಾಗ ಫರ್ಟೈಲ್ ಆಗಿದ್ರೆ ಅದು 32 ಸೆಲ್ ಇರುವಂತ ಒಂದು ಜೀವಿ ಇರುತ್ತೆ. ಅಂತ 32 ಸೆಲ್ ಇರೋದನ್ನ 42ರಿಂದ 48 ಗ್ರಾಮ್ ಮರಿಯಾಗಿ ಕನ್ವರ್ಟ್ ಮಾಡ್ಬೇಕಪ್ಪ ಅಂದ್ರೆ 32 ಸೆಲ್ದು 42 ಗ್ರಾಮು ಜೀವ ಇರುವಂತ ಮರಿಯಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮು ಇರುತ್ತೆ. ಆ ಎಲ್ಲ ಐಟಮು ಆ ಮೊಟ್ಟೆ ಒಳಗಡೆ ಸೇರಿರೋದ್ರಿಂದ ಒಂದು ಜೀವಿನೇ ಉತ್ಪತ್ತಿ ಆಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಅಂದ್ರೆ ಇರುವಂತ ಜೀವಿಗೆ ಬೇಕಾಗಿರೋ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅದರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನ ಈ ಇದರಿಂದ ಅದು ಮೀಟಲ್ಲೂ ಕೂಡ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಪ್ಲಸ್ ಪ್ರೋಟೀನ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಫ್ಯಾಟ್ ಸಲ್ಯುಬಲ್ ವಿಟಮಿನ್ಸ್ ಎಲ್ಲ ಇರ್ತದೆ. ಆಮೇಲೆ ಚಿಕನ್ ಮೀಟ್ is the lowest fat containing meat. ಇನ್ನು ಬೇರೆ ಯಾವುದೇ ಮೀಟಿಗೆ ಕಂಪೇರ್ ಮಾಡಿದ್ರೆ ಚಿಕನ್ ಮೀಟ್ ಇಸ್ ಎ ಲೋಯೆಸ್ಟ್ ಫ್ಯಾಟ್ ಕಂಟೈನಿಂಗ್ ಮೀಟ್ ಅಂತ ಹೇಳ್ಬೋದು. ಇಟ್ ಇಸ್ ದ ಹೈಯೆಸ್ಟ್ ಪ್ರೋಟೀನ್. ಹಾಗಾಗಿ ಈ ಬಾಡಿ ಬಿಲ್ಡರ್ಸ್ ಮತ್ತೆ ಅಥ್ಲೆಟ್ಗಳು ಇವರು ಇದನ್ನ ಜಾಸ್ತಿ ತಗೋಬೇಕಾಗ್ತದೆ. ಈಗ ಇಂಡಿಯಾದಲ್ಲಿರೋ ಈ ಮೀಟ್ ಅಲ್ಲಿ ಯಾರ್ಯಾರ ಪೋರ್ಷನ್ ಎಷ್ಟಿದೆ ಅಂತ ನೋಡೋದಾದ್ರೆ, ಪೌಲ್ಟ್ರಿ ಮೀಟ್ 36% ಇದೆ, ಪಿಗ್ ಮೀಟ್ 22% ಇದೆ, ಬಫೆಲೋ ಮೀಟ್ 18%, ಶೀಪ್ ಮೀಟ್ 8%, ಗೋಟ್ ಮೀಟ್ 9%, ಅಂಡ್ ಅದರ್ ಅವು ಡಿಫ್ರೆಂಟ್ ಅನಿಮಲ್ಸ್ ಇರುತ್ತೆ, ಅವನ್ನೆಲ್ಲ ನಾವು ಲೆಕ್ಕ ತಗೊಳಕ್ಕಾಗಲ್ಲ, ಅಂಥದ್ದು 6% ಇದೆ. ಸೊ ಹೋಲ್ 36% ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಪೌಲ್ಟ್ರಿ. ಸೊ ನಾವು ಬೇರೆ ಎಲ್ಲದಕ್ಕಿಂತ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ನಮ್ಮ ಮೇಲೆ ಅಷ್ಟೇ ಪ್ರೆಷರ್ ಇದ್ದೇ ಇದೆ. ಪ್ರೊಡಕ್ಷನ್ ಜಾಸ್ತಿ ಮಾಡಲೇಬೇಕಾಗ್ತದೆ ಆಸ್ ಅ ಪಾಪ್ಯುಲೇಷನ್ ಜಾಸ್ತಿ ಆಗಂಗಿಲ್ಲ. ಇನ್ನ ಬ್ರಾಯ್ಲರ್ ಎಷ್ಟನ್ನ ಪ್ಲೇಸ್ ಮಾಡ್ತಾರಪ್ಪ, ಒಂದು ದಿನಕ್ಕೆ ಬ್ರಾಯ್ಲರ್ ಬರ್ಡ್ ಅನ್ನ 1 crore ಬರ್ಡ್ ಇಂಡಿಯಾದಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಪ್ರತಿ ದಿನ 1 ಕೋಟಿ ಕೋಳಿ ಮರಿ ಬ್ರಾಯ್ಲರ್ ಶೆಡ್ಗಳಲ್ಲಿ ಬೀಳುತ್ತೆ. 1 ಕೋಟಿ ಕೋಳಿಗಳು ಶೆಡ್ ಇಂದ ಹೊರಗೆ ಕನ್ಸ್ಯೂಮ್ಷನ್ಗೆ ಹೋಗ್ತವೆ. ಸೊ ಕರ್ನಾಟಕಕ್ಕೆ ಬಂದ್ರೆ 10 ಲಕ್ಷ ಕೋಳಿಗಳು ಮರಿಗಳು ಒಂದು ದಿನಕ್ಕೆ ಶೆಡ್ ಅಲ್ಲಿ ಬರ್ತವೆ. 10 ಲಕ್ಷ ಕೋಳಿಗಳು ಒಂದು ದಿನಕ್ಕೆ ಹೊರಗಡೆ ಹೋಗ್ತವೆ 42 ದಿನಗಳಲ್ಲಿ. ಇನ್ನು ಟೇಬಲ್ ಎಗ್ಸಿಗೆ ಬಂದ್ರೆ 20ರಿಂದ 25 ಕೋಟಿ ಆಲ್ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತದೆ ಒಂದು ದಿನಕ್ಕೆ. ಅದು 1.5 crore ಕರ್ನಾಟಕದಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಇನ್ನು ಬ್ರೀಡರ್ ಅಂದ್ರೆ ಇದ್ರ ತಂದೆ ತಾಯಿ ಕೋಳಿ, ಬ್ರಾಯ್ಲರ್ ಬ್ರೀಡರ್ ಅಂದ್ರೆ ಬ್ರಾಯ್ಲರ್ ಚಿಕ್ಸ್ ಅನ್ನ ತಯಾರು ಮಾಡತಕ್ಕಂತ ಅದರ ತಂದೆ ತಾಯಿ ಕೋಳಿ 3.5 ಕೋಟಿ ಇಂಡಿಯಾದಲ್ಲಿ ಇದಾವೆ. ಅದರಲ್ಲಿ 85 ಲಕ್ಷ ಕರ್ನಾಟಕದಲ್ಲಿ. ಇನ್ನ ಕನ್ಸ್ಯೂಮ್ಷನ್ ಎಷ್ಟಿರಬೇಕು? ಸೊ ಮಿನಿಮಮ್ ಸ್ಟ್ಯಾಂಡರ್ಡ್ 200 eggs ಇದ್ರೆ ಬೆಂಗಳೂರಲ್ಲಿ 270 eggs ಅನ್ನ ಪರ್ ಡೇ ತಿಂತಾರೆ. ಹಾಗಾಗಿ ಬೆಂಗಳೂರನ್ನ ಇಂಡಿಯಾದ USA ಅಂತಾನೆ ಕರಿಬಹುದು. ಅಂದ್ರೆ USA ಅವರು ಸ್ಟ್ಯಾಂಡರ್ಡ್ನಷ್ಟೇ ಮೊಟ್ಟೆ ತಿಂತಾರೆ. ಇಲ್ಲಿ ನಮಗಿನ್ನ ಶಾರ್ಟೇಜ್ ಇದೆ. ಯಾವುದೇ ರೂರಲ್ ಏರಿಯಾದಲ್ಲಿ ಅಷ್ಟು ಮೊಟ್ಟೆನ ತಿನ್ಲಿಕ್ಕೆ ನಮ್ಮಲ್ಲಿ ಪ್ರೊಡಕ್ಷನ್ ಇಲ್ಲ. ಆಮೇಲೆ ನಮ್ಮ ಸೋಷಿಯೋ ಎಕನಾಮಿಕ್ ಅಬ್ಲಿಗೇಷನ್ಸ್ ಜಾಸ್ತಿ ಇರುತ್ತೆ. ಇನ್ನ ಈಗ ಹೇಳಿದ್ನಲ್ಲ 1 crore ಚಿಕ್ಸ್ ಪ್ಲೇಸ್ಮೆಂಟ್ ಆಗುತ್ತೆ, 1.1 crore ಚಿಕ್ಸ್ ಪ್ರೊಡಕ್ಷನ್ ಆಗುತ್ತೆ, 2.5 crore eggs ಪರ್ ಡೇ ಪ್ರೊಡಕ್ಷನ್ ಆಗುತ್ತೆ. ಈಗ ಇಂಡಸ್ಟ್ರಿ ಎಷ್ಟಿದೆಯಪ್ಪ ಗ್ರೋತ್? ಸೊ ಇಂಡಸ್ಟ್ರಿಯಲ್ ಗ್ರೋತ್ ಬಂದ್ರೆ ಬ್ರಾಯ್ಲರ್ ಅಲ್ಲಿ 8 to 10% ಗ್ರೋತ್ ಇದೆ, ಎಗ್ ಅಲ್ಲಿ ಬಂದು 4 to 6% ಗ್ರೋತ್ ಇದೆ. ಇಷ್ಟು ಮಿನಿಮಮ್ ಗ್ರೋತ್ ಇದೆ. ಈ 2 ವರ್ಷದಲ್ಲಿ ಈ ಗ್ರೋತ್ ಆಕ್ಚುಲಿ ಇನ್ಕ್ರೀಸ್ ಆಗೋದಕ್ಕಿಂತ ಡಿಕ್ರೀಸ್ ಆಗಿದೆ. ಹಾಗಾಗಿ ಅನದರ್ 2 years
broiler industry will be in a good shape. ಸೊ ಮಾರ್ಕೆಟ್ ಶೇರ್ ಹೇಗಿದೆ? ಬರ್ಡ್ಸ್ 1 ಕೋಟಿ ಬರ್ಡ್ಸ್ ತಯಾರಾದ್ರೆ 95% ಬರ್ಡ್ಸ್ ಡೈರೆಕ್ಟ್ ಲೈವ್ ಮಾರ್ಕೆಟ್ ಅಥವಾ ವೆಟ್ ಮಾರ್ಕೆಟ್ ಈ ಚಿಕನ್ ಸೆಂಟರ್ಗಳಿಗೆ ಹೋಗುತ್ತೆ. ಆ 95% ಬಿಟ್ಟು ಉಳಿದಿದ್ದ 5% ಅಲ್ಲಿ 4% ಈ ಆನ್ಲೈನ್ ಡೆಲಿವರಿ ಚಿಕನ್ಗಳಿಗೆ ಹೋಗುತ್ತೆ, ಅಂದ್ರೆ ಫ್ರೋಜನ್ ಆರ್ ಚಿಲ್ಡ್ ಮೀಟ್ ಆಗಿ. ಇನ್ನು 1% ರೆಡಿ ಟು ಈಟ್ಗೆ ಹೋಗುತ್ತೆ. ಈ 4% ಅಲ್ಲಿ ಲೀಸಿಯಸ್ ಅನ್ನೋದು ಒಂದು ಕಂಪ್ನಿ. ಆ ಲೀಸಿಯಸ್ ಮಾರ್ಕೆಟ್ 4% ಮಾರ್ಕೆಟ್ ಶೇರ್ ಅಲ್ಲಿ ಅರೌಂಡ್ 2% ಮಾರ್ಕೆಟ್ ಶೇರ್ ಇದೆ. ಅದರದ್ದು ಕಂಪ್ನಿಯ ಟರ್ನ್ ಓವರು 7,500 ಕೋಟಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2% ಇರೋದೇ 7,500 ಕೋಟಿ ಆದ್ರೆ ಈ 95% ಇರೋಂತ ಟೋಟಲ್ ಟರ್ನ್ ಓವರ್ ಎಷ್ಟಿರ್ಬೋದು? 1.15 lakhs crores. So it's a big farming segment. ಇನ್ನು ಮೊಟ್ಟೆಗೆ ಬಂದ್ರೆ ಪ್ರೊಡ್ಯೂಸ್ ಮಾಡಿರೋದ್ರಲ್ಲಿ 97% ಈ ಎಗ್ ಔಟ್ಲೆಟ್ಸ್ಗಳಲ್ಲಿ ಹೋಗುತ್ತೆ. ಕಿರಾಣಿ ಅಂಗಡಿಗಳಲ್ಲಿ, ಎಗ್ ಸೆಂಟರ್ಗಳಲ್ಲಿ ಎಲ್ಲ ಡೈರೆಕ್ಟ್ ಕನ್ಸ್ಯೂಮ್ ಆಗುತ್ತೆ. ಆ 2% ಬಂದು ಪ್ಯಾಕ್ಡ್ ಆಗುತ್ತೆ. ಇನ್ ಲೆಸ್ ದ್ಯಾನ್ 1% ಎಗ್ ಪೌಡರ್, ಪ್ಯಾಕ್ಡ್ ಎಗ್ ಪೌಡರ್, ಎಗ್ ಲಿಕ್ವಿಡ್ ಆಗಿ ಹೊರಗಡೆ ಮಾರ್ಕೆಟ್ ಮಾಡ್ತಾರೆ. ಇನ್ನ ಈ ಬರ್ಡ್ ಎಷ್ಟು ದಿನಕ್ಕೆ 2 kg ಬರುತ್ತೆ ಅಂದ್ರೆ, ಸೊ 32 ದಿನದಲ್ಲಿ 2 kg ಬರುತ್ತೆ. ಈಗಿನ ಜನಗಳಲ್ಲಿ ಒಂದು ಬಹಳ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ, ಇವುಗಳಿಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ಮಾಡ್ತಾರೆ, ಅದ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಸೊ ಇಟ್ಸ್ ಯಾವುದೇ ಸ್ಟಿರಾಯ್ಡ್ ಇಂಜೆಕ್ಷನ್ ಯಾವುದೂ ಇರಲ್ಲ. ಇದು ಡೈರೆಕ್ಟ್ ಆಗಿ ಬರ್ಡ್ ಅನ್ನ ಸೆಲೆಕ್ಟ್ ಮಾಡಿರ್ತೀವಿ. ಅದರ ಜೆನೆಟಿಕ್ ಪೊಟೆನ್ಶಿಯಾಲಿಟಿ ಅಂದ್ರೆ ಅದು ಆ ಗುಣನೇ ಆಗಿರುತ್ತೆ. ಫಾಸ್ಟ್ ಗ್ರೋಯಿಂಗ್, ಫೀಡಿಂಗು ಹಂಗೆ ಇರುತ್ತೆ, ಫಾಸ್ಟ್ ಗ್ರೋಯಿಂಗ್ ಇರುತ್ತೆ. ಗ್ರೋ ಆಗುವಂತ ಬರ್ಡ್ಗೆ ಕರೆಕ್ಟ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ಸ್ ಕೊಟ್ರೆ ಆ 32 ದಿನಕ್ಕೆ 2 kg ಬರುತ್ತೆ. ಸೊ 40 ಗ್ರಾಮ್ ಇರತಕ್ಕಂತ ಚಿಕ್ಸ್ 32 ದಿನದಲ್ಲಿ 2 kg ಆಗುತ್ತೆ. ಇದು ಒಂದು ಬ್ರಾಯ್ಲರ್ ಫಾರ್ಮ್. ಇದು ಬ್ರಾಯ್ಲರ್ ಫಾರ್ಮ್ ಅಲ್ಲಿ ಇದು ಕಂಪ್ಲೀಟ್ ಆಟೋಮೈಸ್ ಇದೆ. ಸೊ ನೀರು ನಿಪ್ಪಲ್ ಮೂಲಕ ಹೋಗುತ್ತೆ, ಫೀಡರ್ಲಿ ಆಟೋಮೈಸೇಷನ್ ಇದೆ. ಕಂಪ್ಲೀಟ್ ಇದು ಆಟೋಮೈಸ್ಡ್ ಸೆಟಪ್. ಇದರಲ್ಲಿ ಯಾವುದೇ ಮನುಷ್ಯನ ಒಳಗಡೆ ಹೋಗುವಂತ ಅವಶ್ಯಕತೆ ಇರಲ್ಲ. ಎಲ್ಲ ಬಟನ್ ಮೇಲೆ ನಡೆಯುತ್ತೆ. ಸ್ವಿಚ್ ಹಾಕಿದ್ರೆ ಫೀಡ್ ಹೋಗುತ್ತೆ, ಸ್ವಿಚ್ ಹಾಕಿದ್ರೆ ನೀರು. ಇನ್ನ ಲೇಯರ್ ಕೋಳಿಗಳಲ್ಲಿ ಬಂದ್ರೆ 350 ಮಿಲಿಯನ್ 3.35 crore ಲೇಯರ್ ಬರ್ಡ್ಸ್ ಇದಾವೆ. ಒಂದು ಕೋಳಿ 1.3 ತೂಕ ಇರುವಂತ ಒಂದು ಕೋಳಿ 52 ವಾರದಲ್ಲಿ 18 kg ಅಂದ್ರೆ 320 ಮೊಟ್ಟೆಗಳನ್ನ ಇಡುತ್ತೆ. ಇದಕ್ಕೆ BV300 ಅಂತಾನೆ ಕರೀತಾರೆ. ಈ ಬರ್ಡ್ಗೆ BV300 ಅಂದ್ರೆ 300 ಮೊಟ್ಟೆ ಇಡ್ತಾ ಇತ್ತು ಮೊದಲು, ಅದು ಈಗ ಅದನ್ನ ಅಪ್ಗ್ರೇಡ್ ಮಾಡಿ 320x ಮಾಡಿ. ಇದು ಒಂದು ಲೇಯರ್ ಫಾರ್ಮ್. ಇದು ಇಸಿ ಅಂದ್ರೆ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ಡ್. ಇದು ಕಂಪ್ಲೀಟ್ ಆಗಿ ಫೀಡ್ ಮತ್ತೆ ನೀರು ಅಂದ್ರೆ ಒಳಗಡೆ ಟೆಂಪರೇಚರ್ ಕೂಡ ಹಾಗೆ ಫಿಕ್ಸ್ ಆಗಿರುತ್ತೆ. ಇನ್ನು ಪೇರೆಂಟ್ಸ್ ಬಂದು 3.5 to 4 crore ಪಾಪ್ಯುಲೇಷನ್ ಇದೆ ಇಂಡಿಯಾದಲ್ಲಿ. ಒಂದು ಪೇರೆಂಟ್ಸ್ ಬರ್ಡ್ ಇಂದ 145 ಚಿಕ್ಸ್ ಬರುತ್ತೆ. ಅದು 180 ಮೊಟ್ಟೆಯನ್ನು ಇಡುತ್ತೆ. 6 ತಿಂಗಳು ಇದನ್ನ ಮರಿಯಿಂದ ಬೆಳೆಸಿದ ಮೇಲೆ ಇದು 145 ಮೊಟ್ಟೆಯನ್ನ 180 ಮೊಟ್ಟೆಯನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ 7 ದಿನದಲ್ಲಿ 6 ಮೊಟ್ಟೆಯನ್ನ ಇಡ್ತಾ ಹೋಗುತ್ತೆ. ಅದು 68ನೇ ವಾರಕ್ಕೆ ಅದನ್ನ ಕಲ್ ಮಾಡ್ತೀವಿ. ಸೊ 6 ತಿಂಗಳು ಅಂದ್ರೆ 24 ವಾರ ಮರಿಯಿಂದ ಅದನ್ನ ಮೆಚೂರ್ ಆಗೋವರೆಗೂ ಬೆಳೆಸ್ಬೇಕಾಗುತ್ತೆ. ಇದಕ್ಕೆ ಬ್ರೀಡಿಂಗ್ ಫಾರ್ಮ್ ಅಂತಾರೆ. ಇದ್ರ ತಂದೆ ತಾಯಿ ಕೋಳಿ, ಬ್ರಾಯ್ಲರ್ ಕೋಳಿಯ ತಂದೆ ತಾಯಿ ಕೋಳಿಯನ್ನ ನಾವು ಸಾಕ್ತೀವಿ. ಇದಂತೂ ಆಟೋಮೇಟೆಡ್ ಫಾರ್ಮ್ ಕಂಪ್ಲೀಟ್. ಸೊ ಯಾರು ಒಂದು ಕೋಳಿ ಫಾರಂ ಇಷ್ಟು ನೀಟಾಗಿರುತ್ತೆ ಅಂತ ಯೋಚನೆ ಕೂಡ ಮಾಡಿರಲ್ಲ, ಅಷ್ಟು ನೀಟಾಗಿದ್ದಾರೆ ನೋಡಿ. ಇದು ಒಂದು ಮೆಗಾ ಫಾರ್ಮ್ ಅಂತ ಮೈಸೂರಲ್ಲಿದೆ. ಕಂಪ್ಲೀಟ್ ಆಟೋಮೇಟೆಡ್ ಬೆಸ್ಟ್ ಫಾರಂ ಇನ್ ಕರ್ನಾಟಕ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಫಾರಂ. ಇದು ಒಂದು ಫೀಡ್ ಪ್ಲಾಂಟ್. ಒಂದು 800 ಟನ್ಸ್ ಪರ್ ಡೇ ಪ್ರೊಡಕ್ಷನ್ ಯೂನಿಟ್ ಇರುವಂತದ್ದು ಇದು ಒಂದು ಫೀಡ್ ಪ್ಲಾಂಟ್.
ಇದು ಒಂದು ವಿಶೇಷ ಫೀಡ್ ಪ್ಲಾಂಟ್. ಈ ಫೀಡ್ ಪ್ಲಾಂಟ್ನ ವಿಶೇಷತೆ ಏನಂದ್ರೆ ಇದ್ರ ಓನರ್ ಡಾಕ್ಟರ್ ಸುರೇಶ್ ಬಾಬು ಅಂತ, ಶ್ರೇಯಾ ಫಾರಂ ಅವ್ರದ್ದು ಫರ್ಮ್ ಹೆಸರು. ಸೊ ಇದು ಡಸ್ಟ್ ಫ್ರೀ ಫೀಡ್ ಪ್ಲಾಂಟ್ ಕನ್ಸ್ಟ್ರಕ್ಟೆಡ್ ವಿತ್ 34 to 40 crores. ಒಂದು ಫೀಡ್ ಪ್ಲಾಂಟ್ 2000 tons per day ಪ್ರೊಡಕ್ಷನ್ ಕೆಪಾಸಿಟಿ. ಇನ್ನ ಚಿಕನ್ ಸೆಂಟರ್ಗಳನ್ನ ಈಗ ಎಲ್ಲಿ ಬೇಕಲ್ಲೇ ಈಗಿರೋ ಚಿಕನ್ ಸೆಂಟರ್ ಕಾನ್ಸೆಪ್ಟ್ ನೋಡಿದ್ರೆ ಬೇಜಾರಾಗುತ್ತೆ. ಆದ್ರೆ ಮಂಗಳೂರಲ್ಲಿ ಒಂದು ಚಿಕನ್ ಸೆಂಟರ್ ಮಾಡಿದ್ದಾರೆ, ಪ್ರಕಾಶ್ ಶೆಟ್ಟಿ ಅಂತ ಅವ್ರ ಹೆಸರು, ಕೋಸ್ಟಲ್ ಫಾರ್ಮ್ಸ್ ಅಂತ. ಅವರು ಈ ಬಂಗಾರದ ಅಂಗಡಿ ಪಕ್ಕನೆ ಚಿಕನ್ ಸೆಂಟರ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ನೀಟ್ ಅಂಡ್ ಕ್ಲೀನ್ ಇದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ನಾವುಗಳು ಇಂಥ ನೀಟ್ ಅಂಡ್ ಕ್ಲೀನ್ ಇರುವಂತ ಚಿಕನ್ ಸೆಂಟರ್ಗಳನ್ನ ಅಕ್ಸೆಪ್ಟ್ ಮಾಡಿ ಅಲ್ಲಿ ನಾವು ಆದಷ್ಟು ಎನ್ಕರೇಜ್ ಮಾಡಿದ್ರೆ ಮುಂದೊಂದು ದಿನ ಈ ತರ ಕೊಳಕಿರುವಂತ ಚಿಕನ್ ಸೆಂಟರ್ಗಳನ್ನ ಅವಾಯ್ಡ್ ಮಾಡ್ಬೋದು. ಇವತ್ತು ಚಪ್ಲಿನೇ AC ರೂಮಲ್ಲಿ ತರ್ತೀವಿ, ಆದ್ರೆ ತಿನ್ನೋ ವಸ್ತುನ ಬಯಲಲ್ಲಿ ಧೂಳು ಮುಕ್ಕೋ ಕಡೆ ತಗೊಂಡ್ಬರ್ತೀವಿ. ಆ ಸಿಸ್ಟಮ್ ಚೇಂಜ್ ಆಗ್ಬೇಕಂದ್ರೆ ಮೊದಲು ನಮ್ಮಲ್ಲಿ ಒಳ್ಳೆ ಕ್ಲೀನ್ ಇರೋ ಕಡೆ ಪರ್ಚೇಸ್ ಮಾಡ್ತೀವಿ ಅನ್ನುವಂತ ಮನಸ್ಥಿತಿ ನಮಗ್ ಬರ್ಬೇಕು. ಹಾಗಷ್ಟೇ ಸಿಸ್ಟಮ್ ಚೇಂಜ್ ಆಗುತ್ತೆ. ನಾವ್ ಎಲ್ಲಿವರೆಗೂ ಧೂಳು ಇರೋ ಕಡೆನೆ ಹೋಗಿ ತರ್ತೀವೋ ಅಲ್ಲಿವರೆಗೂ ಸಿಸ್ಟಮ್ ಚೇಂಜ್ ಆಗಲ್ಲ. ಸೊ ಇವೆಲ್ಲ ಬೆಸ್ಟ್ ಚಿಕನ್ ಸೆಂಟರ್ಸ್ ಅವೈಲೇಬಲ್ ಇರುವಂತವು. ಈಗ ಇನ್ನೊಂದು PPT ಇದೆ, ಅದೊಂದು PPT ಹಾಕ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, RTGS, ನೆಫ್ಟ್, IMPS, UPI, ಇಂಟರ್ ಅಪ್ಪರ ಕ್ಲಿಕ್ ಮಾಡು. ಬಂತು. ಮಿನಿಮೈಸ್ ಮಾಡು. ಐಡಿಯಾ ಅಂತ ಕ್ಲಿಕ್ ಮಾಡೋದು. ಆಮೇಲೆ ಎನೇಬಲ್ ಮೇಲೆ ಓಕೆ. ಸೊ ಇಂಡಿಯಾದಲ್ಲಿ ಚಿಕನ್ ಅಥವಾ ಮೀಟ್ ಎಷ್ಟು ಕನ್ಸ್ಯೂಮ್ ಮಾಡ್ತಾರಪ್ಪ? ಸೊ USA 95 kg ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ ಪರ್ ಕ್ಯಾಪಿಟಲ್ ಕನ್ಸ್ಯೂಮ್ 90 kg ಮಾಡ್ತಾರೆ. ಸೊ ಇಂಡಿಯಾ ನೋಡಿ 2.9. ಈವನ್ ಪಾಕಿಸ್ತಾನಕ್ಕಿಂತ ಕೆಳಗಡೆ ಇದೆ. ಪಾಕಿಸ್ತಾನದ ಆವರೇಜ್ ಕನ್ಸ್ಯೂಮ್ಷನ್ 12.8. ಸೊ ವರ್ಲ್ಡ್ ಆವರೇಜ್ ಕಂಪೇರ್ ಮಾಡಿದ್ರೆ 34.1. ಸೊ ಎಲ್ಲಿ 95, ಎಲ್ಲಿ 34, ಎಲ್ಲಿ 2.9. ಓಕೆ, ಇದು 2.9 ಬಹಳ ಹಳೆ ಸ್ಟ್ಯಾಟಿಸ್ಟಿಕ್ಸ್. ಅಂದ್ರೆ ಇವತ್ತು ರಫ್ಲಿ ಇಟ್ಸ್ ಕಮ್ಸ್ ಟು 4 kg. ಸೊ ನಮ್ಮ ದೇಶ ಒಂದೇ ಜಾಸ್ತಿ ಆಗಿಲ್ಲ ತಿನ್ನೋದ್ರಲ್ಲಿ, ಎಲ್ಲ ದೇಶಗಳು ಕನ್ಸ್ಯೂಮ್ಷನ್ ಕೂಡ ಜಾಸ್ತಿ ಆಗಿದೆ.
ಸ್ಟಿಲ್ ನಾವು ಈಗ 4 kg ಇದ್ರೆ ಅದು 40 kg ಅವರೇಜ್ ಇದೆ. ಅಂದ್ರೆ 10 times ಗ್ರೋತ್ಗೆ ಇಂಡಿಯಾದಲ್ಲಿ ಅವಕಾಶ ಇದೆ. ಸೊ ವೆಜಿಟೇರಿಯನ್ ಪಾಪ್ಯುಲೇಷನ್ ನಾನ್ ವೆಜಿಟೇರಿಯನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ದಾರೆ. ಈಗ ನಾವು ಇಷ್ಟೆಲ್ಲ ನೋಡಿದ ಮೇಲೆ ಈಗ ಗ್ರೋತ್ ಇದೆ ಅಂತ ಗೊತ್ತಾದ್ಮೇಲೆ ಸೊ ನಾವು ಫಾರಂ ಮಾಡ್ಬೇಕಪ್ಪ ಅಂತ ಅನ್ಕೊಂಡ್ರೆ ಏನ್ ಮಾಡ್ಬೇಕು? ಸೊ ಒಂದು ಫಾರಂ ಕಟ್ಟಬೇಕು. ಇಲ್ಲಿ ನಾವು ಈ ನಾನ್ ಚೇಂಜ್ ಮಾಡಕ್ ಆಗದೇ ಇಲ್ಲ ಅಂತ ಒಂದ್ಸರಿ ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಮುಗಿದೋಯ್ತು. ಆ ತರದವನ್ನ ಆದಷ್ಟು ಪಕ್ಕಾ ಮಾಡ್ಬೇಕಾಗುತ್ತೆ. ಅದಕ್ಕೆ ಒಂದು ಫಾರಂ ಲೊಕೇಶನ್ ಹೆಂಗಿರ್ಬೇಕಪ್ಪ? ಫಾರಂ ಲೊಕೇಶನ್ನು, ಫಾರಂ ಡೈರೆಕ್ಷನ್ನು, ಫಾರಂ ಸೈಜು, ಫಾರಂ ಕನೆಕ್ಟಿವಿಟಿ, ಫಾರಂ ಡೆನ್ಸಿಟಿ ಬಗ್ಗೆ ಈಗ ಯೋಚನೆ ಮಾಡೋಣ. ಫಾರಂ ಲೊಕೇಶನ್, ಯೂಶುವಲಿ ಫಾರಂ ಲೊಕೇಶನ್ನು ಆದಷ್ಟು ಹೈವೇ ಪಕ್ಕ ವೆಲ್ ಕನೆಕ್ಟೆಡ್ ಇರಬೇಕು. ಆಮೇಲೆ ಆದಷ್ಟು ಆ ಸರೌಂಡಿಂಗ್ ಏರಿಯಾದಲ್ಲಿ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇದ್ರೆ ವಾಟರ್ ಸೀಪೇಜ್ ಆಯ್ತು, ಆಮೇಲೆ ಒಳಗಡೆ ವಾಟರ್ ಬರ್ತಕ್ಕಂಥ ಚಾನ್ಸಸ್ ಆಯ್ತು. ಆಮೇಲೆ ಪೂರ್ತಿ ಲೋ ಲೈಯಿಂಗ್ ಏರಿಯಾದಲ್ಲಿ ಇದ್ರೆ ಕೆಳಗಡೆ ಇದ್ರೆ ಅದನ್ನ ಹೈಟ್ ಕಟ್ಟಬೇಕಾಗುತ್ತೆ. ಆಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಲ್ಯಾಂಡ್ ಅನ್ನ ಲೊಕೇಟ್ ಮಾಡ್ಬೇಕಾದ್ರೆ ಆ ಸರೌಂಡಿಂಗ್ ಏರಿಯಾಕ್ಕಿಂತ ಸ್ವಲ್ಪ ಮಟ್ಟಿಗೆ ಹೈಟ್ ಅಲ್ಲಿರೋ ಲ್ಯಾಂಡ್ ಅನ್ನ ಹುಡುಕಿದ್ರೆ ಉತ್ತಮ. ಇನ್ ಫಾರಂ ಡೈರೆಕ್ಷನ್ ನ ಕಟ್ಟಬೇಕಾದ್ರೆ ನನ್ನ ಹೊಲ ಉತ್ತರ ದಕ್ಷಿಣಕ್ಕೆ ಉದ್ದ ಇದೆ ಅಂತಂದೇಳಿ ಫಾರಂನ ಉತ್ತರ ದಕ್ಷಿಣಕ್ಕೆ ಕಟ್ಟಕ್ಕಾಗಲ್ಲ. ಅದನ್ನು ಪೂರ್ವ ಪಶ್ಚಿಮಕ್ಕೆ ಕಟ್ಟಬೇಕು. ಪೂರ್ವ ಪಶ್ಚಿಮಕ್ಕೆ ಕಟ್ಟೋದ್ರಿಂದ ಸೂರ್ಯನ ಬೆಳಕು ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಮುಳುಗೋ ಹೊಷ್ಟೊತ್ತಿಗೆ ಅದು ಶೆಡ್ ಒಳಗಡೆ ಬೀಳಲ್ಲ. ಅದು ಪೂರ್ತಿ ಆ ಡೈರೆಕ್ಷನ್ ನಲ್ಲೇ ಹೋಗುತ್ತೆ. ನೀವು ಉತ್ತರ ದಕ್ಷಿಣಕ್ಕೆ ಕಟ್ಟಿದ್ರಾದ್ರೆ ಬೆಳಿಗ್ಗೆ ಸೂರ್ಯನ ಬೆಳಕು ಶೆಡ್ ಒಳಗೆ ಬೀಳುತ್ತೆ, ಸಾಯಂಕಾಲ ಸೂರ್ಯ ಮುಳುಗಬೇಕಾದ್ರೂ ಶೆಡ್ ಒಳಗೆ ಬೀಳುತ್ತೆ. ಆಗ ಬರ್ಡ್ಸ್ ಆ ಬಿಸಿಲಿಗೆ ತಡ್ಕೊಳ್ಳದೆ ಅವು ಸ್ಪೇಸ್ ಕಮ್ಮಿಯಾಗಿ ನೀರು ಸರಿಯಾಗಿ ಕುಡಿದೆ ಫೀಡ್ ಚೆನ್ನಾಗಿ ತಿಂದೆ ಅದ್ರ ಪರ್ಫಾರ್ಮೆನ್ಸ್ ಬರಲ್ಲ. ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂದ್ರೆ ನಮ್ಮ ಕೈಲಿ ದುಡ್ಡು ಮಾಡೋಕ್ಕಾಗಲ್ಲ. ಇನ್ನು ಫಾರಂ ಸೈಜ್ ನೀವು ಎಷ್ಟಾದ್ರೂ ಮಾಡ್ಬೋದು. ಫಾರಂನ ಮಿನಿಮಮ್ ಸೈಜು ಇಷ್ಟೇ ಅಂತ ಏನೂ ಇಲ್ಲ, ಅಥವಾ ಮ್ಯಾಕ್ಸಿಮಮ್ ಸೈಜ್ ಇಷ್ಟೇ ಅಂತ ಏನೂ ಇಲ್ಲ. ಆದ್ರೆ ಬಯೋಸೆಕ್ಯೂರಿಟಿನ ಮ್ಯಾನೇಜ್ ಮಾಡ್ಬೇಕಪ್ಪ ಅಂದ್ರೆ 25,000 to 40,000 ಒಳಗಡೆನೆ ಒಂದು ಲೊಕೇಶನ್ ಅಲ್ಲಿ ಇರ್ಬೇಕು. 25,000ಕ್ಕಿಂತ ಕೆಳಗಡೆ ಇದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ 40,000 ಮೇಲೆ ಹೋಗೋದು ಅಷ್ಟು ಫೀಸಿಬಲ್ ಅಲ್ಲ. ಅಂದ್ರೆ ಅದಂತ ಪ್ರಾಕ್ಟಿಕಲಿ ಒಳ್ಳೇದಲ್ಲ. ಇನ್ ಫಾರಂ ಕನೆಕ್ಟಿವಿಟಿ ಅಂದ್ರೆ ಒಂದು ಫಾರಂ ಇಂದ ಇನ್ನೊಂದು ಫಾರಂಗೆ ಎಷ್ಟು ಗ್ಯಾಪ್ ಇರಬೇಕು? 2 ಫಾರಂ ಕಟ್ಟಿದ ಮೇಲೆ ಒಂದು ಫಾರಂ ಇನ್ನೊಂದು ಫಾರಂ 30 ಅಡಿ ಮಿನಿಮಮ್ ಗ್ಯಾಪ್ ಇರಬೇಕು. ಪೂರ್ವ ಪಶ್ಚಿಮಕ್ಕೆ ಕಟ್ಟಬೇಕು. ಒಂದು ಫಾರಂದಿಂದ ಇನ್ನೊಂದು ಫಾರಂಗೆ 30 ಅಡಿ ಮಿನಿಮಮ್ ಗ್ಯಾಪ್ ಇರಬೇಕು. ಫಾರಂ ಡೆನ್ಸಿಟಿ ಬಂದು 40,000 ಮೇಲೆ ಕಟ್ಟೋದು ಅಷ್ಟು ಸೂಕ್ತ. ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಪೂರ್ವ ಪಶ್ಚಿಮಕ್ಕೆ ಶೆಡ್ ಅನ್ನ ಕಟ್ಟಬೇಕು, ಉತ್ತರ ದಕ್ಷಿಣಕ್ಕೆ ಯಾವತ್ತು ಕಟ್ಟಬಾರದು. ಬ್ರಾಯ್ಲರ್ ಫಾರ್ಮಿಂಗ್, ಟೋಟಲ್ ಫಾರ್ಮಿಂಗ್ ಅಲ್ಲಿ ಅದನ್ನ ಡಿವೈಡ್ ಆಗಿ ಮಾಡಿದ್ರೆ ಒಂದು ಬ್ರಾಯ್ಲರ್ ಫಾರ್ಮಿಂಗ್ ಮಾಂಸದ ಕೋಳಿ, ಲೇಯರ್ ಫಾರ್ಮಿಂಗ್ ಮೊಟ್ಟೆ ಕೋಳಿ, ಬ್ರೀಡರ್ ಫಾರ್ಮ್ ಇದರ ತಂದೆ ತಾಯಿ ಕೋಳಿಗಳನ್ನ ಸಾಕೋದು. ಇನ್ನು ಇಂಡಿಜಿನಸ್ ಅಂದ್ರೆ ನಾಟಿ ಕೋಳಿ, ನಾವೀಗೇನು ಮಾತಾಡ್ತೀವಲ್ಲ ಅದು. ಸೊ ಈ ಕೆಳಗಳ 3 ಬಿಟ್ಟು ಒಂದನ್ನ ನಾವು ಸ್ವಲ್ಪ ಆದಷ್ಟು ಡೀಪ್ ಆಗಿ ಯೋಚನೆ ಮಾಡೋಣ. ಯಾಕಂದ್ರೆ ಇದು ಎಲ್ಲರಿಗೂ ಮಾಡಬಹುದು ಅನ್ನುವಂಥದ್ದು. ಲೇಯರ್ ಫಾರ್ಮ್ಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಪಾರ್ಟಿಸಿಪೇಷನ್ ಕಮ್ಮಿ ಇರುತ್ತೆ. ಎಲ್ಲರೂ ಬ್ರಾಯ್ಲರ್ ಫಾರ್ಮ್ನ ಮಾಡ್ಬೋದು. ಈ ಬ್ರಾಯ್ಲರ್ ಫಾರ್ಮಿಂಗ್ ಅಲ್ಲಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಚಿಕ್ಸ್ ಬೇಕು, ಫೀಡ್ ಬೇಕು, ಎಕ್ವಿಪ್ಮೆಂಟ್ಸ್ ಬೇಕು. ಚಿಕ್ಸ್ ಅಲ್ಲಿ 4 ಬ್ರೀಡ್ ಇದೆ ಇಂಡಿಯಾ. ಕಾಫ್ 400, ರಾಸ್, ಆರ್ಬರಿಕರ್, ಇಂಡಿಯನ್. ಸೊ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಬಹಳ ಪ್ರಾಮಿನೆಂಟ್ ಆಗಿ ಅವೈಲೇಬಲ್ ಇರುವಂತವು ಕಾಫ್ 400 ಮತ್ತೆ ರಾಸ್. ಇನ್ನು ಬ್ರಾಯ್ಲರ್ ಫಾರ್ಮ್ನ ಫೀಡ್ ಅನ್ನ 3 ಭಾಗವಾಗಿ ಡಿವೈಡ್ ಮಾಡಬಹುದು. ಒಂದು ಪ್ರೀ ಸ್ಟಾರ್ಟರ್ 0 ಇಂದ ಅಂದ್ರೆ ಮರಿ ಬಂದಾಗಿಂದ 7 ದಿನದವರೆಗೂ ಅಂತ ಹಾಕುವಂತ ಫೀಡ್. ಸ್ಟಾರ್ಟರ್ 7 ರಿಂದ 21 ದಿನ ಅಥವಾ 1 kg ತೂಕ ಬರೋವರೆಗೂ ಹಾಕುವಂತ ಫೀಡ್. ಫಿನಿಷರ್ 21 ದಿನದಿಂದ ಅಥವಾ 1 kg ಆದ್ಮೇಲೆ ಮಾರ್ಕೆಟ್ಗೆ ಹೋಗೋವರೆಗೂ ಹಾಕುವಂತ ಫೀಡ್. ಈ ಫೀಡು ಯಾವ್ಯಾವ ತರ ಇರುತ್ತಪ್ಪ? ಮ್ಯಾಶ್ ಅಂದ್ರೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಮೇಜು, ಸೋಯಾ, ಅದಕ್ಕಿನ್ನೂ ಬೇಕಾಗಿರುವಂತ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನ ಮಿಕ್ಸ್ ಮಾಡಿ ಪೌಡರ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ಮ್ಯಾಶ್ ಅಂತಾರೆ. ಇನ್ನು ಕ್ರಮ್ಸ್, ಈ ಪೌಡರ್ ಫಾರ್ಮ್ ಇರ್ತಕ್ಕಂಥ ಫೀಡ್ ಅನ್ನ ಬಾಯ್ಲ್ ಮಾಡಿ ಅದನ್ನ ಚಕ್ಲಿ ಒತ್ತಿದಂಗೆ ಒತ್ತಿ
ಅದನ್ನು ಒಡೆದು ಪಾರ್ಟಿಕಲ್ ಸೈಜ್ ಮಾಡಿದರೆ ಅದು ಕ್ರಂಬಲ್. ಆ ಕ್ರಂಬಲ್ಲು ಕಂಪ್ಲೀಟ್ ಡೈಜೆಸ್ಟ್ ಅದು ಕುಕ್ ಮಾಡಿರ್ತಾರೆ, ಅದರಿಂದ ಯಾವುದೇ ಬ್ಯಾಕ್ಟೀರಿಯಲ್ ಕಂಟೆಂಟ್ ಇರುವುದಿಲ್ಲ, ಅಂದರೆ ಹೆಲ್ತಿ ಫೀಡ್ ಆಗಿದೆ. ಇನ್ನು ಪೆಲೆಟ್ ಅಂದರೆ ಚಕ್ಲಿ ಒತ್ತಿದಂಗೆ ಹೊತ್ತಿ ಅದನ್ನು ಒಂದು ಪರ್ಟಿಕ್ಯುಲರ್ ಸೈಜ್ಗೆ ಒಡೆದು ಇದನ್ನು ಮಾಡ್ತಾರೆ. ನೀವೆಲ್ಲ ಕ್ಯಾಟಲ್ ಫೀಡ್ ನೋಡಿರ್ತೀರಿ, ದಟ್ಸ್ ಅ ಪೆಲೆಟ್. ಇನ್ನು ಹೋಲ್ ಗ್ರೇನ್ ಫೀಡಿಂಗ್ ಅಂದರೆ ಡೈರೆಕ್ಟಾಗಿ ಈ ಗೋಧಿ ಅಂತ ಐಟಮ್ ಅನ್ನು ಡೈರೆಕ್ಟ್ ಹಾಕೋದು. ಇನ್ನು ಫೀಡ್ ಪ್ಲಾಂಟ್ ಬಗ್ಗೆ, ಈಗ ಫೀಡ್ ಅಂತೂ ಮಾಡಿದ್ವಿ, ಮ್ಯಾಶ್ ಫೀಡು, ಕ್ರಮ್ಸ್ ಎರಡನ್ನೂ ಆದ್ರೂ ಅದರಲ್ಲಿ ಫೀಡ್ ಪ್ಲಾಂಟ್ ಅಲ್ಲಿ 2 ಟೈಪ್ ಬರುತ್ತೆ. ಒಂದು ವರ್ಟಿಕಲ್ ಮಿಕ್ಸರ್, ಇನ್ನೊಂದು ಹಾರಿಜಾಂಟಲ್ ಮಿಕ್ಸರ್. ವರ್ಟಿಕಲ್ ಮಿಕ್ಸರ್ ಅಂದ್ರೆ ಸಾಮಾನ್ಯವಾಗಿ 1 ಟನ್ನು ಎಲ್ಲ ಕಡೆನೂ ಇರ್ತಾವೆ, ಸಣ್ಣ ಫಾರ್ಮ್ಗಳಲ್ಲಿ ಇರ್ತಾವೆ. ಹಾರಿಜಾಂಟಲ್ ಮಿಕ್ಸರ್ ಅಲ್ಲಿ 4 to 6 ಟನ್ ಇಂದ ಹಿಡಿದು ಈ 2000 ಟನ್ಸ್ ಪ್ರೊಡ್ಯೂಸ್ ಮಾಡೋರು ಕೂಡ ಹಾರಿಜಾಂಟಲ್ ಮಿಕ್ಸರ್ನ ಯೂಸ್ ಮಾಡ್ತಾರೆ. ಇನ್ನು ಕ್ರಂಬ್ಲರ್, ಈ ಪೆಲೆಟಿಂಗ್ ಅಂದ್ರೆ ದೊಡ್ಡ ಪ್ಲಾಂಟ್ಸ್ ಯೂಸ್ ಮಾಡ್ತಾರೆ, 800 ಟನ್ಸ್ 2000 ಟನ್ಸ್. ದಿಸ್ ಇಸ್ ಒನ್ ಆಫ್ ವರ್ಟಿಕಲ್ ಮಿಕ್ಸರ್, ವರ್ಟಿಕಲ್ ಫೀಡ್ ಪ್ಲಾಂಟ್. ಇಟ್ಸ್ ಆಲ್ಮೋಸ್ಟ್ 3.5 to 4 lakhs ಅಲ್ಲಿ ಈ ಪ್ಲಾಂಟ್ ಅನ್ನ ನಾವು ರೆಡಿ ಮಾಡ್ಕೋಬಹುದು. 5000 ಕೆಪಾಸಿಟಿ ಇರುವಂತವರು ಕೂಡ ಈ ಪ್ಲಾಂಟ್ ಅನ್ನ ಹಾಕೊಳ್ಬಹುದು. ಆವಾಗ ಅವ್ರಿಗೆ ಕಾಸ್ಟ್ ಎಫೆಕ್ಟಿವ್ ಬರುತ್ತೆ. ಫೀಡ್ ಪರ್ಚೇಸ್ ಮಾಡೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಸೇವಿಂಗ್ ಮಾಡ್ಬೋದು. ಇದನ್ನ ವರ್ಟಿಕಲ್ ಮಿಕ್ಸರ್ ಅಂತಾರೆ. ಇದರಲ್ಲಿ ಈವನ್ 20,000, 30,000, 40,000 ವರೆಗೂ ಹೊಡಿಬಹುದು. ಇದರಲ್ಲಿ ಒಂದೇ ಪ್ರಾಬ್ಲಮ್ಮು, ಮಿಕ್ಸಿಂಗ್ ಹಾರಿಜಾಂಟಲ್ ಮಿಕ್ಸರ್ ಆದಷ್ಟು ಕ್ವಾಲಿಟಿ ಮಿಕ್ಸಿಂಗ್ ಆಗಲ್ಲ. ದಿಸ್ ಇಸ್ ಹಾರಿಜಾಂಟಲ್ ಮಿಕ್ಸರ್. ಇಲ್ಲಿ ನೋಡಿರ್ಬೋದು ನೀವು, ಒಂದು ಕಡೆ ಫೀಡ್ ಹಾಕ್ತೀವಿ, ರಾ ಮೆಟೀರಿಯಲ್ ಹಾಕ್ತೀವಿ, ಅದು ಹೋಗಿ ಗ್ರೈಂಡ್ ಆಗಿ ಮಿಕ್ಸರಿಗೆ ಬಿದ್ದು ಮಿಕ್ಸರ್ ಆದ್ಮೇಲೆ ಕಡಿತೀವಿ. ಸೊ ಇದು 4 to 6 tons per hour ಪ್ಲಾಂಟ್. ಇದು ನಮ್ದೇ ಪ್ಲಾಂಟ್. ಇನ್ನ ಕ್ರಮ್ಸ್, ಇಟ್ಸ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಇಂಜಿನಿಯರ್ಡ್ ಇದು ಯಾಕಂದ್ರೆ ಇದರಲ್ಲಿ ಬಾಯ್ಲ್ ಮಾಡ್ತಾರೆ. ಫೀಡನ್ನು ಬಾಯ್ಲ್ ಮಾಡಿ ಚಕ್ಲಿ ಒತ್ತಿದಂಗೆ ಒತ್ತಿ ಪಾರ್ಟಿಕಲ್ ಸೈಜಲ್ಲಿ ಹೊಡೆದು ಆ ಪರ್ಟಿಕ್ಯುಲರ್ ಪಾರ್ಟಿಕಲ್ ಸೈಜಲ್ಲಿ ತೆಗೆಯೋದ್ರಿಂದ ಇದು ಮೋಸ್ಟ್ ಕಾಂಪ್ಲಿಕೇಟೆಡ್ ಇರುತ್ತೆ. ಇನ್ನ ಬರ್ಡ್ಗೆ ಬೇಕಾಗಿರೋ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಬಗ್ಗೆ ಹೋಗೋದಾದ್ರೆ, ಈ ಪ್ರೀ ಸ್ಟಾರ್ಟರ್ಲಿ 24% ಪ್ರೋಟೀನ್ ಇರಬೇಕು, 2800 ಕಿಲೋ ಕ್ಯಾಲರಿ ಇರಬೇಕು. ನಾವು ದಿನ ಊಟ ಮಾಡ್ತೀವಿ, ಅದರೊಳಗೆ ನಾವು ಎಷ್ಟು ಪ್ರೋಟೀನ್ ತಿಂತೀವಿ, ಎಷ್ಟು ಎನರ್ಜಿ ತಿಂತೀವಿ ಅಂತ ಇದುವರೆಗೂ ಯೋಚನೆ ಮಾಡಿಲ್ಲ. ಆದರೆ ನಾವು ಬೆಳೆಸೋ ಪ್ರತಿಯೊಂದು ಕೋಳಿ ಮರಿಗೂ ಎಷ್ಟು ಪ್ರೋಟೀನ್ ಹಾಕ್ತೀವಿ, ಎಷ್ಟು ಎನರ್ಜಿ ಹಾಕ್ತೀವಿ, ಅಷ್ಟು ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಜಾಸ್ತಿ ಹಾಕಿದ್ರೆ ಲಾಸ್ ಆಗುತ್ತೆ, ಕಮ್ಮಿ ಹಾಕಿದ್ರೂ ಲಾಸ್ ಆಗುತ್ತೆ. ಕಮ್ಮಿ ಹಾಕಿದ್ರೆ ತೂಕ ಬರಲ್ಲ, ಲಾಸ್ ಆಗುತ್ತೆ. ಜಾಸ್ತಿ ಹಾಕಿದ್ರೆ ಅನ್ನೆಸೆಸರಿ ವೇಸ್ಟ್ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರೋದು ಅಷ್ಟು ಪರ್ಫೆಕ್ಟ್ ಆಗಿ ಕೊಟ್ಟರೆ ಮಾತ್ರ ನಮ್ದು ಒಳ್ಳೆ ವೆಯ್ಟ್ ಬರುತ್ತೆ, ಅದು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಕೊಡಕ್ಕೆ ಸಾಧ್ಯ. ಇನ್ನು ಸ್ಟಾರ್ಟರ್ ಅಲ್ಲಿ 22% ಪ್ರೋಟೀನ್, 2850 ಕಿಲೋ ಕ್ಯಾಲರಿ ಇರುತ್ತೆ. ಫಿನಿಶರ್ ಅಲ್ಲಿ 20 ರಿಂದ 19 ಪ್ರೋಟೀನ್ ಇರಬೇಕು, 3000 ರಿಂದ 3050 ಕಿಲೋ ಕ್ಯಾಲರಿ ಎನರ್ಜಿ ಇರಬೇಕು. ಇನ್ನ ಈಗ ಫೀಡ್ ಯಾವ್ಯಾವ ಟೈಪ್ ಫೀಡ್ ಸಿಗ್ತಾವಪ್ಪ? ಒಂದು, ನಿಮಗೆ ಯಾರಾದರೂ ರೆಡಿ ಫೀಡ್ ಸಿಗುತ್ತೆ, ಪ್ರೀ ಸ್ಟಾರ್ಟರ್ ಸಿಗುತ್ತೆ, ಸ್ಟಾರ್ಟರ್ ಸಿಗುತ್ತೆ, ಫಿನಿಶರ್ ಸಿಗುತ್ತೆ. ಕ್ರಮ್ಸ್ ಅಲ್ಲೂ ಸಿಗುತ್ತೆ. ಕ್ರಮ್ಸ್ ಅದೇ ಚಕ್ಲಿ ಒತ್ತಿದಂಗೆ ಗೊತ್ತಿ ಕಾಳು ಹಾಕಿ ಪಾರ್ಟಿಕಲ್ ಸೈಜ್ ಮಾಡಿರ್ತಾರಲ್ಲ, ಅದ್ರಲ್ಲಿ ಪ್ರೀ ಸ್ಟಾರ್ಟರ್, ಫಿನಿಶರ್. ಇದನ್ನ ನಾವಿವಾಗ ವರ್ಟಿಕಲ್ ಮಿಕ್ಸರ್, ಹಾರಿಜಾಂಟಲ್ ಮಿಕ್ಸರ್ ನೋಡ್ಕೊಂಡಿವಲ್ಲ, ನಾವೇ ತಯಾರು ಮಾಡ್ಕೋಬೇಕು ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ 7.5% ಕಾನ್ಸಂಟ್ರೇಟ್ ಅಂತ ಸಿಗುತ್ತೆ. ಅದನ್ನ ಹಾಕೊಂಡು ಒಂದು 300 kg ಸೋಯಾ ಹಾಕೊಂಡು 625 kg ಮೆಕ್ಕೆಜೋಳ ಹಾಕೊಂಡ್ರೆ 1000 kg ಫೀಡ್ ಆಗುತ್ತೆ. ಇದನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ಸ್ಟಾರ್ಟರ್ ಮಾಡಲಿಕ್ಕೆ 625 ಮೇಜು, ಸ್ಟಾರ್ಟರ್ ಮಾಡಲಿಕ್ಕೆ 650 ಮೇಜು, 275 ಸೋಯಾ, 75 7.5 kg ಕಾನ್ಸಂಟ್ರೇಟ್. ಇನ್ನು ಫಿನಿಷರ್ಗಾದ್ರೆ 685, 240, 75 kg ಕಾನ್ಸಂಟ್ರೇಟ್. ಇನ್ನು ಈ ಫಾರಂ ಮಾಡಬೇಕು ಅಂದರೆ ಏನೇನನ್ನು ನಾನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ, ಈ ಚಿಕ್ಸ್ ಅನ್ನು ತಗೋಬೇಕು, ಮೊದಲು ಫೀಡ್ ತಗೋಬೇಕು, ಚಿಕ್ಸ್ ತಗೋಬೇಕು. ಚಿಕ್ಸ್ ಅನ್ನ ಎಲ್ಲಿ ತಗೋಬೇಕು? ಒಂದು ರೆಪ್ಯೂಟೆಡ್ ಸೋರ್ಸ್ ಇಂದ ತಗೋಬೇಕು. ಅದರದ್ದು ತಂದೆ ತಾಯಿ ಕೋಳಿ ಎಲ್ಲ ವ್ಯಾಕ್ಸಿನೇಷನ್ ಮಾಡಿ ಅದರಿಂದ ಒಳ್ಳೆ ಎಗ್ಸ್ ಪ್ರೊಡ್ಯೂಸ್ ಆಗಿದ್ರೆ ಆ ಎಗ್ಸ್ ಇಂದ ನಾವು ಮರಿ ತೆಗೆದ್ರೆ ಆ ಮರಿ ಎಲ್ಲ ರೋಗ ನಿರೋಧಕ ಶಕ್ತಿಗಳನ್ನ ತಗೊಂಡ್ ಬಂದಿರುತ್ತೆ. ಅಂದ್ರೆ ಮೆಟರ್ನಲ್ ಆಂಟಿಬಾಡಿ ಟೈಟರ್ ಅಂತ ಕರಿತೀವಿ. ಅಂದ್ರೆ ತಂದೆ ತಾಯಿ ಕೋಳಿಯಿಂದ ರೋಗ ನಿರೋಧಕ ಶಕ್ತಿ ಬರುತ್ತಲ್ಲ, ಅದಕ್ಕೆ ಮೆಟರ್ನಲ್ ಆಂಟಿಬಾಡಿ ಅಂತೀವಿ. ನಮ್ಮ ಮನುಷ್ಯನಲ್ಲೂ ಬರುತ್ತೆ, ಅನಿಮಲ್ಸ್ ಅಲ್ಲೂ ಬರುತ್ತೆ, ಬರ್ಡ್ಸ್ ಅಲ್ಲೂ ಬರುತ್ತೆ.
ಅಂತ ಒಳ್ಳೆ ರೆಪ್ಯೂಟೆಡ್ ಸೋರ್ಸ್ ಇಂದ ಚಿಕ್ಸ್ ಅನ್ನ ನಾವು ಪರ್ಚೇಸ್ ಮಾಡಬೇಕು. ಇನ್ನ ಫೀಡ್ ನಾವಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು, ಇಲ್ಲ ಒಂದು ರೆಪ್ಯೂಟೆಡ್ ಕಂಪನಿಯಿಂದ ಫೀಡ್ ಅನ್ನ ತಗೊಬಹುದು. ಫೀಡ್ ತಗೊಂಡು ನಾವೀಗ ಏನ್ ಹೇಳಿದ್ವಲ್ಲ ಆ ಪ್ಯಾರಾಮೀಟರ್ ಪ್ರಕಾರ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಫೀಡ್ ಹಾಕಬೇಕು. ಇನ್ನ ಚಿಕ್ಸ್ ಅನ್ನ ತಗೊಂಡ್ಮೇಲೆ ಬ್ರೂಡಿಂಗ್ ಮಾಡ್ಬೇಕು. ಬ್ರೂಡಿಂಗ್ ಅಂದ್ರೆ ಏನು ಅಂದ್ರೆ, ಈ ಚಿಕ್ಸ್ ಬಂದಿರ್ತಾವಲ್ಲ ಅವಕ್ಕೆ 1 ರಿಂದ 8 ರಿಂದ 10 ದಿನದವರೆಗೂ ಆ ಚಳಿಯನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಅವಕ್ಕಿರಲ್ಲ. ಬ್ರೈನ್ ಅಲ್ಲಿ ಆ ಥರ್ಮೋಸೆನ್ಸಿಟಿವ್, ಥರ್ಮೋ ರೆಸಿಸ್ಟೆನ್ಸ್ ಅಥವಾ ಥರ್ಮೋಸ್ಟ್ಯಾಟಿಕ್ ಐಟಮ್ ಏನಿರುತ್ತಲ್ಲ ಅದಿನ್ನೂ ಡೆವಲಪ್ ಆಗಿರಲ್ಲ. ಹಾಗಾಗಿ ಅವು ಚಳಿಗೆ ತಡ್ಕೊಳ್ಳೋದು. ಆ ಉದ್ದೇಶಕ್ಕೆ ಈ ಬ್ರೂಡಿಂಗ್ ಅನ್ನ ಹಾಕಿ ಹೀಟ್ ಮಾಡ್ತೀವಿ. ಅದಕ್ಕೆ ಹೀಟ್ ಮಾಡೋ ಪ್ರೊಸೀಜರ್ಗೆ ಬ್ರೂಡಿಂಗ್. ಇನ್ನ ಈಗ ವ್ಯಾಕ್ಸಿನೇಷನ್ ಅನ್ನೋದು ಒಂದು ಕಾಮನ್ ಪ್ರೊಸೀಜರ್. ಅದಕ್ಕೆ ಯಾವುದೇ ಕಾಯಿಲೆ ಬರದೇ ಇರಲಿ ಅಂತ ಅವಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೀವಿ. 2 ಸರಿ ವ್ಯಾಕ್ಸಿನೇಷನ್ ಮಾಡ್ತೀವಿ. ಇನ್ನ ಸೀಸನಲ್ ಮ್ಯಾನೇಜ್ಮೆಂಟ್ ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚಳಿಗಾಲದಲ್ಲಿ ಹೀಟ್ ಕೊಡಬೇಕು, ಮಳೆಗಾಲದಲ್ಲಿ ಒಟ್ಟು ಒದ್ದೆ ಆಗದಂಗೆ ನೋಡ್ಕೋಬೇಕು, ಬೇಸಿಗೆನಲ್ಲಿ ಬಿಸಿಲಾಗದಂಗೆ ನೋಡ್ಬೇಕು. ಇವು 3 ಬಹಳ ಇಂಪಾರ್ಟೆಂಟ್ ಆಗಿದೆ, ಅದನ್ನು ನೋಡೋಣ. ಸೊ ಇಕ್ವಿಪ್ಮೆಂಟ್ಸ್ ಅಲ್ಲಿ ಏನೇನಿರುತ್ತೆ? ಚಿಕ್ ಫೀಡರ್ ಅಂದ್ರೆ ಸಣ್ಣ ಮರಿಗೆ ಫೀಡ್ ಹಾಕ್ಲಿಕ್ಕೆ ಇಟ್ಟಂತ ಐಟಮ್ಗೆ ಚಿಕ್ ಫೀಡರ್ ಅಂತೀವಿ. ಸಣ್ಣ ಮರಿ ನೀರು ಕುಡಿಯೋದಕ್ಕೆ ಬೇಕಾಗಿರುವಂತ ಐಟಮ್ಗೆ ಚಿಕ್ ಡ್ರಿಂಕರ್. ಇನ್ನ ದೊಡ್ಡವಾದ್ಮೇಲೆ ತಗೊಳ್ಳುವಂಥದ್ದು ಗ್ರೋಯರ್ ಫೀಡರ್, ಆಟೋಮೆಟಿಕ್ ಡ್ರಿಂಕರ್. ಆಟೋಮೆಟಿಕ್ ಡ್ರಿಂಕರ್ ಅಲ್ಲಿ ಈಗ ನಾನು ಒಂದು ಫೋಟೋದಲ್ಲಿ ತೋರಿಸಿದನಲ್ಲ, ನಿಪ್ಪಲ್ ಡ್ರಿಂಕರ್ ಅಂತೀವಿ. ಅಂದ್ರೆ ಎಲ್ಲೂ ನೀರು ಕಾಂಟ್ಯಾಕ್ಟ್ ಬರಲ್ಲ, ಡೈರೆಕ್ಟ್ ಆಗಿ ಬರ್ಡು ಆ ಪರ್ಟಿಕ್ಯುಲರ್ ನಿಪ್ಪಲ್ನ ಟ್ರಿಗರ್ ಮಾಡಿದ್ರೆ ಆ ನೀರು ಬರುತ್ತೆ, ಅವಾಗ ಕುಡಿತಾರೆ. ಇನ್ನು ಫಾಗರ್ಸು, ಫ್ಯಾನ್ಸು. ಫಾಗರ್ಸ್ ಬಂದು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ನಮ್ಮಂಥ ಏರಿಯಾದಲ್ಲಿ ಬಿಸಿಲು ಜಾಸ್ತಿ ಆದಾಗ ಆ ಬಿಸಿಲಿಂದ ಬರ್ಡ್ಸ್ ಸಾಯ್ತಾವೆ. ಸೊ ಆ ಸಾಯೋದನ್ನ ಕಮ್ಮಿ ಮಾಡ್ಬೇಕಪ್ಪ ಅನ್ನೋ ಒಂದೇ ಉದ್ದೇಶಕ್ಕೆ ಫಾಗರ್ಸ್ ಹಾಕ್ತೀವಿ. ನೀವು ಸಾಮಾನ್ಯವಾಗಿ ನೋಡಿರ್ತೀರಿ, ಈ ಛತ್ರಗಳಲ್ಲಿ ಬೇಸಿಗೆನಲ್ಲಿ ಆ ಫಾಗರ್ಸ್ ಹಾಕಿರ್ತಾರೆ. ಅದು ರೊಟೇಟ್ ಆಗ್ತಾ ಇರುತ್ತೆ, ಅದರಿಂದ ವಾಟರ್ ಮಾಯಿಶ್ಚರ್ ಹೊರಗಡೆ ಬರ್ತಾ ಇರುತ್ತೆ, ಕೂಲ್ ಇರುತ್ತೆ. ಇನ್ನು ಫ್ಯಾನ್ಸ್ ಅಂತೂ ಗೊತ್ತೇ ಇರುತ್ತೆ. ಕರ್ಟನ್ಸು, ಬ್ರೂಡಿಂಗ್ ಇಕ್ವಿಪ್ಮೆಂಟ್ಸ್. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಬ್ರೂಡಿಂಗ್ ಅಂತ ಹೇಳಿದ್ವಿ ಅಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಡ್ರಮ್ ಇಟ್ಟಿದ್ದೀವಿ. ಈ ಡ್ರಮ್ಗಳಲ್ಲಿ ಒಂದು ಕಡೆ ಓಪನ್ ಮಾಡಿ ಅದ್ರ ಕಟ್ಟಿಗೆ ಹಾಕಿ ಬೆಂಕಿ ಹಾಕಿ ಆ ಹೊಗೆ ಮೇಲ್ ಹೋಗೋ ತರ ಮಾಡ್ತೀವಿ. ಆ ಹೊಗೆ ಮೇಲ್ ಹೋದ್ರೆ ಒಳಗಡೆ ಏನು ಹೊಗೆ ಆಗೋದಿಲ್ಲ. ಆದ್ರೆ ಆ ಡ್ರಮ್ ಒಳಗಡೆ ಬೆಂಕಿ ಉರಿಯೋದ್ರಿಂದ ಸುತ್ತಮುತ್ತ ಇರುವಂತ ವಾತಾವರಣ ಬಿಸಿ ಆಗುತ್ತೆ. ಆ ಟೆಂಪರೇಚರ್ ಇಂದ ಆ ಬರ್ಡ್ಸ್ ಹೆಲ್ತಿಯಾಗಿ ಇರ್ತಾವೆ, ಅವನ್ನ ತಡ್ಕೊಂಡು ಜೀವಂತವಾಗಿ ಇರ್ತಾವೆ. ಇಲ್ದಿದ್ರೆ ಏನಾಗುತ್ತೆ, ಒಂದ್ರ ಮೇಲೊಂದು ಬೀಳ್ತಾವೆ. ಚಳಿಗೆ ಒಂದ್ರ ಮೇಲೊಂದು ಬಿದ್ದು ಹಡ್ಲಿಂಗ್ ಅಂತೀವಿ ನಾವು. ಆ ಹಡ್ಲಿಂಗಿಂದ ಅವು ಮಾಡಲಿಕ್ಕೆ. ಇಲ್ಲಿ ಆಯಿಲ್ ಡ್ರಮ್ ಆಯಿಲ್ ಯೂನಿಟ್ ಇದೆ ನೋಡಿ, ಕ್ಯಾನ್. ಆ ಕ್ಯಾನ್ ಅಲ್ಲಿ ಇಡ್ಲಿಯನ್ನ ಹೀಟ್ ಮಾಡಿ ಆ ಹೊರಗಡೆನೆ ಹೀಟ್ ಮಾಡಿ ತಗೊಂಡ್ಬಂದು ಒಳಗಡೆ ಇಟ್ಟಿರ್ತೀವಿ. ಇದಕ್ಕೆ ಬ್ರೂಡಿಂಗ್ ಅಂತೀವಿ. ಇದು ಸುತ್ತ ಇರುವಂತದ್ದು ಬ್ರೂಡಿಂಗ್ ಗಾರ್ಡ್. ಅಂದ್ರೆ ಆ ಬರ್ಡ್ ಆ ಕಡೆ ಹೋಗದೆ ಇರಲಿ, ಈ ಬರ್ಡ್ಸ್ ಈ ಕಡೆ ಬರದೇ ಇರಲಿ. ಇಲ್ಲ ಅಲ್ಲಿಟ್ಟಿರೋದು ಫೀಡರ್. ಸೊ ಅದು ಚಿಕ್ ಫೀಡರ್ಸ್ ಇರುತ್ತೆ, ಚಿಕ್ಸ್ ಇರುತ್ತೆ. ಅದು ಹೀಟ್ ಮಾಡ್ಲಿಕ್ಕೋಸ್ಕರ ಇಟ್ಟಿವಿ. ಇದು ಒಂಥರ ಈ ಮಡಿಕೆನಲ್ಲಿ ಕೆಳಗಡೆ ಇಡ್ಲಿ ಹಾಕಿ ಹೀಟ್ ಮಾಡಿ ಮೇಲೊಂದು ಮಡಿಕೆ ಮುಚ್ಚಿಬಿಡು, ಆಗ ಆ ಸುತ್ತ ಹೀಟ್ ಇರುತ್ತೆ. ಇದು ಎಲೆಕ್ಟ್ರಿಕ್ ಹೀಟರ್. ಸೊ ಅದನ್ನು ಹಾಕೋದ್ರಿಂದ ಕಾಯಿಲ್ ಹೀಟ್ ಆಗುತ್ತೆ, ಆ ಏರಿಯಾ ಎಲ್ಲ ಹೀಟ್ ಆಗುತ್ತೆ. ದಿಸ್ ಇಸ್ ಅ ಗ್ಯಾಸ್ ಬ್ರೂಡರ್. ಅಂದ್ರೆ ಗ್ಯಾಸ್ ಇಂದ ಕನೆಕ್ಟ್ ಮಾಡಿ ಆ ಗ್ಯಾಸ್ ಅನ್ನ ಅಲ್ಲಿ ಕಳಿಸೋದ್ರಿಂದ ಆ ಗ್ಯಾಸ್ ಇಂದ ಒಲೆ ಹೆಂಗೆ ಉರಿಯುತ್ತೋ ಹಂಗೆ ಉರಿದು ಅದು ಕೆಂಪಾಗುತ್ತೆ. ಅದರಿಂದ ಟೆಂಪರೇಚರ್ ಬರುತ್ತೆ. ಆ ಟೆಂಪರೇಚರ್ ಇಂದ ಬರ್ಡ್ಸ್ ಹೆಲ್ತಿ ಆಗುತ್ತೆ. ದಿಸ್ ಇಸ್ ಕರ್ಟನ್. ಕರ್ಟನ್ ಹೆಂಗಿರ್ಬೇಕಪ್ಪ ಅಂದ್ರೆ ಶೆಡ್ ಒಳಗಡೆ ಬ್ರೂಡಿಂಗ್ ಮಾಡ್ಬೇಕಾದ್ರೆ ಒಳಗಡೆ ಟೆಂಪರೇಚರ್ ಹೊರಗಡೆ ಹೋಗ್ದಂಗೆ ನೋಡ್ತಾರೆ. ಸೊ ಒಳಗಡೆ ಟೆಂಪರೇಚರ್ ಹೊರಗಡೆ ತಣ್ಣಂಗ್ ಗಾಳಿ ಒಳಗಡೆ ಬಂದ್ಬಿಟ್ರೆ ನಾವ್ ಎಷ್ಟು ಹೀಟ್ ಮಾಡಿದ್ರು ಅದು ಉಪಯೋಗ ಆಗಲ್ಲ. ಹಾಗಾಗಿ ಕರ್ಟನ್ ಅನ್ನ ಪರ್ಫೆಕ್ಟ್ ಆಗಿ ಪ್ಯಾಕ್ ಮಾಡಿರ್ಬೇಕು. ಪರ್ಫೆಕ್ಟ್ ಆಗಿ ಪ್ಯಾಕ್ ಮಾಡಿರೋದಕ್ಕೆ ಇದು ಒಂಥರ ಬೆಸ್ಟ್ ಎಕ್ಸಾಂಪಲ್. ಇನ್ನು ಫ್ಯಾನ್ಸ್ ಬೇಸಿಗೆನಲ್ಲಿ ಇದಾದ್ರೆ ಇರ್ಲಿ ಅಂತ ಇದೊಂದು ಫ್ಯಾನ್. ಈ ನಿಪ್ಪಲ್ ಡ್ರಿಂಕಿಂಗ್ ಅಂದ್ರೆ ಇಲ್ಲಿದೆ ನೋಡಿ, ನಿಪ್ಪಲ್ ಬರ್ಡ್ ಅದನ್ನ ಕುಕ್ಕುತ್ತೆ, ಕುಕ್ಕಿದಾಗ ಆ ನೀರು ಬರುತ್ತೆ, ಆ ನೀರಿನ ಕುಡಿದು ಇರುತ್ತೆ. ಇಲ್ಲಿ ವಾಟರ್ ಎಲ್ಲೂ ಕಾಂಟ್ಯಾಕ್ಟ್ ಬರೋದಿಲ್ಲ. ಇದಕ್ಕೆ ನಿಪ್ಪಲ್ ಡ್ರಿಂಕಿಂಗ್ ಅಂತೀವಿ. ಇನ್ನ ಈ ನಿಪ್ಪಲ್ ಡ್ರಿಂಕಿಂಗ್ ಅನ್ನ ಒಂದೇ ಸರಿಗೆ ಮೇಲೆತ್ತಲಿಕ್ಕೆ ವಿಂಚಸ್ ಮಾಡಿಸಿರ್ತಾರೆ. ಅದನ್ನ ಹಿಂಗ್ ತಿರುಗಿಸಿದ್ರೆ ಕಂಪ್ಲೀಟ್ ಆ ನಿಪ್ಪಲ್ಸ್ ಪೂರ್ತಿ ಮೇಲೆ.
ಇನ್ನು ಸಮ್ಮರ್ ಮ್ಯಾನೇಜ್ಮೆಂಟ್ಗೆ ನೋಡಿದ್ರೆ ಫಾಗರ್ಸು, ಫ್ಯಾನ್ಸು, ವೈಟ್ ವಾಶ್ ಮಾಡೋದು, ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡೋದು, ಶಾಡೋ ಕ್ರಿಯೇಟ್ ಮಾಡೋದು. ಫಾಗರ್ಸನ್ನು ಈ ಟೆಂಪ್ರೇಚರ್ ಇರೋ ಕಡೆ ಫಾಗರ್ಸನ್ನು ಹಾಕ್ತೀವಿ, ಫ್ಯಾನನ್ನು ಹಾಕ್ತೀವಿ. ಈ ವೈಟ್ ವಾಶ್ ಅಂದರೆ ಶೆಡ್ ಮೇಲೆ ಕಂಪ್ಲೀಟ್ ಶೀಟ್ ಮೇಲೆ ವೈಟ್ ವಾಶ್ ಬಡಿಯೋದ್ರಿಂದ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಇನ್ನು ಸ್ಪ್ರಿಂಕ್ಲರ್ಸು, ಇದು ಸ್ಪ್ರಿಂಕ್ಲರ್, ವಾಟರ್ ಸ್ಪ್ರಿಂಕ್ಲರ್ನ ಹಾಕ್ತೀವಿ ಶೆಡ್ ಒಳಗಡೆ. ಶಾಡೋ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸುತ್ತ ಗಿಡ ಹಾಕಿ ಕಂಪ್ಲೀಟ್ ಶಾಡೋ ಕ್ರಿಯೇಟ್ ಮಾಡ್ತಾರೆ. ಇದು ಸಮ್ಮರಲ್ಲಿ ಚಳಿ ಹಾಕದಂಗೆ ಇರಲಿ ಅನ್ನೋದಕ್ಕೆ ಇದು ಮಾಡೋದು. ಇದು ಒಂದು ವೆಹಿಕಲ್. ಈಗ ನಾವು ಸಾಮಾನ್ಯವಾಗಿ ಮಾಡುವಂಥ ತಪ್ಪೇನಪ್ಪ ಅಂದರೆ ಶೆಡ್ ಕಟ್ಟಿಬಿಡ್ತೀವಿ. ಶೆಡ್ ಕಟ್ಟಿದ ಮೇಲೆ ನಾವು ಯಾರ ಹತ್ರನಾದ್ರೂ ಹೋಗ್ತೀವಿ. ಅದು ಅಷ್ಟು ಉತ್ತಮ ಅಲ್ಲ. ಶೆಡ್ ಹೆಂಗಿರ್ಬೇಕಪ್ಪ, ಶೆಡ್ ಕಟ್ಟಿದಾಗ ಹೆಂಗ್ ಕಟ್ಟಬೇಕು, ಪರ್ಫೆಕ್ಟ್ ಶೆಡ್ ಅಂದ್ರೆ ಏನು? ಪರ್ಫೆಕ್ಟ್ ಶೆಡ್ ಅಂದ್ರೆ ಸಾಮಾನ್ಯವಾಗಿ ಗ್ರೌಂಡ್ ಇಂದ ಮಿನಿಮಮ್ ಅಂದ್ರೆ 2 ಫೀಟ್ ಹೈಟ್ ಅಲ್ಲಿ ಇರಬೇಕು. ಅದು ಬೇಸ್ಮೆಂಟೇ 2 ಫೀಟ್ ಇರಬೇಕು. ಆ 2 ಫೀಟ್ ಬೇಸ್ಮೆಂಟ್ ಹಾಕಿ ಅದ್ರ ಮೇಲೆ ಕಂಪ್ಲೀಟ್ ಫ್ಲೋರಿಂಗ್ ಆಗಬೇಕು. ಅದ್ರ ಮೇಲೆ 1-1.5 ಅಡಿ ಗೋಡೆ ಕಟ್ಟಿ ಮೇಲ್ ಮೆಶ್ ಹಾಕಬೇಕು. ಅದು ಆಗ ಗ್ರೌಂಡ್ ಇಂದ 1.5 ಅಡಿ ಹೈಟ್ ಇದ್ರೆ ಯಾವುದೇ ಕಾರಣಕ್ಕೆ ನೀರಿನ ಅಂಶ ಒಳಗಡೆ ಬರಲ್ಲ. ಇನ್ನ ಫ್ಲೋರ್ಗೆ ಕಡಪನಾದ್ರೂ ಹಾಕ್ಬೋದು, ಏನಾದ್ರೂ ಹಾಕ್ಬೋದು. ಸೈಡ್ ಹೈಟ್ ಎಷ್ಟಿರಬೇಕು? ಸೈಡ್ ಹೈಟ್ ಸಾಮಾನ್ಯವಾಗಿ 6 ಅಡಿಗಿಂತ ಜಾಸ್ತಿ ಇದ್ರೆ ಉತ್ತಮ. ಯಾಕಂದ್ರೆ ಬರ್ಡ್ 42 ದಿನಕ್ಕೆ 2 kg ತೂಕ ಬರುತ್ತೆ. 32 ದಿನಕ್ಕೆ 2 kg ಬರ್ತಾ ಇದೆ ಇವತ್ತಿನ ಬರ್ಡ್. ಸೊ ಅದಕ್ಕೆ ಅದು ಒಳ್ಳೆ ಆಕ್ಸಿಜನ್ ಬೇಕಾಗತ್ತೆ, ಕೂಲಾಗಿರ್ಬೇಕಾಗತ್ತೆ. ಹೀಟ್ ಬಿಲ್ಡ್ ಆದ್ರೆ ಅದ್ರದ್ದು ಆ ಹೀಟ್ ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ತಣ್ಣಂಗೆ ಗಾಳಿ ಬೇಕಾಗುತ್ತೆ. ಅದಕ್ಕೆ ಮಿನಿಮಮ್ 6 ಫೀಟ್ ಸೈಡ್ ಹೈಟ್ ಇರಬೇಕು. ಇನ್ನು ಸೆಂಟರ್ ಹೈಟ್ 8ರಿಂದ 10 ಡಿಪೆಂಡ್ಸ್ ಆನ್ ಫ್ಲಾಟ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಮಾಡ್ಕೋಬಹುದು. ಇನ್ನು ಸೈಡ್ ಹೈಟ್ ಕಟ್ಟಿದ ಮೇಲೆ ಮಳೆ ನೀರು ಒಳಗೆ ಬರದೇ ಇರಲಿ ಅಂತ ಈ ಓವರ್ ಹ್ಯಾಂಗ್ ಅಂತ ಕರಿತೀವಿ. ಸೊ ಈ ಹೊರಗಡೆ ನಿಚ್ಚಿಣಿಕೆ ಅಂತೀವಲ್ಲ ಆ ತರ. ಸೊ ಅದನ್ನ ಮಿನಿಮಮ್ 3 ಫೀಟ್ ಬಿಟ್ಟಿದ್ರೆ ಯಾವುದೇ ಮಳೆಗಾಲದಲ್ಲೂ ಶೆಡ್ ಒಳಗಡೆ ನೀರು ಬರಲ್ಲ. ಶೆಡ್ ಒಳಗೆ ನೀರು ಬರಲಿಲ್ಲ ಅಂದ್ರೆ ಹಾಕಿರೋಂಥ ಒಟ್ಟು ಕೆಳಗಡೆಗೆ ಏನು ಹಾಕ್ತೀವಲ್ಲ ನೆಲ್ಲೊಟ್ಟು, ಅದು ಒದ್ದೆ ಆಗಲ್ಲ. ಒದ್ದೆ ಆಗಲಿಲ್ಲ ಅಂದ್ರೆ ಬಹಳ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಇನ್ನ ಸೈಡ್ ಹೈಟು 6 ಅಡಿ ಇರಬೇಕು, ಓವರ್ ಹ್ಯಾಂಗ್ 3 ಅಡಿ ಇರಬೇಕು. ಈ ಉದ್ದ ಎಷ್ಟಿರಬೇಕು, ಅಗಲ ಎಷ್ಟಿರಬೇಕು? ನಮ್ಮ ವೆದರ್ಗೆ ಶೆಡ್ ಕಟ್ಟಬೇಕಾದ್ರೆ ಬಹಳ ಇಂಪಾರ್ಟೆಂಟು. ಅಗಲ ನಮ್ಮ ವೆದರ್ಗೆ 21ರಿಂದ 22 ಇರಬೇಕು. ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅದಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, ಗಾಳಿ ಟ್ರಾನ್ಸ್ ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ ಅಂತ ಏನ್ ಕರಿತೀವಲ್ಲ, ಆ ಕ್ರಾಸ್ ವೆಂಟಿಲೇಷನ್ ಆಗ್ಲಿಲ್ಲ ಅಂದ್ರೆ ಸೆಂಟ್ರಲ್ಲಿ ಆ ಹ್ಯುಮಿಡಿಟಿ ಹಾಗೆ ಮೇಂಟೈನ್ ಆಗಿ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆದ್ರೆ ಡಿಸೀಸ್ ಬರುತ್ತೆ, ಸ್ಮೆಲ್ ಜಾಸ್ತಿ ಆಗಿ ಬರ್ಡ್ಸ್ಗಳು ರೆಸ್ಪಿರೇಟರಿ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ 21ಕ್ಕಿಂತ ಜಾಸ್ತಿ ಮಾಡೋದು ಅಷ್ಟು ಉತ್ತಮವಲ್ಲ ಬ್ರಾಯ್ಲರ್ ಫಾರ್ಮ್ಗೆ. ಸೈಡ್ ಹೈಟ್ 6 ಅಡಿ ಇರಬೇಕು, ಅಗಲ 21 ಅಡಿ ಇರಬೇಕು. 21 ಆಸುಪಾಸು, 1 ಅಡಿ ಆ ಕಡೆ ಈ ಕಡೆ. ಉದ್ದ ನೀವು ಎಷ್ಟಾದ್ರೂ ಕಟ್ಕೋಬಹುದು. ಸಪೋಸ್ ನಿಮಗೆ 1000 ಶೆಡ್ ಬೇಕಪ್ಪ ಅಂದ್ರೆ 20 ಅಡಿ ಅಗಲ ಇಟ್ಟಿರಂದ್ರೆ 50 ಅಡಿ ಉದ್ದ ಕಟ್ಟಿ, ಆಗ 1000 ಆಗುತ್ತೆ. 1 ಕೋಳಿ ಅದರದ್ದು ಜೀವಿತಾವಧಿಯಲ್ಲಿ ಬರಬೇಕು 6 ವಾರಕ್ಕೆ 42 ದಿನಕ್ಕೆ ಅದಕ್ಕೆ ಬೇಕಾಗಿರೋ ಜಾಗ ಅಂದ್ರೆ 1 ಸ್ಕ್ವೇರ್ ಫೀಟ್. ಇವತ್ತಿನ ಬರ್ಡು ಫಾಸ್ಟ್ ಗ್ರೋಯಿಂಗ್ ಇದೆ 1.2 ಸ್ಕ್ವೇರ್ ಫೀಟ್. 1.2 ಸ್ಕ್ವೇರ್ ಫೀಟ್ ಅಂದ್ರೆ 1000 ಮರಿ ಹಾಕ್ಲಿಕ್ಕೆ ನೀವು 1200 ಸ್ಕ್ವೇರ್ ಫೀಟ್ ನ ಶೆಡ್ ಕಟ್ಟಬೇಕು. 1200 ಸ್ಕ್ವೇರ್ ಫೀಟ್ ಅಂದ್ರೆ ಅಗಲ 20 ಇಟ್ಟಿದ್ರೆ 60 ಉದ್ದ ಇರಬೇಕು. ಇನ್ನ ಶೆಡ್ ಅನ್ನ ಭಾರಿ ಗಮನದಲ್ಲಿ ಇಟ್ಕೋಬೇಕು. ನಾವು ಪೂರ್ವ ಪಶ್ಚಿಮಕ್ಕೆ ಕಟ್ಟಬೇಕು. ಪೂರ್ವ ಪಶ್ಚಿಮಕ್ಕೆ ಕಟ್ಟಿದ್ರೆ ಮಾತ್ರ ಅದರದ್ದು ಸನ್ಲೈಟ್ ಒಳಗಡೆ ಬೀಳೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ. ಆಮೇಲೆ ವೆಂಟಿಲೇಷನ್ ಪ್ರಾಪರ್ ಆಗುತ್ತೆ. ಇನ್ನ ಬ್ರೂಡಿಂಗ್, ಈಗ ಚಿಕ್ಸ್ ಬರುತ್ತೆ. ಚಿಕ್ಸ್ ಬಂದ್ರೆ ಪ್ರಿಪರೇಷನ್ ಹೆಂಗಿರ್ಬೇಕಪ್ಪ? ಚಿಕ್ಸ್ ಬಂದಾಗ ಬರೋದಕ್ಕಿಂತ ಮೊದಲು ನಾವು ಬ್ರೂಡಿಂಗ್ ಗಾರ್ಡ್ ಹಾಕಿ ಕೆಳಗಡೆ ಒಟ್ಟಾಕಿ ಶಿಸ್ತು ರೆಡಿ ಮಾಡಿ ಒಂದು 4-5 hours ಪ್ರೀ ಹೀಟಿಂಗ್ ಮಾಡಬೇಕು. ಚಿಕ್ಸ್ ಬಂದ ತಕ್ಷಣ ಹೊರಗಡೆ ಬಿಟ್ಟ ತಕ್ಷಣ ಕೂಲ್ಡ್ ಆಗಬಾರ್ದು. ಪ್ರೀ ಹೀಟಿಂಗ್ ಮಾಡಿ ಅದನ್ನ ಪರ್ಫೆಕ್ಟ್ ಬ್ರೂಡಿಂಗ್ ಟೆಂಪರೇಚರ್ಗೆ ತಂದು ಒಂದು 3 hours ಅದನ್ನ ಮ್ಯಾನೇಜ್ ಮಾಡಿ ಆಮೇಲೆ ಚಿಕ್ಸ್ ಬಿಡಬೇಕು. ಚಿಕ್ಸ್ ಬಿಡೋದಕ್ಕಿಂತ ಮೊದಲು ಸಾಮಾನ್ಯವಾಗಿ ಅದೊಂದು ಕಾನ್ಸೆಪ್ಟ್ ಇದೆ, ಕೆಳಗಡೆಗೆ ಪೇಪರ್ ಹಾಕ್ಬೇಕು. ಪೇಪರ್ ಹಾಕ್ಬಿಟ್ಟು ಆ ಪೇಪರ್ ಮೇಲೆ ಫೀಡನ್ನು ನಾವು ಅಂಗಳಕ್ಕೆ ನೀರು ಸುಂಗಿಸ್ದಂಗೆ ಫೀಡನ್ನು ಪೇಪರ್ ಮೇಲೆ ಸುಂಗಿಸ್ಬಿಟ್ರೆ ಅವು ಹುಡುಕೊಂಡು ಫೀಡ್ ತಿನ್ನೋದು ಸ್ಟಾರ್ಟ್ ಆಗ್ತದೆ. ಫಸ್ಟ್ ಬಂದ ತಕ್ಷಣ
ನೀರು ಇಟ್ಟು ನೀರಿಗೆ ಎಲೆಕ್ಟ್ರೋಲೈಟ್ ಒಂದು ಆಂಟಿಬಯೋಟಿಕ್ ಹಾಕಿ ನೀರು ಇಟ್ಬಿಟ್ಟು ಆಮೇಲೆ ಒಂದು 3 ಅವರ್ಸ್ ಆದ್ಮೇಲೆ ಫೀಡನ್ನು ಹಾಕಿದ್ರೆ ಫೀಡ್ ತಿನ್ನಕ್ಕೆ ಸ್ಟಾರ್ಟ್ ಆಗ್ತವೆ. ಟೆಂಪ್ರೇಚರನ್ನು ಮ್ಯಾನೇಜ್ ಮಾಡಬೇಕು. ಬೇಸಿಗೆನಲ್ಲಿ ನಾವು ಟೆಂಪ್ರೇಚರ್ ಕೊಡಬೇಕು ಅಂತ ಹೇಳಿವಿ ಅಂತಂದೇಳಿ ಪೂರ್ತಿ ಕಟನನ್ನು ಕ್ಲೋಸ್ ಮಾಡಿದ್ರೆ ಒಳಗಡೆ ಟೆಂಪ್ರೇಚರ್ ಜಾಸ್ತಿ ಆಗಿ ಅವು ಡಿಹೈಡ್ರೇಟ್ ಆಗ್ಬಿಡ್ತಾವೆ ಚಿಕ್ಸ್. ಒಂದ್ಸರಿ ಬರ್ಡ್ಸ್ ಡಿಹೈಡ್ರೇಟ್ ಆಯ್ತು, ಚಿಕ್ಸ್ ಡಿಹೈಡ್ರೇಟ್ ಆಯ್ತು ಅಂದ್ರೆ ಅದ್ರದ್ದು ಪರ್ಫಾರ್ಮೆನ್ಸ್ ಹೋಗ್ಬಿಡುತ್ತೆ. ಸೊ ನಾವು ಹೀಟ್ ಕೊಡೋದು ಎಷ್ಟು ಗಮನ ಹರಿಸ್ತೀವೋ ಅಷ್ಟೇ ಗಮನ ಅದರ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ನಾವು ಗಮನ ಹರಿಸ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ಅವು ಓವರ್ ಹೀಟಿಂಗ್ ಆಗಿ ಸ್ವೆಟ್ಟಿಂಗ್ ಆಗಿ ಅದರದ್ದು ಪ್ರೊಡಕ್ಟಿವಿಟಿ ಹಾಳಾಗುತ್ತೆ. ಇನ್ನು ಪೇಪರ್ ಹಾಕಿ ಫೀಡ್ ಹಾಕಿದ್ರಿ, ಪೇಪರನ್ನು ಯಾವಾಗ ತೆಗಿಬೇಕು? ಆಫ್ಟರ್ 3 days ಪೇಪರನ್ನು ತೆಗೆದು ಫೀಡರ್ಸ್ ಅಲ್ಲಿ ಫೀಡ್ ಹಾಕಿ ಇಡಬಹುದು. ಸೆಕೆಂಡ್ ಡೇನೇ ಫೀಡರ್ಸ್ ಅಲ್ಲಿ ಫೀಡ್ ಹಾಕಿಟ್ಟು ಥರ್ಡ್ ಡೇನಲ್ಲಿ ಪೇಪರ್ ತೆಗಿಬಹುದು. ಫೀಡ್ ಪ್ರೀ ಸ್ಟಾರ್ಟರ್ನ ಮೊದಲು ಪೇಪರ್ ಮೇಲೆ ಹಾಕಿ ಆಮೇಲೆ ಫೀಡರ್ಸ್ ಅಲ್ಲಿ ಹಾಕಿ ಇಡಬೇಕು. ಎಷ್ಟು ಫೀಡರ್ಸ್ ಡ್ರಿಂಕರ್ಸ್ ಬೇಕು ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ. ನಮಗೇನು ಅಲ್ಲೊಂದಲ್ಲ ಶೆಡ್ಡಲ್ಲಿ ಹೋದಾಗ ಆಗಲ್ಲ. ಇದು ಪ್ರತಿಯೊಂದು ನಂಬರ್ ಇರುತ್ತೆ. 50 ಕೋಳಿ ಮರಿಗೆ ಒಂದು ಫೀಡರ್, 50 ಕೋಳಿ ಮರಿಗೆ ಒಂದು ಡ್ರಿಂಕರ್ ಇಡಬೇಕಾಗುತ್ತೆ. ಸೊ ಹಾಗಿಟ್ಟಾಗ ಮಾತ್ರ ಅದಕ್ಕೆ ವಾಟರ್ ಸ್ಪೇಸು ಫೀಡಿಂಗ್ ಸ್ಪೇಸು ಸಿಗುತ್ತೆ. ವಾಟರ್ ಸ್ಪೇಸು ಫೀಡಿಂಗ್ ಸ್ಪೇಸು ಕರೆಕ್ಟಾಗಿ ಕೊಟ್ಟು ಅದಕ್ಕೆ ಬೇಕಾಗಿರೋ ಸ್ಪೇಸನ್ನು ಕರೆಕ್ಟಾಗಿ ಕೊಟ್ಟು ಟೆಂಪ್ರೇಚರ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದೆ ಆದರೆ ನೀವು ಫಸ್ಟ್ ವೀಕಲ್ಲಿ ಎಷ್ಟು ಮ್ಯಾನೇಜ್ ಮಾಡ್ತೀರೋ ಅಷ್ಟೇ ಸಕ್ಸಸ್ಫುಲ್ ಆಗಿ ಉಳಿದಂಥ 5 ವಾರಗಳು ನಡ್ಕೊಂಡು ಹೋಗ್ಬೋದು. ಅದೇ ಬೆಳೆಯುವ ಸಿರಿಮಳಿಕೆಯಲ್ಲಿ ವೆಲ್ ಡನ್ ಈಸ್ ಆಫ್ ಬಿಗಿನ್ ಇವೆಲ್ಲ ಹೇಳ್ತಾರಲ್ಲ ಆ ಥರ. ಸೊ ಸ್ಟಾರ್ಟಿಂಗ್ 7 ದಿನ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಉಳಿದಂತೆ 5 ವಾರ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ಇಟ್ ವಿಲ್. ಸೊ ಚಿಕ್ಸ್ ಅಂತೂ ಬಂತು, ಫೀಡು ಹಾಕಿದ್ರಿ, ಬ್ರೂಡಿಂಗು ಮಾಡಿದ್ರಿ, ಚೆನ್ನಾಗೂ ಆಯ್ತು. ಇನ್ನು ವ್ಯಾಕ್ಸಿನೇಷನ್ ಏನೇನು ಮಾಡಬೇಕು? ವ್ಯಾಕ್ಸಿನೇಷನ್ ಏನೇನು ಮಾಡಬೇಕಪ್ಪ ಅಂದರೆ, ಒಂದು 7ನೇ ದಿನದಲ್ಲಿ ND ಅಂತ ಕಾಯಿಲೆ ಬರುತ್ತೆ, ಆ ಕಾಯಿಲೆ ವಿರುದ್ಧ ವ್ಯಾಕ್ಸಿನೇಷನ್ ಮಾಡಬೇಕು. ಅದು 7ನೇ ದಿನದಲ್ಲಿ ತಗೊಂಬಂದು ಬರ್ಸಲ್ ಡಿಸೀಸ್ ಅಂತ ಅದಕ್ಕೂ ವ್ಯಾಕ್ಸಿನ್ ಸಿಗುತ್ತೆ. ಕಾಯಿಲೆ ಆ ವ್ಯಾಕ್ಸಿನ್ ಅನ್ನು ತಗೊಂಡ್ಬಂದು 14ನೇ ದಿನದಲ್ಲಿ ಕಣ್ಣಾಕ್ಬೇಕು. ಇನ್ನು 21ನೇ ದಿನದಲ್ಲಿ 7ನೇ ದಿನದಲ್ಲಿ ಏನ್ ಮಾಡಿರ್ತಿರಲ್ಲ ND ಕಾಯಿಲೆಗೆ ಅದರದ್ದೇ ಸ್ಟ್ರೈನ್ ಬೇರೆ ಇರುತ್ತೆ, ಅದು ಲಸೋಟಾ ಅಂತ. ಆ ಲಸೋಟಾ ವ್ಯಾಕ್ಸಿನ್ ಅನ್ನ ನೀವು 21ನೇ ದಿನದಲ್ಲಿ ವಾಟರ್ ಅಲ್ಲಿ ಕೊಡಬೇಕು. ವಾಟರ್ ಅಲ್ಲಿ ಕೊಡೋದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ. ಸೊ ಮೊದಲು ಬರ್ಡ್ಸ್ ಅನ್ನ ಒಂದೂವರೆ ಗಂಟೆ, ಚಳಿಗಾಲದಲ್ಲಿ 1.5 ಗಂಟೆ ನೀರನ್ನ ವಿತ್ಡ್ರಾ ಮಾಡಬೇಕು ಬರ್ಡ್ಸ್ಗೆ. ಸೊ ಒಂದು 30% ಆಫ್ ಟೋಟಲ್ ಡ್ರಿಂಕಿಂಗ್ ವಾಟರ್ 1 ಅವರ್ಗೆ ಎಷ್ಟು ಕುಡಿತದೆ ಅಂತ ಲೆಕ್ಕ ಹಾಕಿ ಅದರ 30% ನೀರು ತಗೊಂಡು ಅದನ್ನ 8 ಡಿಗ್ರಿಗೆ ಇಳಿಸಿ ಐಸ್ ಹಾಕಿ ನೀರು ಟೆಂಪರೇಚರ್ನ ಕಮ್ಮಿ ಮಾಡಿ ಅದಕ್ಕೆ ಮಿಲ್ಕ್ ಪೌಡರ್ ಹಾಕಿ ಅಥವಾ ವ್ಯಾಕ್ಸಿನ್ ಸ್ಟೆಬಿಲೈಸರ್ ಟ್ಯಾಬ್ಲೆಟ್ ಹಾಕಿ ವ್ಯಾಕ್ಸಿನ್ ಹಾಕಿ ನೀವು ಬಿಟ್ಟರೆ ಆ ನೀರನ್ನು ಅದು ಕುಡಿಯುತ್ತೆ. ಸೊ ಆ ನೀರನ್ನು ಕುಡಿದಾಗ 21ನೇ ದಿನಕ್ಕೆ ಅದರದ್ದು ರೋಗ ನಿರೋಧಕ ಶಕ್ತಿ ಬರುತ್ತೆ. ಇನ್ನ 7ರಿಂದ 10 ದಿನದವರೆಗೂ ಪ್ರೀ ಸ್ಟಾರ್ಟರ್ ಆಗ್ತೀರಿ, 10 ದಿನದಿಂದ 21 ದಿನದವರೆಗೂ ಸ್ಟಾರ್ಟರ್ ಆಗ್ತೀರಿ, 21 ದಿನದಿಂದ ಫಿನಿಷರ್ ಆಗ್ತೀರಿ. ಈ 21 ದಿನದ ವ್ಯಾಕ್ಸಿನ್ ಆದ್ಮೇಲೆ ಉಳಿದಂತೆ ಏನೂ ಸಮಸ್ಯೆ ಇರಲ್ಲ. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಬಂದ್ರೆ ಹತ್ತಿರದ ವೆಟರ್ನರಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿರೋ ಕಡೆ ಕೇಳಿಬಿಟ್ಟು ಅದರ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಬರ್ಡ್ಸ್ ಅನ್ನ ರೇರ್ ಮಾಡ್ತೀವಿ. ಆದ್ರೆ ಇವತ್ತಿನ ಜನಕ್ಕೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದ್ರೆ ಬರ್ಡ್ಸ್ ಅನ್ನ ಮಾರ್ಕೆಟ್ ಮಾಡೋದು ಹೆಂಗೆ? ಸೊ ಬರ್ಡ್ಸ್ ಮಾರ್ಕೆಟ್ ಮಾಡೋದು ಹೆಂಗೆ ಅಂದ್ರೆ, ಇವತ್ತು 1 ಕೋಟಿ ಕೋಳಿ ಮರಿನ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ, 1 ಕೋಟಿ ಕೋಳಿ ಮಾರ್ಕೆಟ್ ಅಲ್ಲಿ ಹೋಗುತ್ತೆ. ಸೊ 1 crore ಎವ್ರಿ ಡೇ ಮೂವ್ ಆಗ್ತಿದೆ ಅಂದಮೇಲೆ ನಮ್ಮ 1,000-2,000 ಏನು ಸಂಬಂಧ ಇಲ್ಲ. ಆದ್ರೆ ನಾವು ಬೆಳೆದ್ಬಿಟ್ಟು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿ ಮಾರ್ಕೆಟ್ಗೆ ಕರೆಕ್ಟ್ ಆಗಿ ಸೇಲ್ ಮಾಡಬೇಕು. ಸಣ್ಣ ಸಣ್ಣ ಯೂನಿಟ್ಗಳು ಅಂದ್ರೆ 1,000-2,000 ಬೆಳ್ತಕ್ಕಂಥವ್ರು ಲೋಕಲ್ ಮಾರ್ಕೆಟ್ ಅನ್ನ ಯೋಚನೆ ಮಾಡಬೇಕು. ಸೊ ಅಲ್ಲೇ ಬಂದು ರಿಟೈಲರ್ ಕೊಡೋದಾಯ್ತು ಅಥವಾ ಅವರೇ ಒಂದು ಸ್ಮಾಲ್ ಚಿಕನ್ ಸೆಂಟರ್ ಓಪನ್ ಮಾಡ್ಕೊಳ್ಳೋದಾಯ್ತು ಮಾಡಬೇಕು. ಇಲ್ಲಿ ಬೆಳೆಯೋನಿಗಿಂತ ಸಪ್ಲೈ ಮಾಡೋನಿಗಿಂತ ಈ ಚಿಕನ್ ಸೆಂಟರ್ನವರೇ ಜಾಸ್ತಿ ಲಾಭ ಮಾಡ್ತಾರೆ. ಯಾಕಂದ್ರೆ ನೀವು ಯಾವುದೇ ರೇಟಿಗೆ ಮಾರಿ ಅವ್ರು 50 ರೂಪಾಯಿ per kg ಲಾಭ ಇಟ್ಕೊಂಡೇ ಮಾರ್ತಾರೆ. 150 ರೂಪಾಯಿ kg 100 ರೂಪಾಯಿ ಫಾರ್ಮ್ ಗೇಟ್ ಇದ್ರು ಅದು ಅವರು 250 ರೂಪಾಯಿಗೆ ಮಾಡ್ತಾರೆ. ಅವ್ರದ್ದೆಲ್ಲ ಡ್ರೆಸ್ ಆಡ್ ಆದ್ಮೇಲೆ 180 ರೂಪಾಯಿ ಆದ್ರೂ 70 ರೂಪಾಯಿ ಲಾಭ ಇಟ್ಕೊಂಡೇ ಮಾಡ್ತಾರೆ. ಹಾಗಾಗಿ ನಾವು ಡೈರೆಕ್ಟ್ ಕಸ್ಟಮರ್ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗುತ್ತೆ. ಸ್ಮಾಲ್ ಯೂನಿಟ್ಸ್ಗಳನ್ನ ಮಾಡಿ
ಎಂಡ್ ಕಸ್ಟಮರ್ನ ನಾವೇ ಟ್ಯಾಪ್ ಮಾಡಿದ್ದಾದ್ರೆ ಈ ಮಿಡ್ಲಲ್ಲಿ ಆಗ್ತಕ್ಕಂಥ ಲಾಸ್ ಅನ್ನ ಮಿನಿಮೈಸ್ ಮಾಡ್ಕೊಂಡಿದ್ದೆ ಆದ್ರೆ ಎಂತ ಸ್ಮಾಲ್ ಯೂನಿಟ್ ಅಲ್ಲೂ 10 ಎಕರೆನಲ್ಲಿ ಮಾಡಿ ಲಾಭ ತೆಗೆಯೋದ್ರ 10 ಪಟ್ಟು 1,000 ಕೋಳಿ ಫಾರಂ ಮಾಡಿ ಡೈರೆಕ್ಟ್ ಕಸ್ಟಮರ್ಗೆ ಹಾಕಿದ್ರೆ ನಾವು ಅಷ್ಟು ದುಡಿಬಹುದು. ಸೊ ಅದ್ರ ಬಗ್ಗೆನೂ ನಾವು ಗಮನ ಹರಿಸಿದ್ರೆ ಬಹಳ ಉತ್ತಮ ಆಗುತ್ತೆ. ನಾವು ಇಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 10-15 ಫಾರ್ಮರ್ಸ್ ಯಾರು ಡೈರೆಕ್ಟ್ ಆಗಿ ಇಟ್ಟಿದ್ದಾರೆ ಅವರೆಲ್ಲ ಭಾರಿ ಸಕ್ಸಸ್ಫುಲ್ ಆಗಿದ್ದಾರೆ. ಈಗ ಸ್ನೇಹ ಫಾರ್ಮ್ಸ್ ಅಂತ ತೋರಿಸಿದ್ನಲ್ಲ, ಅವರು 650 ಚಿಕನ್ ಸೆಂಟರ್ಸ್ ನ ಹೈದರಾಬಾದ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅವ್ರದ್ದು ಬೇಸಿಕ್ ಪ್ರಿನ್ಸಿಪಲ್ಲೇ ಅದು. ಸೊ ಅವ್ರು ಸ್ಟಾರ್ಟ್ ಮಾಡಿದ್ದೇ ಚಿಕನ್ ಸೆಂಟರ್ ಇಂದ, ರಾಮ್ ರೆಡ್ಡಿ ಚಿಕನ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಇವತ್ತು 5,000 ಕೋಟಿ ಟರ್ನ್ ಓವರ್ ಮಾಡೋ ಕಂಪ್ನಿ ಮಾಡಿದ್ದಾರೆ. 650 ಚಿಕನ್ ಸೆಂಟರ್, ಅರೌಂಡ್ 200 ಬರ್ಡ್ಸ್ ವೆಹಿಕಲ್ಸ್ ಇದಾವೆ ಅವರು. ಸೊ ಅವ್ರು ಏನ್ ಮಾಡ್ತಾರೆ, ಇವತ್ತು ನಿಮಗೂ ಹೊಸಪೇಟೆಗೂ ಬರ್ಡ್ಸ್ ಬೇಕಪ್ಪ ಅಂತ ಫೋನ್ ಮಾಡಿದ್ರೆ ಅಲ್ಲಿಂದ ಅವರು ಫಾರ್ಮ್ ಅಲ್ಲಿ ಇರೋ ಬರ್ಡ್ಸ್ ನ ಲಿಫ್ಟ್ ಮಾಡ್ಕೊಂತಾರೆ, ತಗೊಂಬಂದಿಲ್ಲ ಅನ್ಲೋಡ್ ಮಾಡಿ ಕ್ಯಾಶ್ ತಗೊಂಡು. ಸೊ ದಿಸ್ ಈಸ್ ಹೌ ದ ಸಿಸ್ಟಮ್ ಬಿಲ್ಡ್ಸ್. ಸೊ ಅವರು ಎಂಡ್ ಕಸ್ಟಮರ್ನ ಟ್ಯಾಪ್ ಮಾಡಿದ್ರು ಅಂತ ಅಷ್ಟು ದೊಡ್ಡ ಕಂಪ್ನಿನ 40 ವರ್ಷದಲ್ಲಿ ಕಟ್ಟಕ್ಕಾಯ್ತು. ಸೊ ಎಂಡ್ ಕಸ್ಟಮರ್ನ ಟ್ಯಾಪ್ ಮಾಡಿದ್ರೆ ನಮ್ಮ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಕೊಂಡ್ರೆ ಆಗ್ತಕ್ಕಂಥ ಲಾಸ್ ಅನ್ನ ಮಿನಿಮೈಸ್ ಮಾಡ್ಕೋಬಹುದು. ಈಗ ಇಷ್ಟೆಲ್ಲ ನೋಡಿದ್ಮೇಲೆ, ಇಷ್ಟೆಲ್ಲ ಕೇಳಿದ್ಮೇಲೆ ಬಹಳ ಮಂದಿ ಬರ್ತಾರೆ, 4 ದಿನ ಇರ್ತಾರೆ ಫಾರಂ ಅಲ್ಲಿ, ಫಾರಂ ಬಹಳ ಲಾಸಪ್ಪ ಅಂತ ಹೊರಗೆ ಹೋಗ್ತಾರೆ. ಸೊ ಬಹಳ ಲಾಸಪ್ಪ ಅಂತ ಫಾರಮ್ನೇ ಬಂದ್ ಮಾಡ್ತಾರೆ. ಬಹಳ ಲಾಸಪ್ಪ ಅಂತ ಎಷ್ಟೋ ಬ್ಯಾಂಕ್ಗಳು ಕೊಟ್ಟಿರುವಂತ ಸಾಲಗಳನ್ನ ಕಟ್ಟೋದಕ್ಕೆ ಇಂದು ಮುಂದೆ ಕಟ್ಟದೆ ಒದ್ದಾಡ್ತಾ ಇದ್ದಾರೆ. ಯಾಕೆ ಈ ತರ ಆಗುತ್ತೆ? ಇಲ್ಲಿ ಇದು ಪೌಲ್ಟ್ರಿ ಫಾರಂ ಹೆಂಗಪ್ಪ ಅಂದ್ರೆ ಒಂಥರ ಸ್ಟಾಕ್ ಮಾರ್ಕೆಟ್ ಇದ್ದಂಗೆ. ಇಲ್ಲಿ ಲಾಸ್ ಅಂತೂ 100ಕ್ಕೆ 100 ಕಟ್ಟಿಟ್ಟು ಬುತ್ತಿ ಇಂಡಿಯಾದಲ್ಲಿ. ಯಾಕಂದ್ರೆ ಇಟ್ಸ್ ಅ ಸೀಸನಲ್. ಸೊ ಶ್ರಾವಣ ಬಂತಪ್ಪ ಅಂದ್ರೆ ತಿನ್ನೋದೇ ಇಲ್ಲ ಜನ. ಶ್ರಾವಣ ಬಂತು ಅಂತ ತಿನ್ನೋದಿಲ್ಲ ಅಂದ್ರೆ ನಾವು ಅದನ್ನ ತಯಾರು ಮಾಡೋದನ್ನ ನಿಲ್ಸಕ್ ಆಗೋದಿಲ್ಲ. ಯಾಕಂದ್ರೆ ಅದು ತಂದೆ ತಾಯಿ ಕೋಳಿ ಮೊಟ್ಟೆ ಇಡುತ್ತೆ, ಮೊಟ್ಟೆನ ಮಿಷಿನ್ ಇಡ್ತೀವಿ, ಮರಿ ಬರುತ್ತೆ, ಮರಿನ ನಾವು ಫಾರಮ್ಗೆ ಹಾಕ್ತಿವಿ, ಆಟೋಮೆಟಿಕ್ ಬರ್ಡ್ಸ್ ಬರುತ್ತೆ, ಆಗ ಮಾರ್ಕೆಟ್ ಬಿದ್ದೇ ಬೀಳುತ್ತೆ. ಸೊ ಈ ಯಾವುದೋ ಒಂದು ಆಫ್ ಸೀಸನ್ ಅಲ್ಲಿ ಹೆಂಗೋ ಪ್ಲಾನ್ ಮಾಡ್ಕೊಂಡು ರಿಡ್ಯೂಸ್ ಮಾಡ್ಬೋದು. ಸೀಸನ್ ಅಲ್ಲೂ ಕೂಡ ಮೊನ್ನೆ ಕರೋನಾ ಬಂತು, ಮೀಟ್ ಇಲ್ದೆ ಹೋಗ್ಬಿಡ್ತು, ಪೂರ್ತಿ ಚಿಕನ್ನೇ ತಿನ್ಲಿಲ್ಲ ಯಾರು, ಎಲ್ಲ ತಗ್ಗಿಗೆ ಹಾಕಿದ್ವಿ. ಇನ್ನ ಈಗ ಸೋಯಾ ಜಾಸ್ತಿ ಆಯ್ತು, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಯ್ತು, ಏನ್ ಕಾಸ್ಟಿಂಗ್ ಮಾಡೋದು ಲಾಭ ಬರಲಿಲ್ಲ. ಹಿಂಗೆ ಇರ್ರೆಸ್ಪೆಕ್ಟಿವ್ ಆಫ್ ರೀಸನ್ ವರ್ಷದಲ್ಲಿ ಒಂದು 3 ತಿಂಗಳು ಡೆಫಿನೆಟ್ಲಿ ಲಾಸ್ ಹೋಗ್ತೀವಿ. ಉಳಿದಂತೆ ಒಂದು 4 ತಿಂಗಳು ಬ್ರೇಕ್ ಇವನ್ ಅಲ್ಲಿ, ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಸ್ಪಾಸೇ ನಡೆಯುತ್ತೆ ಮಾರ್ಕೆಟ್. ಉಳಿದಂತೆ ಒಂದು 3 ತಿಂಗಳು ಪ್ರಾಫಿಟ್ ಅಲ್ಲಿ. ಯಾವುದೋ ಒಂದು ರೀಸನ್ಗೆ ಲಾಭ ಬರೋ ಟೈಮಲ್ಲಿ ಯಾವುದೋ ಒಂದು ನ್ಯೂಸ್ ಬಂತು, ಲಾಸ್ ಆಯ್ತು ಅಂದಾಗ ಮುಂದೆ ಹಾಕ್ಲಿಕ್ಕೆ, ಮುಂದೆ ಬ್ಯಾಚ್ ಅನ್ನ ನಡೆಸಲಿಕ್ಕೆ ಬೇಕಾಗಿರುವಷ್ಟು ನಾವು ಬಂಡವಾಳವನ್ನ ಇಟ್ಕೊಂಡಿದ್ದೆ ಆದ್ರೆ ಅದಕ್ಕೆ ಬಫರ್ ಅಂತೀವಿ. ಅಷ್ಟು ಬಂಡವಾಳವನ್ನು ನಾವು ಕ್ರೋಢೀಕರಿಸಿ ಇಟ್ಕೊಂಡು ಬ್ಯಾಚ್ ಗಳನ್ನ ಮಾಡಿದ್ದೆ ಆದ್ರೆ ನಾವು ಸಕ್ಸಸ್ ಆದೇ ಆಗ್ತೀವಿ. ಈ ಬಿಸ್ನೆಸ್ ಅಲ್ಲಿ ಇರುವಂತ ಟರ್ನ್ ಓವರ್, ಈ ಬಿಸ್ನೆಸ್ ಅಲ್ಲಿ ಇರುವಂತ ಪ್ರಾಫಿಟ್ ಯಾವ ಬಿಸ್ನೆಸ್ ಅಲ್ಲೂ ಇಲ್ಲ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ರ 10 ಲಕ್ಷ ಇದೆ ಅಂದ್ರೆ 10 ಲಕ್ಷದಲ್ಲಿ 6 ಲಕ್ಷ 7 ಲಕ್ಷ ಖರ್ಚು ಮಾಡಿ ಒಂದು ಶೆಡ್ ಹಾಕ್ತಿವಿ. 6 ಲಕ್ಷ 7 ಲಕ್ಷ ಖರ್ಚು ಮಾಡಿ ಶೆಡ್ ಹಾಕಿವಪ್ಪ ಅಂದ್ರೆ 4,000 ಶೆಡ್ ಹಾಕ್ಬಿಡ್ತೀವಿ. 4,000 ಶೆಡ್ ಹಾಕಿದ ತಕ್ಷಣನೇ ಇನ್ನು ಉಳಿದಿದ್ದು 4 ಲಕ್ಷನ ತಗೊಂಡೋಗಿ ಬ್ಯಾಚ್ ಹಾಕ್ತಿವಿ. ಆ ಬ್ಯಾಚ್ ಯಾವುದೋ ಒಂದು ರೀಸನ್ಗೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ ಹಾಕ್ಲಿಕ್ಕೆ ನಮ್ಮ ಹತ್ರ ದುಡ್ಡು ಇರೋದು. ಸೊ ಹಾಗಾಗಿ ಏನ್ ಮಾಡ್ತೀವಿ, ನಾವು ಮತ್ತೆ ಮುಚ್ಚಾಕಿ ಬಿಡ್ತೀವಿ. ಒಂದ್ಸರಿ ಲಾಸ್ ಅನ್ನ ಬುಕ್ ಮಾಡಿದ್ರೆ ಅದು ಪರ್ಮನೆಂಟ್ ಲಾಸ್ ಆಗುತ್ತೆ. ಅದೇ 10 ಲಕ್ಷ ಇರೋನು 2,000 ಬ್ಯಾಚ್ ಮಾಡಿದ್ದೆ ಆಗಿದ್ರೆ ಅವನು ಒಂದು 3 ಲಕ್ಷದಲ್ಲಿ 2,000 ಶೆಡ್ ಕಟ್ಟಿ ಇನ್ನ 2 ಲಕ್ಷ 3 ಲಕ್ಷನ ಯೂಸ್ ಮಾಡಿ ಬ್ಯಾಚ್ ನಡೆಸಿದ್ದೆ ಆದ್ರೆ ಇದರಲ್ಲಿ ಲಾಭ ಬಂದ್ಮೇಲೆ ಇನ್ನೊಂದು ಶೆಡ್ ಕಟ್ಟಬೇಕು. ಅದು ಯಾವ ಮಟ್ಟಕ್ಕೆ ಇರ್ಬೇಕಪ್ಪ ಅಂದ್ರೆ, ಇಂಡಸ್ಟ್ರಿ ಗ್ರೋತ್ 8-10% ಇದೆ ಅಂದ್ರೆ ಅದ್ರ ಮೇಲೆ ನಾವು ಜಾಸ್ತಿ ಮಾಡಬಾರ್ದು. ಯಾಕಂದ್ರೆ ಜಾಸ್ತಿ ಮಾಡ್ತಾ 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 ಹೋದಾಗ 1,000 ಇದ್ದದ್ದು 2,000 ಲಾಭ ಬಂದಾಗ 2,000 ಇದ್ದದ್ದು 4,000 ಕಟ್ಟಿದ್ರೆ 4,000 ಲಾಭ ಬಂದಾಗ 8,000 ಕಟ್ಟಿದ್ರೆ 8,000 ಲಾಸ್ ಆಗ್ಬಿಟ್ರೆ ಪೂರ್ತಿ ಒಳಗೋಗುತ್ತೆ. ಸೊ ಹಾಗಾಗಿ ಇಂಡಸ್ಟ್ರಿ ಗ್ರೋತ್ 8-10% ಇದೆ ಅಂದ್ರೆ ಅದೇ ರೇಂಜ್ ಅಲ್ಲಿ, ಅಂದ್ರೆ 10-15% ರೇಂಜ್ ಅಲ್ಲಿ ಗ್ರೋತ್ ಮಾಡ್ಕೊಂತ ಹೋಗ್ಬೇಕು. ಎರಡಬೇರಿ ಗ್ರೋತ್ ಮಾಡಿದ್ರೆ ನಾವು ಲಾಸ್ ಆದಾಗ ಲಾಸ್ ಅನ್ನ ತಡ್ಕೊಳಕ್ಕಾಗದೆ ಇಂಡಸ್ಟ್ರಿಯಿಂದ ಎಕ್ಸಿಟ್ ಆಗುತ್ತೆ. ಸೊ ಆ ಕೇರ್ ಅಂದ್ರೆ ನಮ್ಮಲ್ಲಿ 3 ಸೈಕಲ್, 45 ದಿನಕ್ಕೊಂದು ಸೈಕಲ್, 60 ದಿನಕ್ಕೊಂದು ಸೈಕಲ್ ಅಂತ ಲೆಕ್ಕ ಹಾಕಿದ್ರೆ 3 ಸೈಕಲ್ ಲಾಸ್ ಆದ್ರೂ ತಡ್ಕೊಂಡು ಮುಂದೆ ಇನ್ನೊಂದು ಬ್ಯಾಚ್ ಹಾಕಿದ್ರೆ ಹಿಂದಾಗಿರೋ 2 ಸೈಕಲ್ ಲಾಸ್ ಅನ್ನು ಅದೇ ಸೈಕಲ್ ಅಲ್ಲಿ ತೆಗೆದುಬಿಡ್ಬೇಕು. ಆ ತರ ನಮ್ಮ ಹತ್ರ ಬಂಡವಾಳ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡಿದ್ದೆ ಆದ್ರೆ ಗ್ಯಾರಂಟಿ ನಾವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀವಿ. ಇದನ್ನ ಇಟ್ಕೊಳ್ದೇನೆ ಬಫರ್
ಕ್ಯಾಪಿಟಲ್ ಇಟ್ಕೊಳ್ದೇನೆ ಅಂದ್ರೆ ಎಕ್ಸ್ಟ್ರಾ ಬಂಡವಾಳ ಇಟ್ಕೊಳ್ದೇನೆ ನಾವು ಬಿಸ್ನೆಸ್ ಮಾಡಿದ್ದೆ ಆದ್ರೆ ಲಾಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಂಡವಾಳ ಇಟ್ಕೊಂಡು ಲೋ ವಾಲ್ಯೂಮ್ ಅಲ್ಲಿ ಅಂದ್ರೆ ಎಷ್ಟು ಸಾಧ್ಯನೋ ನನ್ನಿಂದ ಅಷ್ಟೇ ಮಾಡ್ಕೊಂತ ಹೋದ್ರೆ ಲಾಭ ಮಾಡ್ಬೋದು. ಇನ್ನ ಇದು ಬ್ರಾಯ್ಲರ್ ಬೇಡ ಆಯ್ತು. ಲೇಯರ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸ್ವಲ್ಪ ಹೆವಿ ಬಂಡವಾಳನೇ ಬೇಕಾಗುತ್ತೆ. ಲೇಯರ್ ಅಲ್ಲಿ ಅಪ್ ಟು 16 ವೀಕ್ಸ್ ವರೆಗೂ ನೀವು ಬರ್ಡ್ ಅನ್ನ ರೇರ್ ಮಾಡಬೇಕಾಗುತ್ತೆ. ಅಲ್ಲೂ ಒಂದು ಒಳ್ಳೆ ಸೋರ್ಸ್ ಇಂದ ಬರ್ಡ್ ತಗೋಬೇಕು. 16 ವೀಕ್ಸ್ ವರೆಗೂ ಬರ್ಡ್ ಅನ್ನ ರೇರ್ ಮಾಡಬೇಕು. ಅದಕ್ಕೆ ಡಿಫ್ರೆಂಟ್ ವ್ಯಾಕ್ಸಿನೇಷನ್ ಮಾಡಬೇಕು. ಅದಾದ್ಮೇಲೆ ಕೇಜ್ ಅಲ್ಲಿ ಬರ್ಡ್ಸ್ ಮೊಟ್ಟೆ ಇಡ್ತಾ ಹೋಗುತ್ತೆ. 16ನೇ ವಾರದ ನಂತರ ಆ ಮೊಟ್ಟೆಯನ್ನ ಕಲೆಕ್ಷನ್ ಮಾಡಿ ಮಾರಬೇಕು. ಇದು ಒಂದು ಯೂನಿಟ್, ವಯಬಲ್ ಯೂನಿಟ್ ಅಂದ್ರೆ ಒಂದು ಪ್ರಾಫಿಟಬಲ್ ಯೂನಿಟ್ ಅಂತ ಕರೆಯೋದೇ ಆದ್ರೆ ಬ್ರಾಯ್ಲರ್ ಫಾರ್ಮ್ ಅಲ್ಲಿ 1000 ಮಾಡಿದ್ರು ವಯಬಲ್ಲೆ, 2000 ಮಾಡಿದ್ರು ವಯಬಲ್ಲೆ, 4000 ಮಾಡಿದ್ರು ವಯಬಲ್ಲೆ. ಲೇಯರ್ ಅಲ್ಲಿ 10,000 15,000 ವಯಬಲ್. ಯಾಕಂದ್ರೆ ಅಲ್ಲಿ ಬಿಗ್ ಪ್ಲೇಯರ್ಸ್ ಇದ್ದಾರೆ. ಆ ಬಿಗ್ ಪ್ಲೇಯರ್ಸ್ ಜೊತೆ ನಾವು ಕಾಂಪೀಟ್ ಮಾಡಬೇಕಪ್ಪ ಅಂದ್ರೆ ನಮ್ದು ಅದೇ ರೇಂಜ್ ಅಲ್ಲಿ ವಾಲ್ಯೂಮ್ ಇರಬೇಕು. ಆ ರೇಂಜ್ ಅಲ್ಲಿ ವಾಲ್ಯೂಮ್ ಇರ್ಬೇಕಪ್ಪ ಅಂದ್ರೆ ಲೇಯರ್ ಫಾರ್ಮ್ದು ಮಿನಿಮಮ್ ಅಂದ್ರು 60,000 to 70,000 ನಿಮ್ಮ ಪ್ಲೇಸ್ಮೆಂಟ್ ಇರಬೇಕು. ಅಷ್ಟಕ್ಕೆ ಇವತ್ತಿನ ಲೆಕ್ಕಕ್ಕೆ 6 ರಿಂದ 7 ಕೋಟಿ ಬೇಕಾಗುತ್ತೆ. ಸೊ ಸ್ವಲ್ಪ ಹೆವಿ ಬಂಡವಾಳನೇ ಬೇಕಾಗುತ್ತಾದ್ರಿಂದ ಇದು ಸ್ವಲ್ಪ ಬಂಡವಾಳಸ್ಥರೇ ಮಾಡಬೇಕಾಗಿರುವಂತ ಆಕ್ಟಿವಿಟಿ. ಇನ್ನು ಬ್ರೀಡಿಂಗ್ ಫಾರಂ ಅಂತೂ ನಿಮಗೆ ಮಾರ್ಕೆಟ್ ಗೊತ್ತಿದ್ರೆ ಮಾಡ್ಬೇಕು. ಇಲ್ದಿದ್ರೆ ಅಷ್ಟಾಗೊಂದು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾರ್ಕೆಟ್ ಗೊತ್ತಿಲ್ಲ ಅಂದ್ರೆ ಮಾಡಿ ಕೈ ಸುಟ್ಟುಕೊಳ್ಳೋದ್ರ ಅರ್ಥ. ಇನ್ನ ಬಹಳ ಮಂದಿ ನನಗೆ ಕ್ವಶನ್ ಕೇಳ್ತಾರೆ, ಸರ್ ಕಡಕ್ನಾಥ್ ಮಾಡಿದ್ರೆ ಹೆಂಗೆ, ನಾಟಿ ಕೋಳಿ ಮಾಡಿದ್ರೆ ಹೆಂಗೆ? ಸೊ ನಾಟಿ ಕೋಳಿ ವಿಷಯಕ್ಕೆ ಬಂದ್ರೆ ಎಲ್ಲ ಕಡೆ ನಾಟಿ ಕೋಳಿ ಫಾರಂ ಅದ. ಆ ಕೋಳಿಯ ಪೆಕ್ಯುಲಾರಿಟಿ ಏನಂದ್ರೆ ಅದು ತಿನ್ನುತ್ತೆ, ತೂಕ ಬರಲ್ಲ. ಅದು ಮೊದಲು ಇತ್ತು ಏನೇನೋ ಕೆದರ್ಕೊಂಡು ತಿಂತಿತ್ತು. ಅದಕ್ಕೆ ನಾವು ನಯ ಪೈಸೆ ಖರ್ಚು ಮಾಡ್ತಿರ್ಲಿಲ್ಲ, ನಮಗೇನು ಫೀಲ್ ಆಗ್ತಿರ್ಲಿಲ್ಲ. ಈಗ ಅದೇ ಕೋಳಿಯನ್ನ ನಾವು ಫಾರಮ್ ಅಲ್ಲಿ ಹಾಕಿ ಫೀಡ್ ಹಾಕಿದ್ರೆ ಪ್ರತಿ ಒಂದು ಗ್ರಾಮ್ಗೂ ನಾವು ದುಡ್ಡು ಕೊಟ್ಟಿರ್ತೀವಿ. ಅದು ತಿನ್ನುತ್ತೆ, ತೂಕ ಬರಲ್ಲ, ತಿನ್ನುತ್ತೆ, ತೂಕ ಬರಲ್ಲ. ಸೊ ಅದ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಒಂದ್ಸರಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆದ ತಕ್ಷಣ ನೀವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಕ್ ಹೋದ್ರೆ ಆ ಮಾರ್ಕೆಟ್ ಅಲ್ಲಿ 180 ರೂಪಾಯಿ ಕೆಜಿಗಿಂತ ಜಾಸ್ತಿ ಆಗುತ್ತೆ ಕಾಸ್ಟ್ ಸೇಲ್. ಅದು ರೇಟ್ ಫಿಕ್ಸ್ ಆಗಿಬಿಡುತ್ತೆ. ಹೋಲ್ಸೇಲ್ ಅಲ್ಲಿ ನಾಟಿ ಬರ್ಡ್ಸ್ 180 ರೂಪಾಯಿ ಕೆಜಿ. ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಆದ್ರೆ ಅಲ್ಲೊಂದು ನಾಟಿ ಕೋಳಿ ಬೆಳೆಯುವಂತವರು ಸಕ್ಸಸ್ ಆಗಿದ್ದಾರೆ. ಹೆಂಗೆ ಅಂದ್ರೆ ಅವರು ಈ ಸಂತೆಯ ವೇಸ್ಟ್, ಆಮೇಲೆ ಬೇರೆ ಕಡೆ ವೇಸ್ಟ್ಗಳನ್ನೆಲ್ಲ ತಂದು ಅದನ್ನ ಫೀಡ್ ಮಾಡ್ತಾರೆ. ಅಷ್ಟು ಕಾಸ್ಟ್ ಅನ್ನ ರಿಡ್ಯೂಸ್ ಮಾಡ್ತಾರೆ. ಆಮೇಲೆ ಅವ್ರದೇ ಆದ ಮಾರ್ಕೆಟಿಂಗ್ ಸೆಟಪ್ ನ ಇಟ್ಕೊಂಡಿದ್ದಾರೆ. ಈಗ ಬೆಂಗಳೂರಲ್ಲಿ ಒಬ್ರು ಮಾಡ್ತಾರೆ, ಅವರು 2,000 ಬರ್ಡ್ಸ್ ಅನ್ನ ಡೈರೆಕ್ಟ್ ಆಗಿ ಹೋಟೆಲ್ಸ್ಗೆ ಸಪ್ಲೈ ಮಾಡ್ತಾರೆ. ಹಂಗಾಗಿ ಅವರು 2,000ಕ್ಕೆ ಸ್ಟಿಕ್ ಆನ್ ಹಾಕಿದ್ದಾರೆ. 2,000 ತಿಂಗಳಿಗೆ ಹಾಕ್ತಾರೆ, ಅಷ್ಟನ್ನ ತೆಗೆದು ಮಾರ್ತಾರೆ. ಸೊ ಅವ್ರದ್ದು ಆ ಮಾರ್ಕೆಟ್ ಏನಂದ್ರೆ ಆ 2,000 ಬರ್ಡ್ಸ್ ಪಕ್ಕ ಇದೆ. ನೀವು 2,000 ಮೇಲೆ 4,000 ಮಾಡಿದ್ರು ಅವ್ರಿಗೂ ಸಮಸ್ಯೆ. ಸೊ ಈ ನಾಟಿ ಬರ್ಡ್ ಅನ್ನ ಫಾರಂ ಅಲ್ಲಿ ಹಾಕಿ ಬೆಳೆದ್ರೆ ಲಾಭ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ನೇ ಜಾಸ್ತಿ ಆಗುತ್ತೆ, ಅದನ್ನ ಹೊರಗಡೆ ಮಾರಕ್. ಹಾಗಾಗಿ ನಾಟಿ ಬರ್ಡ್ಸ್ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ಆಗಲ್ಲ. ಸಕ್ಸಸ್ ಆಗ್ಬೇಕಪ್ಪ ಅಂದ್ರೆ ಆಲ್ಟರ್ನೇಟಿವ್ ಏನಾದರೂ ಒಂದು ಲೋ ಕಾಸ್ಟ್ ಫೀಡಿಂಗ್ ಬಗ್ಗೆ ಯೋಚನೆ ಮಾಡಬೇಕು. ಇನ್ನ ನಾಟಿ ಬರ್ಡ್ಸ್ ಅನ್ನ ಮೊಟ್ಟೆ ಇಡೋದಕ್ಕೆ ಕೆಲವರು ಬೆಳೆಸ್ತಾರೆ, ಅದು ಕೂಡ ಸಕ್ಸಸ್ ಆಗಲ್ಲ. ಯಾಕಂದ್ರೆ ಅಲ್ಲಿಯೂ ಕೂಡ ಬರ್ಡ್ಸ್ ಜಾಸ್ತಿ ಫೀಡ್ ತಿಂದು ಕಮ್ಮಿ ಮೊಟ್ಟೆ ಇಡುತ್ತೆ. ಅದು ಹಾರ್ಡ್ಲಿ ಇಡೋದೇ 60 ರಿಂದ 70 ಮೊಟ್ಟೆ ಅದರ ಲೈಫ್ ಟೈಮ್ ಅಲ್ಲಿ. ಇನ್ನ ಲೇಯರ್ ಫಾರಂ ಅಲ್ಲಿ ಆದ್ರೆ 320 ಮೊಟ್ಟೆ ಇಡುತ್ತೆ ಅದ್ರ ಲೈಫ್ ಟೈಮ್ ಅಲ್ಲಿ. ಇದು ಹಾರ್ಡ್ಲಿ 60 ರಿಂದ 70 ಮೊಟ್ಟೆ ಇಡುತ್ತೆ. ನೀವು 10 ರೂಪಾಯಿಗೆ ಒಂದು ಮಾರಿದ್ರು ಕೂಡ ಲಾಭ ಬರಲ್ಲ. ಸೊ ಹಾಗಾಗಿ ನಾಟಿ ಬರ್ಡ್ಸ್ ಅನ್ನ ನೀವು ಫಾರಂ ಅಲ್ಲಿ ಬೆಳೆಯಿದ್ರೆ ಅದು ಉತ್ತಮ ಅಲ್ಲ. ಇದೇ ತರ ಇತ್ತನಗಳಲ್ಲಿ ಬೆಳಿಬೇಕು. ದೊಡ್ಡ ಫಾರಮ್ಗಳು, ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ. Is the Silver Jubilee offer for youth? Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access
access to branches on all 365 days. Open an account now. For more information, visit to nearest branches. ವಿಜಯ್, ಹಾಂ ಸರ್. ಕೋಳಿ ಸಾಕಾಣಿಕೆ ಮತ್ತು ನಿರ್ವಹಣೆ ವಿಷಯದಲ್ಲಿ ಕೋಳಿ ಸಾಕಾಣಿಕೆ ಹೇಗೆ ಎಂಬುದನ್ನು ಸ್ಲೈಡ್ ಶೋ ಮುಖಾಂತರ ತಿಳಿಸಿದ್ದಾರೆ. ಕೋಳಿ ಸಾಕಾಣಿಕೆಯ ಎಷ್ಟು ಮಹತ್ವವಾಗಿದೆ, ಮಾನವನ ಆಹಾರದ ಪೌಷ್ಟಿಕಾಂಶ ನೀಡುವಲ್ಲಿ ಎಷ್ಟು ಸಹಕಾರಿಯಾಗಿದೆ, ಹಾಗೆ ಆಹಾರದ ಕೊರತೆ ನೀಗಿಸುವಲ್ಲಿ ಎಷ್ಟು ಮಹತ್ವವಾಗಿದೆ ಎಂಬುದನ್ನು ಅಂಕಿಅಂಶದೊಂದಿಗೆ ವಿವರಣೆ ನೀಡಿರುವ ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ HS ರವರಿಗೆ ಧನ್ಯವಾದಗಳು. ಈಗ ಪ್ರಶ್ನೆ ಕೇಳುವವರು ಚಾಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡುವ ಮುಖಾಂತರ ಕೇಳಬಹುದು ಅಥವಾ ಆಂಡ್ರೈಸ್ ಮಾಡುವ ಮುಖಾಂತರ ನೇರವಾಗಿ ಪ್ರಶ್ನೆ ಕೇಳಬಹುದು. ಪ್ರಶ್ನೆಗೆ ಹೋಗುವ ಮುನ್ನ ಒಂದು ಚಿಕ್ಕ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, RTGS, ನೆಫ್ಟ್, IMPS, UPI, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಪ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಜಯ್ ಕಂಟಿನ್ಯೂ ಮಾಡಿ. ಹಲೋ ಸರ್, ಮಲ್ಲಿಕಾರ್ಜುನ್ ಸರ್, ಒಂದು ಪ್ರಶ್ನೆ ಬಂದಿದೆ ಸರ್. ಹೇಳಿ. ಹಾಂ ಸರ್, ಈಗ ಮಹೇಶ್ ಅವರು ಕೇಳ್ತಾ ಇದ್ದಾರೆ ಸರ್, ವಾಟ್ ಅಬೌಟ್ ಗೌರ್ಮೆಂಟ್ ಸಬ್ಸಿಡಿ ಅಂಡ್ ಅದರ್ ಲೀಗಲ್ ಇಶ್ಯೂಸ್ ಅಂತ ಕೇಳ್ತಾ ಇದ್ದಾರೆ ಸರ್, ಅಂದ್ರೆ Okay. ಕೋಳಿ ಸಾಕಾಣಿಕೆಯಲ್ಲಿ. ಓಕೆ, ಗೌರ್ಮೆಂಟ್ ಸಬ್ಸಿಡಿ ಅಂತ ಬಂದ್ರೆ ಇದರಲ್ಲಿ ಈಗ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಂತ ಒಂದಿದೆ. ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ. ಆ ಫಂಡ್ ಅಲ್ಲಿ ನಾವು ಒಂದು ಫಾರಂ ರಿಲೇಟೆಡ್ ಅಂದ್ರೆ ಫೀಡ್ ಮಿಲ್ ಕನ್ಸ್ಟ್ರಕ್ಷನ್ಗೂ ಅವಕಾಶ ಇದೆ. ಜೊತೆಗೆ ಇನ್ನು ನೀವು ಫಾರಮ್ನೇ ಮಾಡ್ಬೇಕಪ್ಪ ಅಂದ್ರೆ ಫಾರಮ್ಗೆ ಮೊದಲು ಈ ಲಾಸ್ಟ್ ಇಯರ್ ವರ್ಗು, ಬಿಫೋರ್ ಕೋವಿಡ್ ವರ್ಗು, ಒಂದು ಫಾರಂ 1000 ಫಾರಂ ಕಟ್ಟಲಿಕ್ಕೆ 56,000 ನಬಾರ್ಡಿಂದ ಬ್ಯಾಕ್ ಎಂಡ್ ಸಬ್ಸಿಡಿ ಇತ್ತು. ಸೊ 1000ಗೆ 56,000 ಅಂದ್ರೆ ಅಪ್ ಟು ಮ್ಯಾಕ್ಸಿಮಮ್ 20,000 ವರೆಗೂ ನೀವು ಶೆಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದಾಗಿತ್ತು. ಆಲ್ಮೋಸ್ಟ್ 11 lakhs ಸಬ್ಸಿಡಿ ಇತ್ತು. ಅದು ಕೋವಿಡ್ ಆದ್ಮೇಲೆ ಆ ಅವಕಾಶ ಇಲ್ಲ. ಈಗಿರೋದು ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ನೀವು ಪ್ರೊಸೆಸಿಂಗ್ ಪ್ಲಾಂಟ್ ಮಾಡ್ಕೋಬಹುದು, ಫೀಡ್ ಪ್ಲಾಂಟ್ ಮಾಡ್ಕೋಬಹುದು, ಇನ್ನ ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ಸ್, ಐಸ್ ಕ್ರೀಮ್ ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡ್ಕೋಬಹುದು. ಇಷ್ಟನ್ನ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ಮಾಡ್ಕೋಬಹುದು. ಈಗ ನಬಾರ್ಡಿಂದ ಯಾವುದೇ ಸಬ್ಸಿಡಿ ಇಲ್ಲ. ಇನ್ನ ಲೀಗಲ್ ಇಶ್ಯೂಸಿಗೆ ಬಂದ್ರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲೇನೆ ಫಾರಂ ಕಟ್ಬೋದು, ಬಿಕಾಸ್ ಇಟ್ ಇಸ್ ಅನ್ ಅಗ್ರಿಕಲ್ಚರ್ ಆಕ್ಟಿವಿಟಿ. ಈಗ ಇನ್ನೊಂದು ಪ್ರಪೋಸಲ್ ಕೂಡ ಗೌರ್ಮೆಂಟ್ ಅಲ್ಲಿ ನಡೀತಾ ಇದೆ, ಈ ಫಾರಂಗಳಿಗೆ ಕರೆಂಟ್ ಅನ್ನ ಫ್ರೀ ಆಗಿ ಕೊಡಬೇಕು ಅಂತ. ಈಗ ಹೆಂಗೆ ಪಂಪ್ಸೆಟ್ ಗಳಿಗೆ ಕರೆಂಟ್ ಅನ್ನು ಫ್ರೀ ಆಗಿ ಕೊಡ್ತಿದಾರೋ ಅದೊಂದು ಪ್ರಪೋಸಲ್ ಕರ್ನಾಟಕ ಪೌಲ್ಟ್ರಿ ಫೆಡರೇಷನ್ ಇಂದ ಫಾರ್ವರ್ಡ್ ಆಗಿ ಗೌರ್ಮೆಂಟ್ ಹೋಗಿದೆ. ಅದು ಕೂಡ ಇಷ್ಟರಲ್ಲೇನೆ ಬಂದ್ರೆ ಆ ಫಾರಂಗಳಿಗೆ KEB ಇಂದ ಈಗ ಇದರಿಂದ ಹೆಂಗ್ ಫ್ರೀ ಕರೆಂಟ್ ಕೊಡ್ತಾರೋ ಇದಕ್ಕೆ ಪಂಪ್ಸೆಟ್ಗಳಿಗೆ ಹಾಗೆ ಫಾರಂಗಳಿಗೂ ಕೂಡ ಫ್ರೀ ಕರೆಂಟ್ ಕೊಡ್ತಾರೆ. ಅಪ್ ಟು 25,000 ವರೆಗೂ ಈಗ ಯಾವುದೇ ಲೀಗಲ್ ಇಶ್ಯೂನಲ್ಲಿ ಬಂದ್ರೆ ರಿಜಿಸ್ಟ್ರೇಷನ್ಗೆ ಪೊಲ್ಯೂಷನ್ ಕಂಟ್ರೋಲ್ ಕೂಡ ಅವಶ್ಯಕತೆ ಇಲ್ಲ. ಮೋರ್ ದೆನ್ 25,000 ಬರ್ಡ್ಸ್ ರೇರಿಂಗ್ ಯೂನಿಟ್ ಅನ್ನ ಮಾಡಿದ್ದೆ ಆದ್ರೆ ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವಶ್ಯಕತೆ ಬರುತ್ತೆ. ಲೀಗಲ್ ಇಶ್ಯೂಸ್ ಅಂದ್ರೆ ಉಳಿದಂತೆ ಇನ್ನೇನು ಗ್ರಾಮ ಪಂಚಾಯತಿಯಿಂದ NOC ತಗೊಂಡ್ರೆ KEB ಅವರು ಕನೆಕ್ಷನ್ ಕೊಡ್ತಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲೇ ಕಟ್ಬೋದು, ಮತ್ತಿನ್ನೇನು ಆ ಥರದ್ದೇನು ಇಲ್ಲ. ಇನ್ನು ಏನಾದ್ರು ಇದ್ರೆ ಹೇಳೋದು. ಸರ್, ಇನ್ನೊಂದು ಕ್ವಶನ್, ಇರಿಗೇಷನ್ ಲ್ಯಾಂಡ್ ಇರ್ಬೇಕಂತ ಕೇಳ್ತಾ ಇದ್ದಾರೆ ಸರ್. ಇರಿಗೇಷನ್ ಹಾ ಸರ್, ಸರ್ ವೆದರ್ ಇಟ್ಸ್ ಶೂಟ್ ಫಾರ್ ಇರಿಗೇಷನ್ ಏರಿಯಾ ಅಂತ ಕೇಳ್ತಾ ಇದ್ದಾರೆ ಸರ್.
ಇಲ್ಲ, ಇರಿಗೇಷನ್ ಏರಿಯಾ ಅಂದ್ರೆ ಅದನ್ನೇ ಹೇಳದ್ನಲ್ಲ. ಸೊ ಓಕೆ ಸರ್. ಲೋ ಲೈಯಿಂಗ್ ಇರಬಾರ್ದು ಏರಿಯಾ. ಲೋ ಲೈಯಿಂಗ್ ಇದ್ರೆ ಇದೆಲ್ಲ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಅದು ಮತ್ತೆ ನೀವು ಶೆಡ್ ಅನ್ನ ಎಲಿವೇಟ್ ಮಾಡಿ, ಅಂದ್ರೆ ಹೈಟ್ ಮಾಡಿ ಕಟ್ಟಬೇಕಾಗತ್ತೆ. ನಾವು ಈಗ ಬುನಾದಿಗಳನ್ನ ಹಾಕಿ ಮನೆಯನ್ನ ಮೇಲೆ ಕಟ್ತೀವಲ್ಲ ಹಾಗೆ. ಸೊ ಅದನ್ನ ಹೈಟ್ ಮಾಡ್ಬೇಕಾಗತ್ತೆ ನೀವು ಶೆಡ್ ಅನ್ನ. ಇರಿಗೇಷನ್ ಏರಿಯಾದಲ್ಲೂ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಅದು ಇಮಿಡಿಯೇಟ್ ಇರುತ್ತೆ. ಸ್ವಲ್ಪ ಸಮ್ಮರ್ ಮ್ಯಾನೇಜ್ಮೆಂಟ್ ಕಷ್ಟ ಅನ್ನೋದು ಅಂದ್ಬಿಟ್ರೆ ಉಳಿದಂತ ಏನ್ ಸಮಸ್ಯೆ ಇಲ್ಲ. ಬಟ್ ಸ್ವಲ್ಪ ಹೈಟ್ ಮಾಡ್ಬೇಕಾಗುತ್ತೆ. ಓಕೆ ಸರ್. ಸರ್ ನಂತರ ಇನ್ನೊಂದು ಪ್ರಶ್ನೆ ಇದೆ ಸರ್. ಸರ್ ಇದು ಬೇಸಿಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸರ್ ಶರ್ಬಣ್ಣ ಅವರು. ಓಕೆ, ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ನೀವು ಒಂದು 1000 ಮಾಡಬೇಕು ಅಂತ ಅನ್ಕೊಂಡ್ರಿ. 1000 ಮಾಡ್ಬೇಕಪ್ಪ ಅಂದ್ರೆ ಮಿನಿಮಮ್ 1200 ಸ್ಕ್ವೇರ್ ಫೀಟ್ ಬೇಕು. ಇವತ್ತಿನ ಲೆಕ್ಕಕ್ಕೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಬಂದು 140 to 170 rupees ಪರ್ ಸ್ಕ್ವೇರ್ ಫೀಟ್. ಸೊ 170 into 150 ಅನ್ಕೊಂಡ್ರೆ 150 into 1200 ಅಂದ್ರೆ 1,80,000 ಅದಕ್ಕೆ ಹೆಡ್ ಕನ್ಸ್ಟ್ರಕ್ಷನ್ಗೆ ಬೇಕು ಸರ್. ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಇದು. ಇನ್ನು ವರ್ಕಿಂಗ್ ಕ್ಯಾಪಿಟಲ್ ಬಂದು ಇವತ್ತು ಟುಡೇ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 80 rupees per kg. ಅಂದ್ರೆ 1000 ಬರ್ಡ್ಸ್ ನ 2000 kg ಆಗುತ್ತೆ. 80 rupees into 2000 ಅಂದ್ರೆ ಅದು 1,60,000. ಅದು ಒಂದು 180, ಇದು ಒಂದು 160, 3.4 ಮಿನಿಮಮ್ ಬೇಕು ನಿಮಗೆ. ಸೊ ಮಿನಿಮಮ್ 3.4 ಅನ್ನ ನೀವು ಮಾಡಿದ್ದೆ ಆದ್ರೆ ನಿಮ್ ಸೈಕಲ್ ಒಂದು ಸೈಕಲ್ ಆಗುತ್ತೆ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಬಫರ್ ಇಟ್ಕೋಬೇಕು ಅಂತ. ಅಟ್ಲೀಸ್ಟ್ ಅನ್ನೋದ 20% ಲಾಸ್ ಆಯ್ತು ಅಂದ್ರೆ ಫಸ್ಟ್ ಬ್ಯಾಚ್ ಅಲ್ಲಿ, ಸೆಕೆಂಡ್ ಬ್ಯಾಚ್ ಬೇಕಪ್ಪ ಅಂದ್ರೆ ಒಂದು 40% ಎಕ್ಸ್ಟ್ರಾ ಬಂಡವಾಳ ಇಟ್ಕೋಬೇಕು ನೀವು. 1.8 ಅಂದ್ರೆ 1.8 into 16 ಇನ್ನೊಂದು 75,000 ಅಂದ್ರೆ 2.5 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್, 1.8 ಫಿಕ್ಸ್ಡ್ ಕ್ಯಾಪಿಟಲ್ ಬೇಕು. ಅಂದ್ರೆ 4.3 ಮಿನಿಮಮ್ ಬೇಕು ನಿಮಗೆ. 4.3 ಇದ್ರೆ ನೀವು 1000 ಬರ್ಡ್ಸ್ ಅನ್ನ ಕಂಫರ್ಟಬಲ್ ಆಗಿ ಲಾಭ ಬರೋವರೆಗೂ ನಡೆಸಬಹುದು. ಇಲ್ದಿದ್ರೆ ಏನಾಗುತ್ತೆ, ಅಷ್ಟೇ ಇಟ್ಕೊಂಡಿದ್ರೆ ಲಾಸ್ ಆದ ತಕ್ಷಣ ಹೊರಗೋಗುತ್ತೆ. ಅದು ಅಲ್ಲ, ಒಂದು 40% ಬಫರ್ ಕ್ಯಾಪಿಟಲ್ ಇಟ್ಕೋಬೇಕು. ನೆಕ್ಸ್ಟ್ ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ವೇರ್ ಕ್ಯಾನ್ ವಿ ಗೆಟ್ ದ ಟ್ರೈನಿಂಗ್ ಆನ್ ಪೋಲ್ಟ್ರಿ ಫಾರ್ಮ್ ಬಿಫೋರ್ ಸ್ಟಾರ್ಟಿಂಗ್ ಅಪ್ ಅಂತ ಕೇಳ್ತಿದ್ದೆ ಸರ್. ಸೊ ಟ್ರೈನಿಂಗ್ ಬಂದು ಆ ಡಿಸ್ಟಿಕ್ಗಳಲ್ಲಿ ಡಿಸ್ಟಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದಾವೆ. ಅಂದ್ರೆ ಆಲ್ ಡೈರಿ ಟ್ರೈನಿಂಗ್ ಎಲ್ಲದಕ್ಕೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ. ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲೇ ದಟ್ ಇಸ್ ಒಂದು ವಿಂಗ್. ಅಲ್ಲಿ ಟ್ರೈನಿಂಗ್ಸ್ ನಡೀತವೆ. ನಿಮಗೆ ಪೌಲ್ಟ್ರಿದೇ ಪರ್ಟಿಕ್ಯುಲರ್ ಟ್ರೈನಿಂಗ್ ಬೇಕಪ್ಪ ಅಂದ್ರೆ ಗುಲ್ಬರ್ಗದಲ್ಲಿದೆ. ನೀವು ನಿಯರ್ ಬೈ ನಿಮ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ನ ಅಥವಾ ನಿಮ್ ನಿಯರ್ ಬೈ ಡಾಕ್ಟರ್ನ ಅಪ್ರೋಚ್ ಮಾಡಿದ್ರೆ ಅವ್ರ ಡಿಸ್ಟಿಕ್ ಅಲ್ಲೇ ಯಾವ್ದಾದ್ರು ಟ್ರೈನಿಂಗ್ ಆದ್ರೆ ಅವ್ರು ಹೇಳ್ತಾರೆ. ಇಲ್ಲ ಅಂದ್ರೆ ಗುಲ್ಬರ್ಗದಲ್ಲಿ ಪೌಲ್ಟ್ರಿ ಟ್ರೈನಿಂಗ್ ನಡೀತದೆ, ಅಲ್ಲಿಗೆ ಹೋಗಿ ಅವರು ಟ್ರೈನಿಂಗ್ ತಗೋಬಹುದು. ಸೊ ಅವರು ನಿಯರ್ ಬೈ ವೆಟರ್ನರಿ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲ ಅಂದ್ರೆ ಸೀದಾ ಗುಲ್ಬರ್ಗಕ್ಕೆ ಹೋದ್ರೆ ಅಲ್ಲಿ ಟ್ರೈನಿಂಗ್ ಸಿಗುತ್ತೆ. ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮಿಂಗ್ ಇರ್ತದೆ. ಆ ಟೈಮಿಂಗ್ ಅಲ್ಲಿ ಅವ್ರು ಹೋಗಿ ಟ್ರೈನಿಂಗ್ ತಗೊಂಡ್ಬರ್ಬೇಕು. 7 to 10 days ಟ್ರೈನಿಂಗ್. ಆ ಟ್ರೈನಿಂಗ್ ತಗೊಳ್ಳೋದ್ರಿಂದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ಸ್ ಇಂದ ಬ್ಯಾಂಕ್ಸ್ ಅಲ್ಲಿ ಲೋನ್ಸ್ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ. ಓಕೆ ಸರ್, ನಂದು ಸ್ವಪ್ರಶ್ನೆ ಇದೆ ಸರ್. ಸರ್ ಇದು ನಾವು ಮೊಟ್ಟೆ ಅಥವಾ ಚಿಕನ್ ಸೇವನೆ ಮಾಡ್ತೀವಲ್ಲ, ಉತ್ತಮವಾಗಿದೆ ಇಲ್ಲ ಮಿಕ್ಸಿಂಗ್ ಇದೆ, ಯಾವ ತರ ತಿಳಿದುಕೊಳ್ಬಹುದು? ಸೊ ಮೊಟ್ಟೆನಲ್ಲಿ ಮಿಕ್ಸ್ ಮಾಡುವಂತದ್ದು ಏನು ಇರಲ್ಲ. ಸೊ ಓನ್ಲಿ ಥಿಂಗ್ ಅದು ಮೊಟ್ಟೆ ಫ್ರೆಶ್ ಆಗಿತ್ತು ಅನ್ಕೊಳ್ಳಿ, ಇವತ್ತಿಟ್ಟಂತ ಮೊಟ್ಟೆನೆ ನಿಮಗೆ ಕೊಟ್ರೆ ಅದನ್ನೇ ನೀವು ಬಾಯಿಲ್ ಮಾಡಿದ್ರೆ ಸುಲಿಯೋದಕ್ಕೆ ಹೋದ್ರೆ ಆ ಮೇಗಳದೇನು ಇದಿರುತ್ತಲ್ಲ ಕೋಟ್, ಅದನ್ನ ನೀವು ತೆಗಿಯೋದಕ್ಕೆ ಹೋದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೋಟ್ನ, ಅದು ಒಳಗಡೆ ಇದ್ರದ್ದು ಅಟ್ಯಾಚ್ ಆಗಿರುತ್ತೆ. ಅಷ್ಟು ಈಸಿಯಾಗಿ ಬರಲ್ಲ. ಸ್ವಲ್ಪ ಒಂದು 3 days ಆದ್ರೆ ಅದು ಈಸಿಯಾಗಿ ಬರುತ್ತೆ. ಸೊ ಆ ಲೆವೆಲ್ದು ಮೊಟ್ಟೆನ ನಿಮಗೆಲ್ಲರಿಗೂ ಕೊಡ್ತಾರೆ. ಅದನ್ನ ಬಿಟ್ರೆ ಬಹಳ ದಿನ ಇಟ್ರೆ ಅದು ರಾಟಲ್ ಅಂತೀವಲ್ಲ, ಅಂದ್ರೆ ಸ್ಮೆಲ್ ಬರುತ್ತೆ. ಅದು ಅದರಿಂದ ಗೊತ್ತಾಗುತ್ತೆ ಮೊಟ್ಟೆದು. ಇನ್ನು ಚಿಕನ್ ಅಂತೂ ಜನ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಇವತ್ತಿನ ಚಿಕನ್ ಸೆಂಟರ್ಗಳ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ಬೆಳಿಗ್ಗೆ ಕಟ್ ಮಾಡಿ ಇಡ್ತಾನೆ, ಅದನ್ನೇ ಡೇ ಪೂರ್ತಿ ನಿಮಗೆ ಪೀಸ್ ಮಾಡಿ ಕೊಡ್ತಾನೆ. ಅದು ಉತ್ತಮ ಅಲ್ಲ. ಅದನ್ನ ಒಂಥರ ಬುಚರಿಂಗ್ ಮಾಡ್ದಂಗೆ. ಅದು ಇಟ್ಸ್ ನಾಟ್ ಎ ರಿಯಲ್ ಮೆಥಡ್ ಆಫ್ ಚಿಕನ್ ಪ್ರೊಸೆಸಿಂಗ್. ಚಿಕನ್ ಪ್ರೊಸೆಸಿಂಗ್ ಅಂದ್ರೆ ಫ್ರೆಶ್ ಆಗಿ ಚಿಕನ್ ಪ್ರೊಸೆಸ್ ಮಾಡಬೇಕು. ಅದನ್ನ 4 to 8 ಡಿಗ್ರಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಿಟ್ಟು ಚಿಲ್ಡ್ ಮೀಟ್ ಆಗಿ ಯೂಸ್ ಮಾಡಿದ್ರೆ ಅದರದ್ದು ಟೇಸ್ಟೇ ಬೇರೆ ಇರುತ್ತೆ. ನಾವು ವೆಟ್ ಮಾರ್ಕೆಟ್ ಅಂದ್ರೆ ಈಗ ಡೈರೆಕ್ಟ್ ಚಿಕನ್ ಸೆಂಟರ್ಗೆ ಹೋಗ್ತೀವಿ, ಅವ್ನು ಕಟ್ ಮಾಡಿ ಇಟ್ಟಿದ್ದನ್ನ ತಗೊಂಡು ತಿಂತಿದೀವಿ.
ನಾವು ಎರ್ರಾಬಿರ್ರಿ ಸ್ಪೈಸಿ ಹಾಕೊಂಡು ತಿಂತಿದೀವಿ, ಆದ್ದರಿಂದ ನಮಗೆ ಆಕ್ಚುಲಿ ಚಿಕನ್ದು ಟೇಸ್ಟ್ ಏನೋ ಗೊತ್ತಿಲ್ಲ. ನಾವು ಸ್ಪೈಸ್ ಕಮ್ಮಿ ಮಾಡ್ಕೊಂಡು ತಿಂದ್ರೆ ಆಗ ಚಿಕನ್ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಇನ್ನ ಈ ಕ್ವಶನ್ಗೆ ಅಡಿಷನ್ ಆಗಿ ಹೇಳ್ತೀನಿ, ಬಹಳ ಮಂದಿ ಹೇಳ್ತಾರೆ ಚಿಕನ್ ಎಗ್ಗು ಹೀಟು ಅಂತ. ಚಿಕನ್ ಎಗ್ಗು ಹೀಟ್ ಅಲ್ಲ, ಅದನ್ನ ನಾವು ತಿನ್ನೋ ಮೆಥಡ್ ಇದೆಯಲ್ಲ ಅದು ಹೀಟ್ ಆಗ್ತಾ ಇದೆ ನಮ್ಗೆ. ಅದನ್ನ ಜನ ಮಿಸ್ಕನ್ಸೆಪ್ಷನ್ ಅಲ್ಲೇ ಇದ್ದಾರೆ. ಸೊ ನಾವು ತಿನ್ನೋದನ್ನ ಚಿಕನ್ ಅಥವಾ ಎಗ್ ಅನ್ನ ಸಾಮಾನ್ಯವಾಗಿ ಸ್ಪೈಸಿ ಜೊತೆ ತಿಂತೀವಿ. ಹೆವಿ ಸ್ಪೈಸ್ ತಿಂದ ಮೇಲೆ ಬಾಡಿ ಹೀಟ್ ಅದೇ ಆಗುತ್ತೆ. ಅದನ್ನ ಜನ ಚಿಕನ್ ತಿನ್ನೋದ್ರಿಂದ ಹೀಟ್ ಆಯ್ತು ಅಂತಾರೆ. ಚಿಕನ್ ತಿನ್ನೋದ್ರಿಂದ ಅಲ್ಲ, ನಾವು ಸ್ಪೈಸಿ ಮಾಡ್ಕೊಂಡು ತಿಂತೀವಿ, ಆದ್ರಿಂದ ಅದು ಹೀಟ್ ಆಗುತ್ತೆ. ನಾವು ಬರೀ ಶೇಂಗಾ ಬೀಜ ಮೆಣಸಿನಕಾಯಿ ತಿಂದ್ರು ಕೂಡ ಬಾಡಿ ಹೀಟ್ ಆಗುತ್ತೆ. ಅದನ್ನ ನಾವು ಶೇಂಗಾ ಬೀಜ ಹೀಟ್ ಅಂತ ಅನ್ನಲ್ಲ ನಾವು, ಆದ್ರೆ ಚಿಕನ್ ಅಥವಾ ಮೊಟ್ಟೆನ ಹೀಟ್ ಅಂತೀವಿ. ಸೊ ಇದು ಕರೆಕ್ಟ್ ಅಲ್ಲ. ಸೊ ನಿಮ್ಗೆ ಹೇಳೋದಲ್ಲ, ಮೀಟ್ ಅಂತೂ ಬೆಸ್ಟ್ ಕ್ವಾಲಿಟಿ ಅಂದ್ರೆ ನಾನು ಹೇಳೋದಲ್ಲ, ಎಲ್ಲಿ ಸ್ವಲ್ಪ ಒಳ್ಳೆ ಚಿಕನ್ ಸೆಂಟರ್ ಇರುತ್ತೋ ನೋಡ್ಕೊಂಡು ತಗೊಳ್ಳೋದು ಉತ್ತಮ. ಒಳ್ಳೆ ಚಿಕನ್ ಸೆಂಟರ್ಗೆ ಇಲ್ಲಿ ಎನ್ಕರೇಜಿಂಗ್ ಇಲ್ಲ ಹೊಸಪೇಟೆನಲ್ಲಿ ಅನ್ನೋದಕ್ಕೆ, ಇಲ್ಲಿ ನಮ್ಮ ಜೂನಿಯರ್ ಒಬ್ರು ಚಿಕನ್ ಸೆಂಟರ್ ಮಾಡಿದ್ರು ದಾವಣಗೆರೆ ಇದರಲ್ಲಿ ಬಳ್ಳಾರಿ ರೋಡಲ್ಲಿ. ಅದು 3 ತಿಂಗಳ 4 ತಿಂಗಳು ನಡೆಸಿ ಮುಚ್ಚಿಬಿಟ್ರು. ಯಾಕಂದ್ರೆ ಜನ ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ. ಅವನು ಬಹಳ ಕ್ಲೀನ್ ಆಗಿ ಒಳಗಡೆ ಹೋದ್ರೆ ಈವನ್ ಬ್ಯಾಂಕ್ ಆಫೀಸ್ಗಿಂತ ಚೆನ್ನಾಗಿತ್ತು. ಅಷ್ಟಂತ ಒಳ್ಳೆ ಚಿಕನ್ ಸೆಂಟರ್ ಇಟ್ಟಿದ್ದನ್ನ 3 ತಿಂಗಳಿಗೆ ಮುಚ್ಚಿಬಿಟ್ರು ಅವರು. ಯಾಕಂದ್ರೆ ಜನ ಅಲ್ಲಿಗೆ ಹೋಗ್ಲಿಲ್ಲ, ತಗೊಳ್ಳಿಲ್ಲ. ಇನ್ನು ಜನಕ್ಕೆ ಆ ಕ್ವಾಲಿಟಿ ಕ್ಲೀನ್ನೆಸ್ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತಾ ಇದೆ. ಸರ್ ಮತ್ತೊಂದು ಪ್ರಶ್ನೆ ಇದೆ ಸರ್. ಸರ್ ಇದು ನಾವು ಬ್ಯಾಂಕ್ ಪರವಾಗಿ ಹೇಳ್ತಾ ಇದ್ದಾರೆ ಸರ್, ಪ್ರೊವೈಡಿಂಗ್ ಲೋನ್ ಟು ದ ಪೋಲ್ಟ್ರಿ ಫಾರ್ಮ್ ಇಸ್ ಸೇಫ್ ಆಸ್ ಪರ್ ದ ಮಾರ್ಕೆಟ್ ಅಂತ ಕೇಳ್ತಿದ್ದಾರೆ ಸರ್. ಗೌಸ್ ಸರ್ ಕೇಳ್ತಾರೆ. ಓಕೆ, ಪ್ರೊವೈಡಿಂಗ್ ಮಾರ್ಕೆಟ್ ಟು ದ ಬ್ಯಾಂಕ್ ಲೋನ್ ಟು ದ ಕಸ್ಟಮರ್. ನೀವು ಒಬ್ಬ ಒಳ್ಳೆ ಕಸ್ಟಮರ್ನ ತಗೊಂಡ್ರೆ ಅವನು ಎಂಥದೇ ಟೈಮಲ್ಲೂ ಕೂಡ ನಾನು ಹೇಳಿದಂತ ಪ್ರಿನ್ಸಿಪಲ್ ಅಂದ್ರೆ ಒಂದು 40% ಬಫರ್ ಆಗಿ ಇಟ್ಕೊಂಡಿದ್ರೆ ಅವನು ಯಾವತ್ತೂ ಲಾಸ್ ಆಗಲ್ಲ. ಎಂತ ಫಾರ್ಮರು ಲಾಸ್ ಆಗಲ್ಲ. ಆದ್ರೆ ಆ ಫಂಡ್ ಡೈವರ್ಷನ್ ಮಾಡಿದ್ರೆ, ನಾವು ಫಂಡ್ ಅನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ನಮ್ಮ ಕೈಲಿ ಬೆಳೆಸಕ್ಕೆ ಆಗಲ್ಲ. ಸೊ ಓಕೆ, ಕೆಲಾಮಿಟೀಸ್ ಆಗೊಮ್ಮೆ ಈಗೊಮ್ಮೆ ಬರ್ತವೆ. ಈಗ ಮೊನ್ನೆ ಕೋವಿಡ್ ಬಂತು, ನಾವೇ ನಮ್ಮ ಶೆಡ್ಗಳಲ್ಲೇನೆ ಒಂದು 40,000 to 50,000 ಬರ್ಡ್ಸ್ ಅನ್ನ ಅಂದ್ರೆ ಗುಂಡಿ ತೆಗೆದು ಕೂತಾಕಿದ್ವಿ. ಅದರಿಂದ ವಿ ಗಾಟ್ ಇನ್ ಟು ಅ ಲಾಸ್ ಆಫ್ ಅರೌಂಡ್ 60 lakhs. ಅಂಥದ್ದು ಒಂದು ಕೆಲಾಮಿಟಿ ಬಿಟ್ರೆ ಉಳಿದಂತೆ ನಮ್ಮ ಹತ್ರ ಬಫರ್ ಅಮೌಂಟ್ ಇದ್ರೆ ಯಾವತ್ತೂ ಲಾಸ್ ಆಗಲ್ಲ. ಅಂತ ಕಸ್ಟಮರ್ನ ಹುಡುಕಿ ಅವನು ವಾಲ್ಯೂಮ್ ಎಷ್ಟಿದೆ, ನಾವು ಲೋನ್ ಎಷ್ಟು ಕೊಡ್ತಿದ್ವಿ, ಅವ್ನು ಏನಾದರೂ ಡೈವರ್ಟ್ ಮಾಡ್ತಾನೆ ಇಲ್ಲ ಅನ್ನೋದೊಂದನ್ನು ಗಮನಿಸಿ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಸೇಫ್ ಲೆಂಡಿಂಗ್ ಸೆಗ್ಮೆಂಟ್. ಯಾಕಂದ್ರೆ ಇಲ್ಲಿ ರೊಟೇಷನ್ ಬಹಳ ಫಾಸ್ಟ್ ಇರುತ್ತೆ. ಬೇರೆ ಯಾವ ಅಗ್ರಿಕಲ್ಚರಿಗೆ ಕೊಟ್ರೆ 6 ತಿಂಗಳಿಗೆ ಒಂದು ರೊಟೇಷನ್, ಇಲ್ಲಿ ಏನಿಲ್ಲ 6 ವಾರಕ್ಕೆ ಒಂದು ರೊಟೇಷನ್ ಸುಮ್ಮನೆ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಲೋನ್ ಕೊಡೋದೇನು ಸಮಸ್ಯೆ ಅಲ್ಲ, ಆ ಪಾರ್ಟಿ ಎಂತವನು ಫಂಡ್ ಡೈವರ್ಟ್ ಮಾಡ್ತಾನ ಇಲ್ಲ, ಫಂಡ್ ಡೈವರ್ಟ್ ಮಾಡೋದ್ರೆ ಅವನಿಗೆ ಕೊಡದೇ ಇರೋದು ಉತ್ತಮ. ಆಮೇಲೆ ಬಫರ್ ಅಮೌಂಟ್ ಇಟ್ಕೊಂಡು ಒಂದು ಲಿಮಿಟೆಡ್ ಗ್ರೋತ್ ಮಾಡ್ತಾನ ಅನ್ನೋದು ಬಹಳ ಇಂಪಾರ್ಟೆಂಟ್. ಲಿಮಿಟೆಡ್ ಗ್ರೋತ್ ಮಾಡದೇ ಇರುವಂತವ್ರು ಬಹಳ ಮಂದಿ ಹೋಗಿದ್ದಾರೆ. ನನ್ನ ಹತ್ರನೇ ಒಬ್ಬ ಫಾರ್ಮರ್ ಇದ್ದ, 1000ದಿಂದ 8,000 ಮಾಡ್ದ. ಬಟ್ 8,000 ಮಾಡಿ ಹೇಳ್ದ ಅವನಿಗೆ 4,000 ಮುಂದೆ ಹೋಗ್ಬೇಡ ಅಂತ. 8,000 ಮಾಡ್ದ. ನೆಕ್ಸ್ಟ್ ಬ್ಯಾಚ್ ಒಂದು ಡಿಸೀಸ್ ಬಂತು, ಪೂರ್ತಿ ಮುಚ್ಚಿದ, ಅವತ್ತೇ ಕೊನೆ, ಮತ್ತೆ ಇಲ್ಲಿವರೆಗೂ ಓಪನ್ ಮಾಡಿಲ್ಲ. ಸೊ ಅಂತವ್ರಿಗಿಂತ ಒಂದು ಲಿಮಿಟ್ ಆಗಿ ಹೋಗುವಂತವ್ರಿಗೆ, ನಮ್ಮ ಬಫರ್ ಇಟ್ಕೊಂಡು ಮಾಡೋವಂಥವ್ರಿಗೆ, ಫಂಡ್ ಡೈವರ್ಟ್ ಮಾಡದೇ ಇರುವಂತವ್ರಿಗೆ ಕೊಟ್ರೆ ಇದಕ್ಕಿಂತ ಒಳ್ಳೆ ಸೆಗ್ಮೆಂಟ್ ಇನ್ನೊಂದಿಲ್ಲ, ಅಗ್ರಿಕಲ್ಚರ್ ರಿಲೇಟೆಡ್ ಸೆಗ್ಮೆಂಟ್. ವಿಜಯ್ ಕುಮಾರ್, ಇನ್ನೊಂದು ಕ್ವಶನ್ ಇದೆ ನೋಡ್ರಿ, ಶಾನವಾಜ್ ಅವರು ಕೇಳೋದು. ಹಾಂ ಸರ್, ಹೌದು ಸರ್, ನೋಡ್ತಾ ಇದ್ದೀನಿ ಸರ್. ಸರ್ ಇನ್ನೊಂದು ಪ್ರಶ್ನೆ ಸರ್, ಬಾಯ್ಲರ್ ಚಿಕನ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಕೇಳ್ತಾ ಇದ್ದಾರೆ ಸರ್. Because it contains all the nutrients which is required by the body. So it's a low fat. It's a protein ಅನ್ನೇ ಹಾಕಿ ಬೆಳೆಸಿರ್ತೀವಿ. ಅದು ಇನ್ನೂ ಫ್ಯಾಟ್ ಅಕ್ಯುಮುಲೇಷನ್ ಆಗೋದಕ್ಕಿಂತ ಮೊದಲೇನೆ ನಾವು ಅದನ್ನ ಬರ್ಡ್ಸ್ ಅನ್ನ ಪ್ರೋಸೆಸ್ ಮಾಡ್ತೀವಿ. ಸೊ 32ರಿಂದ 35 ದಿನ ಬೇಡ, ಮ್ಯಾಕ್ಸಿಮಮ್ 42ನೇ ದಿನಕ್ಕೆ ಪ್ರೋಸೆಸ್ ಮಾಡ್ತೀವಿ. 1.8 ಇವತ್ತು ಬೆಂಗಳೂರದೆಲ್ಲ ಕನ್ಸ್ಯೂಮ್ಷನ್ ಪ್ಯಾಟರ್ನ್ ಹೆಂಗಿರೋದು ಅಂದ್ರೆ 1.8 kg ಬರ್ಡ್ ಅನ್ನ ಪ್ರೋಸೆಸ್ ಮಾಡ್ತೀವಿ. ಆದ್ರೆ ಇಲ್ಲಿ ನಾವೆಲ್ಲ 2.6 ಅನ್ನೋ ಬರ್ಡ್ ಅನ್ನ ಪ್ರೋಸೆಸ್ ಮಾಡ್ತೀವಿ. ಸೊ 2.6 ಇದ್ದಾಗ ಲಿಟಲ್ ಬಿಟ್ ಫ್ಯಾಟ್ ಇರುತ್ತೆ ಅಷ್ಟೇ. ಬಟ್ ಮಟನ್ ಅಷ್ಟು ಫ್ಯಾಟ್ ಇರಲ್ಲ. ಲೋ ಕ್ಯಾಲರಿ, ಲೋ ಫ್ಯಾಟ್ ಮೀಟ್ ಅಂದ್ರೆ ಚಿಕನ್. ಸೊ ದಟ್ಸ್ ಅ ಬೆಸ್ಟ್ ಫಾರ್ ಹೆಲ್ತಿ ಪರ್ಸನ್.
ನೋ ಡೌಟ್. ಬೇರೆ ಯಾವುದಕ್ಕೆ ಕಂಪೇರ್ ಮಾಡಿದ್ರು, ಯಾವುದೇ ಮೀಟಿಗೆ ಕಂಪೇರ್ ಮಾಡಿದ್ರು, ಚಿಕನ್ ಇಸ್ ಅ ವೆರಿ ಬೆಸ್ಟ್ ಸೋರ್ಸ್ ಫಾರ್ ಆಸ್ ಎ ನ್ಯೂಟ್ರಿಷನಲ್ ಆಸ್ಪೆಕ್ಟ್. ಹಾಗಾಗಿನೇ ಇವತ್ತು ಮೋರ್ ದೆನ್ 46% ನಾವೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಅಂದ್ರೆ ಮೀಟ್ ರಿಕ್ವೈರ್ಮೆಂಟ್ಗೆ. ಓಕೆ ಸರ್, ಇನ್ನೊಂದು ಸಿಂಪಲ್ ಕ್ವಶನ್ ಇದೆ ಸರ್. ಎಗ್ ಈಸ್ ವೆಜ್ ಆರ್ ನಾನ್ ವೆಜ್ ಅಂತ ಕೇಳ್ತಿದ್ದಾರೆ ಸರ್. ಓಕೆ, ಸೊ ಆ ಕಾನ್ಸೆಪ್ಟ್ ಹ್ಯಾಕ್ ಬಂದಿದೆ ಅಂದ್ರೆ, ಈಗ ನಾವಿಲ್ಲಿ ಲೇಯರ್ ಮಾತಾಡಿದ್ವಿ. ಬ್ರಾಯ್ಲರ್ ಅಲ್ಲಿ ಗಂಡು ಎರಡು ಇರುತ್ತೆ, ಆದ್ರೆ ಅದು ಮೆಚೂರ್ ಆಗೋದಕ್ಕಿಂತ ಮುಂದೆ ಕಲ್ಲಾಗುತ್ತೆ. ಈ ಲೇಯರ್ ಅಲ್ಲಿ ಏನಾಗುತ್ತೆ ಅಂದ್ರೆ 16 ವಾರ ಸಾಕ್ತಿವಿ, ಅಲ್ಲಿ ಓನ್ಲಿ ಫೀಮೇಲ್ ಬರ್ಡ್ಸ್ ಇರುತ್ತೆ, ನೋ ಮೇಲ್ ಬರ್ಡ್ಸ್. ಸೊ ಫೀಮೇಲ್ ಬರ್ಡ್ ಇದು ಹೆಂಗಪ್ಪ ಅಂದ್ರೆ ಮೊಟ್ಟೆ ಇಡತಕ್ಕಂಥದ್ದು, ನಾವು ಸೈಂಟಿಫಿಕ್ ಇದರಲ್ಲಿ ಹೇಳೋದಾದ್ರೆ ಇವತ್ತು ಹ್ಯೂಮನ್ ಬೀಯಿಂಗ್ಸ್ ಸೈಕಲ್ ಆಗ್ತಾರಲ್ಲ ಆ ತರ. ಸೊ ಇಟ್ಸ್ ಅ ಪ್ರೋಸೆಸ್ ಅಷ್ಟೇ. ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 28 ದಿನ ಆಗುತ್ತೆ, ಅನಿಮಲ್ಸ್ ಅಲ್ಲಿ ಕ್ಯಾಟ್ಲ್ಗಳಲ್ಲಿ 21 ದಿನ ಆಗುತ್ತೆ, ಬರ್ಡ್ಸ್ ಅಲ್ಲಿ 28 ಗಂಟೆ ಆಗುತ್ತೆ. ಫಾರ್ ಎವ್ರಿ 28 ಅವರ್ಸ್ ಅದು ಒಂದು ಸೈಕಲ್ ಬರುತ್ತೆ. ಆ ಸೈಕಲ್ ಅಲ್ಲಿ ಒಂದು ಮೊಟ್ಟೆ ಹೊರಗೆ ಬರುತ್ತೆ. ಸೊ ಇಲ್ಲಿ ಮೇಲ್ಸ್ ಇರೋದೇ ಇಲ್ಲ. ಮೇಲ್ಸ್ ಇರೋದಿಲ್ಲ ಅಂದ್ರೆ ಅದು ಫರ್ಟೈಲ್ ಅಲ್ಲ, ಇಟ್ಸ್ ಓನ್ಲಿ ನ್ಯೂಟ್ರಿಷನಲ್ ಟ್ಯಾಬ್ಲೆಟ್ ಅಂತಾನೆ ಹೇಳ್ಬೇಕು. ಅದು ಹೊರಗೆ ಬರುತ್ತಷ್ಟೇ, ಅದನ್ನ ನೀವು ಮಿಷಿನ್ ಅಲ್ಲಿ ಇಟ್ಟರೆ ಮರಿ ಆಗಲ್ಲ. ಸೊ ಹಾಗಾಗಿ ಇಟ್ಸ್ ಅ ಪ್ಯೂರ್ ವೆಜ್. ಅದರಲ್ಲಿ ಒಂದು ಸೆಲ್ ಕೂಡ ಇರಲ್ಲ, ಒಳಗಡೆ ಒಂದು ಸೆಲ್ ಇರಲ್ಲ, ಕಂಪ್ಲೀಟ್ ಪ್ರೋಟೀನ್ ಕಂಟೆಂಟ್ ಆಗಿರೋ ಟ್ಯಾಬ್ಲೆಟ್ ಇದ್ದಂಗೆ ಅಷ್ಟೇ. ಸೊ ಹಾಗಾಗಿ ಇಟ್ಸ್ ಅ ವೆಜ್. ಇಲ್ಲಿ ವೆಜ್ ನಾನ್ ವೆಜ್ ಅನ್ನೋ ಪದನ ಜನ ಹೆಂಗೆ ಡಿಟರ್ಮಿನೇಟ್ ಮಾಡ್ತಾರೆ ಅಂದ್ರೆ, ಅನಿಮಲ್ ಆರಿಜಿನ್ ಇದ್ರೆ ನಾನ್ ವೆಜ್, ಇದು ಪ್ಲಾಂಟ್ ಆರಿಜಿನ್ ಇದ್ರೆ ವೆಜ್ ಅಂತ. ಆದ್ರೆ ನಾವು ಅನಿಮಲ್ ಆರಿಜಿನ್ ಅಂದ ತಕ್ಷಣನೇ ಹಾಲನ್ನು ಕೂಡ ಅನಿಮಲ್ ಆರಿಜಿನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಂಡಿಯನ್ ರಿಲೀಸ್ ಇದು ನಮ್ಮ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹಾಲನ್ನ ವೆಜ್ ಅಂತೀವಿ, ಜೇನುತುಪ್ಪನ ವೆಜ್ ಅಂತೀವಿ, ಆದ್ರೆ ಮೊಟ್ಟೆ ಅದ್ರೊಳಗೆ ಒಂದು ಸೆಲ್ ಇರಲ್ಲ. ಹಾಲಲ್ಲಿ ಕೋಟ್ಯಾನ್ ಗಟ್ಟಲೆ ಸೆಲ್ಸ್ ಇರುತ್ತೆ, ಆದ್ರೆ ಅದನ್ನ ವೆಜ್ ಅಂತೀವಿ. ಮೊಟ್ಟೆಯಲ್ಲಿ ಒಂದೂ ಸೆಲ್ ಇರಲ್ಲ, ಅದನ್ನ ನಾನ್ ವೆಜ್ ಅಂತೀವಿ. ಸೊ ಅದು ಮೊದಲಿಂದ ಬೆಳ್ಕೊಂಡ್ ಬಂದಿರೋದು. ಸೈಂಟಿಫಿಕ್ ಇದರಿಂದ ಹೋಗೋದೇ ಆದ್ರೆ ಎಗ್ ಇಸ್ ಎ ವೆಜ್. ಸರ್, ನಿಮ್ಮ ಮಾಹಿತಿ ಮತ್ತು ಉತ್ತರಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಅತ್ಯುನ್ನತ ಪ್ರತಿಕ್ರಿಯೆ ಬಂದಿದ್ದಾವೆ ಸರ್. ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೀನಿ ಸರ್. ನಮಗೆ ಬಹಳ ಖುಷಿ ಆಯ್ತು ಸರ್, ಮಾಹಿತಿ ಉತ್ತಮ ಮಾಹಿತಿ ನೀಡಿದ್ರಿ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಮಾನ್ಯ ಶ್ರೀ ಪರ್ಗಿ ಶ್ರೀನಿವಾಸರವರು ಅಧ್ಯಕ್ಷೀಯರುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದ ಈ ದಿವಸ ಇಲ್ಲಿ ಕುಂತಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಂತೋಷದಿಂದ ಒಂದು ಸಣ್ಣ ಕಥೆನೇ ಇದೆ. ನಾನು ಬೆಳೆದು ಬಂದಿದ್ದು ವಿಕಾಸ್ ಯುವಕ ಮಂಡಳಿಯಿಂದ. ಅಂದರೆ ಸುಮಾರು 1980ರಲ್ಲಿ ನಾನು ಜಾಯಿನ್ ಆದೆ ವಿಕಾಸ್ ಯುವಕ ಮಂಡಳಿಗೆ. ವಿಕಾಸ ಮಂಡಳಿಗೆ ಜಾಯಿನ್ ಆದಮೇಲೆ ಅಲ್ಲೇ ಹಲವಾರು ನನ್ನ ಸ್ನೇಹಿತರು ಇದ್ದರು. ಆದರೆ ನನಗೆ ಇಲ್ಲೇನು ಫಸ್ಟ್ ಜಾಯಿನ್ ಆದ ತಕ್ಷಣ ನನಗೆ ಮಾತಾಡ್ಲಿಕ್ಕಂತೂ ಬರ್ತಿದ್ದಿಲ್ಲ. ಸ್ಟೇಜ್ ಮೇಲೆ ಹೋದ್ರೂ ಅದಕ್ಕೆಂತಿದ್ವಿ, ಮೈಕ್ ಕೊಟ್ಬಿಟ್ರಂತೂ ಗದ ನಡುಕ್ತಿದ್ವಿ ನಾವು. ಸೊ ಈ ಥರ ಇದ್ದಿದ್ದಕ್ಕೆ ಇಲ್ಲೇನು ನನ್ನ ಆತ್ಮೀಯ ಸ್ನೇಹಿತರಾದಂಥ ದಿವಾಕರ ಸಾರು, ವಿಶ್ವನಾಥ್ ಹಿರೇಮಠ್ ಸಾರು, ಗೋವಿಂದ್ ಕುಲಕರ್ಣಿ ಸಾರು, ರಮೇಶ್ ಸಾರು, ಅನಂತ ಜೋಶಿ ಅವರು, ಶಂಕರಾಚಾರಿ, ಕುಮಾರು, ವೆಂಕಪ್ಪ, ಮರಿಸ್ವಾಮಿ ಇವರೆಲ್ಲ ಪ್ರೋತ್ಸಾಹ ಕೊಡ್ಲಿಕ್ಕತ್ತಿದ್ರು. ಇಲ್ಲ ನೀನು ಅದ್ರ ಬಾರ್ದಣ, ನೀನು ಮಾಡಲೇಬೇಕು, ಮಾತಾಡಲೇಬೇಕು ಅಂತಂದು. ಸೊ ಈ ಥರ ಧೈರ್ಯ ತುಂಬ್ಕೊಂತ ಬಂದಂಗೆಲ್ಲ ವಿಕಾಸ್ ಮಂಡಳಿಯಲ್ಲಿ ನಾನು ಬೆಳ್ಕಂತಾನೆ ಹೋದೆ. ಸೊ ಧೈರ್ಯದಿಂದ ಎಲ್ಲ ಭಾಷಣ ಮಾಡಕ್ ಕಲಿತೆ, ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ಲಿಕ್ಕೆ ಕಲಿತೆ. ಅಲ್ಲಿಂದ ತರುವಾಯ ನನ್ನ ಸೆಕ್ರೆಟರಿ ಮಾಡಿದ್ರು, ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. ಆಮೇಲೆ ಪ್ರೆಸಿಡೆಂಟ್ 2 ಸಲ ಪ್ರೆಸಿಡೆಂಟ್ ಆರಿಸಿದ್ರು, ಪ್ರೆಸಿಡೆಂಟ್ ಆಗಿನೂ ಬೆಳೆದೆ ನಾನು. ಈ ದಿನ ನಾನು ಮಾತಾಡ್ಲಿಕ್ಕೆ ಕಲ್ತಿದ್ದು ಅಂತಂದ್ರೆ ಮೇನ್ ವಿಕಾಸ್ ಯುವಕ ಮಂಡಳಿಯಿಂದ. ಆದ್ರೆ ಇಲ್ಲೇನು ನನ್ನ ಆತ್ಮೀಯ ಸ್ನೇಹಿತರಾದಂಥ ವಿಶ್ವನಾಥ್ನವರು, ದಿವಾಕರ್ನವರು, ಕುಲಕರ್ಣಿ ಅವರು, ಆಮೇಲೆ ರಮೇಶ್ನವರು ಭಾಳ ಪ್ರೋತ್ಸಾಹ ಕೊಟ್ರು ನನಗೆ.
ಭಾಳ ಪ್ರೋತ್ಸಾಹ ಅಂದ್ರೆ ಪ್ರೋತ್ಸಾಹ ಇಲ್ಲ, ಅದಕ್ಕೆ ಬಾರ್ದು ನೀನು ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸ್ಬೇಕು ಅಂತಂದು ಹೇಳಿ ನನಗೆ ಟ್ರೈನ್ ಅಪ್ ಮಾಡಿ ಒಂದು ಸಂಘದ ವತಿಯಿಂದ ಬೆಳೆಸ್ಕೊಂತ ಬಂದರು. ಆದರೆ ಒಂದು ನಮ್ಮದು ಸಂಘ ಹೆಂಗಿತ್ತು ಅಂತಂದರೆ ಬರೀ ಹೆಸರಿಗೆ ಹೇಳಲಿಕ್ಕೆ ಸಂಘ ಆಗಿದ್ದಿಲ್ಲ, ಅದು ವಿಕಾಸ್ ಯುವಕ ಮಂಡಳಿ ಅಪ್ಪ ಅಂತಂದು ಬೋರ್ಡ್ ಹಾಕೊಂಡು ಕುಂತಿದ್ದಿಲ್ಲ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ವಿ ನಾವು. ಸೊ ಇಂಥದೇ ಕಾರ್ಯಕ್ರಮ ಅಲ್ಲ, ನಮ್ಮ ಹೊಸಪೇಟೆ ಸುತ್ತಮುತ್ತಲು ವಿಕಾಸ್ ಯುವಕ ಮಂಡಳಿ ಅಂದರೆ ಭಾಳ ಫೇಮಸ್ ಆಗಿತ್ತು. ಇಲ್ಲಪ್ಪ ಅವರು ಪಾಪ ಹುಡುಗರು ಇಲ್ಲೇನು ಎಲ್ಲ ಕೆಲಸನೂ ಮಾಡ್ತಾರೆ, ಎಲ್ಲದರಲ್ಲಿ ಭಾಗವಹಿಸ್ತಾರೆ ಅಂತಂದು ಹೇಳ್ಬಿಟ್ಟು ನಾವು ಮಾಡ್ತಾನೆ 4 ಶಿಶುವಾರ ತೆಗೆದಿವಿ ವಿಕಾಸ್ ಯುವಕ ಮಂಡಳಿಯಿಂದ. ಒಂದು ಸಿದ್ಲಿಗಪ್ ಚೌಕ್ನಲ್ಲಿ, ಒಂದು ಬಳ್ಳಾರ್ ರೋಡ್ನಲ್ಲಿ, ಒಂದು ಊರಮಗುಡಿ ತಲೆ, ಒಂದು ಚಿತ್ರಕೆರೆಯಲ್ಲಿ 4 ಶಿಶುವಾರ ತೆಗೆದಿದ್ವಿ. 4 ಶಿಶುವಾರ ತೆಗೆದ್ರೆ ಇಲ್ಲೇನೋ ಒಂದು ಸಿದ್ಲಿಗಪ್ಪನಲ್ಲಿ ಚೆನ್ನಾಗಿತ್ತು, ಅದು ಹುಡುಗರು ಚೆನ್ನಾಗಿ ಬರ್ತಿದ್ರು, ಅಲ್ಲೆಲ್ಲ ಇತ್ತು. ಬಟ್ ಸ್ವಚ್ಛತೆ ಇದ್ದಿದ್ದಿಲ್ಲ, ಆ ಪ್ರದೇಶ ಬಂದು ಏನು ಸ್ವಚ್ಛತೆ ಇದ್ದಿದ್ದಿಲ್ಲ. ಆದ್ರೆ ನಮ್ಮ ಸಮಿತಿಲಿಂದ, ಸಂಘದ ವತಿಲಿಂದ ಇಲ್ಲ ಸಂಡೇ ಇಲ್ಲೇನು ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಳ್ಳೋಣ, ಸಿದ್ಲಿಂಗಪ್ಪ ಚೌಕಿಯಲ್ಲಿ ಇಲ್ಲೇನು ಒಂದು ಮಾದರಿಯಾಗಿ ಈ ಚೌಕಿಯನ್ನು ಬೆಳೆಸೋಣ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ವಿ. ಕಸ ಬಳಿದೀವಿ, ರೋಡೆಲ್ಲ ಕಸ ಬಳಿದೀವಿ, ಡ್ರೈನೇಜ್ ಕ್ಲೀನ್ ಮಾಡಿದೀವಿ. ಸೊ ಹಿಂಗಾಗ್ಬಿಟ್ಟು ಇಲ್ಲೇನು ಜನರು ಎಲ್ಲ ನಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಬಿಟ್ರು, ವಿಶ್ವಾಸ ಪ್ರೀತಿಲಿಂದ ನೋಡ್ಲಿಕ್ಕೆ ಹತ್ತಿದ್ರು. ಅದೇ ರೀತಿಯಾಗಿ ನಮ್ಮ ವರ್ಷ ಇಲ್ಲೇನು ಹಂಪಿಲಿಂದ ಜ್ಯೋತಿ ತೊಗೊಂಬರ್ತಿದ್ದೀವಿ ನಾವು. ಆಮೇಲೆ ಹಂಪಿ ಉತ್ಸವ ಬಂದೊತ್ನಾಗ ಇಲ್ಲೇನು ದಿವಂಗತ MP ಪ್ರಕಾಶ್ ಸಾಹೇಬ್ರು ಅವಾಗ ಮಿನಿಸ್ಟರ್ ಇದ್ರು, ಅವರು ನಮ್ಮನ್ನು ಕರೆಸಿಬಿಟ್ಟು ಇಲ್ಲೇನು ನೋಡಪ್ಪ ವಿಕಾಸ್ ಯುವಕ ಮಂಡಳಿಯವ್ರು ಇದ್ದೀರಿ, ನೀವು ನಿಮ್ಮ ಹೊಸಪೇಟೆನ ನಮ್ಗೆ ಸ್ವಚ್ಛ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ರು. ಸೊ ಅವಾಗ ಹೊಸಪೇಟೆನೆಲ್ಲ ಕಸಗೂಡಿಸ್ತಿದ್ದೀವಿ ನಾವು. ವಿಕಾಸ್ ಯುವಕ ಮಂಡಳಿಯಿಂದ ಇಲ್ಲೇನು ಎಲ್ಲರೂ ಭಾಗವಹಿಸ್ತಿದ್ವಿ. ಆದರೆ ಒಂದು ಸಂತೋಷ ಏನು ಅಂತಂದ್ರೆ ಅದರಲ್ಲಿ ಈಗೋ ಅಂಬರ್ ಯಾರು ಇದ್ದಿದ್ದಿಲ್ಲ, ನಾನು ಅಂಬರ್ ಯಾರು ಇದ್ದಿದ್ದಿಲ್ಲ. ಎಲ್ಲರೂ ಪಾಪ ಏನು ಕೆಲಸ ವಹಿಸ್ತಾರೆ ಅದನ್ನ ಶಿರ್ಸಾ ವಹಿಸಿ ಮಾಡ್ತಿದ್ರು. ಅದು ಆ ಒಂದು ಇದರಿಂದ ನಮ್ಗೆ ಹೆಸರು ಭಾಳ ಚೆನ್ನಾಗಿ ಬಂತು ನಮ್ಗೆ. ಇಲ್ಲಪ್ಪ ವಿಕಾಸ್ ಯುವಕ ಮಂಡಳಿ ಅವ್ರು ಇಲ್ಲೇನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂತಂದು. ಅದೇ ರೀತಿಯಾಗಿ ಇಲ್ಲೇನು ಬರ್ತಾ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ನಾವು ಬ್ಯಾಂಕ್ ಓಪನ್ ಮಾಡಬೇಕು ಅಂತಂದು ಒಂದು ಮಾತಾಡ್ಕೊಂಡ್ವಿ. ಸರಿ ಅಂತಂದು ಇಲ್ಲೇನು ವಿಕಾಸ್ ಸೌಹಾರ್ದ ಬ್ಯಾಂಕ್ ಓಪನ್ ಮಾಡಬೇಕು ಅಂತಂದು ಮಾಡಿದ್ದೀವಿ. ಇವತ್ತಿಗೆ 25 ವರ್ಷ. ನಾವು ಬ್ಯಾಂಕ್ ಮಾಡೋಕ್ಕಿಂತ ಮುಂಚೆ ನಮಗೆ ಇಲ್ಲೇನು ಫಂಡ್ಸ್ ಬೇಕಾಗಿತ್ತು. ಅದನ್ನ ಇಲ್ಲೇನು ಫಂಡ್ಸ್ ಕೇಳಕ್ಕೆ ಹೋದಾಗ ಇಲ್ಲೇನು ಸೊ ಯಾರೂ ರಿಜೆಕ್ಟ್ ಮಾಡಲಿಲ್ಲ. ಇಲ್ಲಪ್ಪ ನೀವು ವಿಕಾಸ್ ಸಂಘನವರು, ನೀವು ಮಾಡೇ ತೀರ್ತೀರಿ, ನೀವು ನಮ್ಮ ಹೊಸಪೇಟೆಗೆ ಒಂದು ಒಳ್ಳೆ ಹೆಸರು ತರ್ತೀರಿ, ಬ್ಯಾಂಕಿಂದನೂ ಹೆಸರು ಉಳಿಸ್ತೀರಿ ನೀವು ಅಂತಂದು ಎಲ್ಲರೂ FD ಕೊಟ್ರು ನಮಗೆ. ಯಾರೊಬ್ರು ಇಲ್ಲ ಅಂತನ್ಲಿಲ್ಲ. ಆ ಒಂದು ಹೊಸಪೇಟೆಯ ಜನರ ಆಶೀರ್ವಾದದಿಂದ ಇವತ್ತಿನ 25 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತು ನಮ್ದು ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬವನ್ನು ಆಚರಿಸ್ತಿದ್ದೀವಿ. ಈ ಬೆಳ್ಳಿ ಹಬ್ಬದ 365 ದಿವಸನೂ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ಪ್ರತಿ ದಿವಸ ಒಂದೊಂದು ಪ್ರೋಗ್ರಾಮ್ ನಡೆಸ್ಕೊಂತ ಬರ್ತಾ ಇದ್ದೀವಿ ಬೆಳ್ಳಿ ಹಬ್ಬದ್ದು ವಿಕಾಸ್ ಬ್ಯಾಂಕ್ಲಿಂದ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲೇನು ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಬ್ಯಾಂಕಿನ ಸ್ಟಾಫು ಹಾಗೂ ಹೊಸಪೇಟೆಯ ಜನರ ಆಶೀರ್ವಾದ, ಅವರು ಇಟ್ಟಂತ ನಂಬಿಕೆ, ಇಟ್ಟಂತ ಪ್ರೀತಿ, ವಿಶ್ವಾಸದಿಂದ ನಾವು ನಡ್ಕೊಂತ ಬರ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾನು ವಿಕಾಸ್ ಬ್ಯಾಂಕ್ ಡೈರೆಕ್ಟರ್ ಆದೆ, ನಿರ್ದೇಶಕನೂ ಮಾಡಿದ್ರು, ನಿರ್ದೇಶಕನಾಗಿ ಕಾರ್ಯ ನಡೆಸ್ಕೊಂತ ಹೋಗ್ತಾ ಇದ್ದೆ. ನಡೆಸ್ಕೊಂತ ಹೋಗ್ತಾ ಇರೋ ಹೊತ್ತಿನಲ್ಲಿ ನಮಗೂ ಬ್ಯಾಂಕಿನ ಬಗ್ಗೆ ಕೆಲವು ಮಾಹಿತಿಗಳೆಲ್ಲ ನಮಗೂ ಗೊತ್ತಾಯ್ತು ನಮಗೆ. ಸೊ ಬ್ಯಾಂಕಿನಲ್ಲಿ ಸೇರಿದ್ದಕ್ಕೂ ಸಂತೋಷ ಆಯ್ತು. ಅದೇ ಆವಾಗ ನಾನು 34ನೇ ವಾರ್ಡ್ನಲ್ಲಿ ಇದ್ದೆ ನಾನು, ಅಂದ್ರೆ ದೇವಂಗಪೇಟೆಯಲ್ಲಿ. ಮೂಲತಃ ನಾವು ನೇಕಾರರು, ದೇವಾಂಗ್ ಸಮಾಜದವರು. ನಮ್ಮ ಗುರುಗಳು ದಯಾನಂದ ಪುರಿ ಗುರುಗಳು, ಇಲ್ಲ ಕೌನ್ಸಿಲರ್ ಎಲೆಕ್ಷನ್ ಬಂತು, ಈ ಸತೆ ನೀನು ಎಲೆಕ್ಷನ್ಗೆ ನಿಂತ್ಕೊಳ್ಳಪ್ಪ ಅಂತಂದು ಹೇಳಿದ್ರು. ಸರಿ ಅಂತಂದೇಳಿ ನಿಂತ ತಕ್ಷಣ 34ನೇ ವಾರ್ಡಿನ ಜನರು ಏನಂದ್ರು, ಇಲ್ಲ ಪರಿಗಿ ಶ್ರೀನಿವಾಸ ಬರ್ತಿದ್ದಾನೆ, ಅದಕ್ಕಿಂತ ಹೆಚ್ಚಾಗಿ ವಿಕಾಸ್ ಯುವಕ ಮಂಡಳಿ ಹುಡುಗಾತ, ವಿಕಾಸ್ ಯುವಕ ಮಂಡಳಿಯಿಂದ ನಗರಸಭೆಗೆ ಆಯ್ಕೆ ಆಗ್ತಿದ್ದಾನೆ, ನಾವು ಆತನ್ನೇ ಆರಿಸ್ಬೇಕು. ಎದಕ್ಕೆ ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳ ಮೇಲೆಲ್ಲ ಪ್ರೀತಿ ಇಟ್ಟಿದ್ರು ಜನ, ನಂಬಿಕೆ ಉಳಿಸ್ತಿದ್ವಿ ನಾವು. ಯಾವ ಥರ ಇಂಥದೇ ಕೆಲಸ ಅಂತಿಲ್ಲ, ಎಲ್ಲ ಥರದ್ದನ್ನು ನಮ್ಮ ಹೊಸಪೇಟೆಗೆ ಏನು ಬೇಕು ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಿದ್ವಿ ನಾವು. ಸೊ ಹಿಂಗಾಗಿ ನನ್ನ ಕೌನ್ಸಿಲರ್ ಎಲೆಕ್ಷನ್ಗೆ ನಿಂತಾಗ ಇಲ್ಲೇನು ನನ್ನ ಆಪೋಸಿಟ್ 5 ಮಂದಿ ನಿಂತಿದ್ರು. 5 ಮಂದಿನೂ ವಾಪಸ್ ತಕೊಂಡ್ಬಿಟ್ರು, ಅನ್ಕಂಟೆಸ್ಟ್ ಆಗಿ ಆರಿಸಿದ್ರು. ಎದಕ್ಕೆ ಅಂತಂದ್ರೆ
ನಾನು ವಿಕಾಸ್ ಯುವಕ ಮಂಡಳಿಯಿಂದ ಬಂದಿದ್ದೀನಿ ಎಂಬ ಒಂದು ಕಾರಣಕ್ಕಾಗಿ ನನ್ನ ಅನ್ಕಂಟೆಸ್ಟ್ ಆಗಿ ಆರಿಸಿದ್ರು. ಅದು 5 ವರ್ಷ ನನ್ನ ಲೈಫ್ ಮುಗೀತು. ಆಮೇಲೆ ನಾನು ವಿಕಾಸ್ ಯುವಕ ಮಂಡಳಿಯಲ್ಲಿ ಇದ್ದಾಗ ಎಲ್ಲ ಕತ್ತು ಬಿಟ್ಟು ಭಾಷಣ ಮಾಡ್ಲಿಕ್ಕತ್ತಿದೆ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಡೆಸ್ಲಿಕ್ಕತ್ತಿದ್ವಿ. ನಾನು ಪ್ರೆಸಿಡೆಂಟ್ ಆದೆ, ಪ್ರೆಸಿಡೆಂಟ್ನಲ್ಲಿ ನಾನು ಬೇಕಾದಷ್ಟು ಭಾಗವಹಿಸಿದ್ದೀವಿ. ಅದೇ ವೇಳೆನಲ್ಲಿ ನನ್ನ ಫಿಲಿಂ ಕಾಲ್ಫರಂ ಬಂತು. ನಾನು ಒಬ್ಬ ಬಾಡಿ ಬಿಲ್ಡರ್, 18 ವರ್ಷ ಬಾಡಿ ಬಿಲ್ಡಿಂಗ್ ಮಾಡಿದ್ದೆ ನಾನು, ಅದರಲ್ಲಿ ಕಾಲ್ಫರಂ ಬಂತು. ಸೊ ಹಿಂಗಾಗಿಬಿಟ್ಟು ಇಲ್ಲೇನು ಫಿಲಿಂ ಲ್ಯಾಂಡ್ನಲ್ಲಿಯೂ ನುಗ್ಗಿದ್ವಿ. ಸೊ ನನ್ನ ಅಲ್ಲಿ ಡೈಲಾಗ್ಸ್ ಹೇಳ್ಬೇಕಾದ್ರಾಗೆ ಏನು ಯಾವ ಥರನೂ ತೊಂದರೆ ಆಗಲಿಲ್ಲ. ಎದಕ್ಕೆ ಅಂತಂದ್ರೆ ನನ್ನ ವಿಕಾಸ್ ಯುವಕ ಮಂಡಳಿಯಲ್ಲಿ ಆ ರೀತಿ ನನ್ನ ಟ್ರೈನ್ ಅಪ್ ಮಾಡಿ ಬೆಳೆಸ್ಬಿಟ್ಟಿದ್ರು ನಮ್ಮ ಸ್ನೇಹಿತರೆಲ್ಲರೂ. ನನಗೆ ಅದರಿಕಿ ಜನ ಬಂದ್ರೆ ಗಾಬರಿ ಆಗೋದು ಅದು ಯಾವ್ದು ಥರನೂ ಇದ್ದಿದ್ದಿಲ್ಲ. ಹಿಂಗಾಗಿ ಯಥೇಚ್ಛವಾಗಿ ನಾನು ಡೈಲಾಗ್ಸ್ ಹೇಳ್ಕೊಂತ ಹೋಗ್ತಾ ಇದ್ದೆ ನಾನು. ಸೊ ಹಿಂಗಾಗಿ ಎಲ್ಲಾ ರಂಗದಲ್ಲಿನೂ ನಾನು ಬೆಳೆದಿದ್ದೀನಿ. ನಾನು ಇವತ್ತು ನಾನು ಮೂಲತಃ ಬೆಳಿಲಿಕ್ಕೆ ಕಾರಣ ಏನು ಅಂತಂದ್ರೆ ವಿಕಾಸ್ ಯುವಕ ಮಂಡಳಿ. ಆ ಒಂದು ಇದರ್ಲಿಂದನೇ ಇಲ್ಲೇನು ನಾನು ಬೆಳೆದಿದ್ದೀನಿ. ಇವತ್ತು ನಿಮ್ಮ ಮುಂದೆ ಕುಂತು ಮಾತಾಡ್ಲಿಕ್ಕೆ ಇಲ್ಲೇನು ಆ ವಿಕಾಸ್ ಯುವಕ ಮಂಡಳಿನೇ ಕಾರಣ. ನನಗೆ ಇಷ್ಟು ವರ್ಷ ನನ್ನ ಬೆಳೆಸಿದ್ರಲಿಂದ ಇಲ್ಲೇನು ನಾನು ಬೆಳೆದಿದ್ದೀನಿ. ಆಮೇಲೆ ಅದರಲ್ಲಿ ಎಲ್ಲ ನಮ್ಮ ಹುಡುಗರು ಇಲ್ಲೇನು ಬೆಳೆದು ಅವ್ರವ್ರ ಕಾರ್ಯಗತೆಯಲ್ಲಿ ಇದ್ದಾರೆ. ಅವ್ರ ಕೆಲಸ ಮಾಡ್ಕೊಂತಾನೆ ಇದ್ದಾರೆ. ಅವರು ಒಳ್ಳೆಯ ರೂಟ್ನಲ್ಲೇ ಇದ್ದಾರೆ ಅವರು. ಹಿಂಗಾಗಿ ನಾನು ವಿಕಾಸ್ ಯುವಕ ಮಂಡಳಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನಾನು ಕೋಟಿ ನಮಸ್ಕಾರಗಳು. ಆ ವಿಕಾಸ್ ಯುವಕ ಮಂಡಳಿಯಿಂದ ಸೇರಿದ್ದಕ್ಕೆ ನನ್ನ ಲೈಫೇ ಚೇಂಜ್ ಆಯ್ತು ನಂದು. ಈ ದಿನವಾದ ಸುಂದರವಾದ ಬ್ಯಾಂಕ್ ಮಾಡಿದ್ದೀವಿ, 25 ವರ್ಷದಿಂದ ನಡೆಸ್ಕೊಂತ ಬಂದಿದ್ದೀವಿ. ಅದು ಸುತ್ತ ನಿಮಗೆ ಗೊತ್ತಿದೆ. ನಿಮಗೆ ಅಂದ್ರೆ ಇಲ್ಲೇ ನಮ್ಗೆಲ್ಲ ಜನರ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತಿನ ದಿವಸ ಬೆಳ್ಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೀವಿ ನಾವು. ನಿಮಗೂ ಸಹ ಗೊತ್ತಿದೆ ಅದು. ಇದೇ ರೀತಿಯಾಗಿ ನಿಮ್ಮ ಎಲ್ಲರದು ನಮ್ಮ ಮೇಲೆ, ನಮ್ಮ ಬ್ಯಾಂಕಿನ ಮೇಲೆ, ನಮ್ಮ ಸದಸ್ಯರ ಮೇಲೆ ಎಲ್ಲರಿಗೂ ಆಶೀರ್ವಾದ ಇರಲಿ ಅಂತಂದು ಕೇಳ್ಕೊಂತ ಇದ್ದೀನಿ. ನಮಸ್ಕಾರಗಳು. ಅಧ್ಯಕ್ಷೆಯ ನುಡಿಗಳಲ್ಲಿ ವಿಕಾಸ್ ಯುವಕ ಮಂಡಳಿ ಯಾವ ರೀತಿ ಸಹಕಾರಿಯಾಯಿತು, ವಿಕಾಸ್ ಯುವಕ ಮಂಡಳಿಯ ಸಮಾಜ ಕಳಕಳಿ ಹೇಗಿತ್ತು ಎಂಬುದನ್ನು ಸವಿರವಾಗಿ ತಿಳಿಸಿದ ಮಾನ್ಯ ಶ್ರೀ ಪರಗಿ ಶ್ರೀನಿವಾಸರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ಕೊನೆಯ ಹಂತವಾಗಿ ವಂದನಾರ್ಪಣೆಯನ್ನು ನಡೆಸಿಕೊಡಬೇಕೆಂದು ಬ್ಯಾಂಕಿನ ಅಧಿಕಾರಿಯಾದ ಶ್ರೀ ನಾಗರಾಜ್ ಕಲ್ಮಠ್ನವರನ್ನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಯುವ ಜನರ ಕುರಿತಾದ ಯುವ ವಿಕಾಸ್ದ 9ನೇ ದಿನದ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಕೋಳಿ ಸಾಕಾಣಿಕೆ ಮತ್ತು ನಿರ್ವಹಣೆ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಎಚ್.ಎಸ್. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೇನೆ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಶ್ರೀ ವಾಸುದೇವ್ ಉಪ್ಪಳ್ಕರ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಅಂತೆಯೇ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರು ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಶ್ರೀ ಪರಗಿ ಶ್ರೀನಿವಾಸ್ ರವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೇನೆ ಬೆಳ್ಳಿ ಹಬ್ಬದ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠ್ ರವರಿಗೆ ತುಂಬು ಹೃದಯದ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಏರ್ಮಿಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಶ್ರೀ ನಾಗರಾಜ್ ಕಲ್ಮಠ್ ಅವರಿಗೆ ಧನ್ಯವಾದಗಳು. ಎಲ್ಲ ಕೇಳುಗರಿಗೆ ಧನ್ಯವಾದಗಳು.